ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನುಡಿ ಹಬ್ಬದ 3ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಕನ್ನಡದ ಖ್ಯಾತ ಕಥೆಗಾರ, ಕಾದಂಬರಿಕಾರ ವಸುಧೇಂದ್ರ ಶ್ರಾಫ್. ಪೂರ್ತಿ ಹೆಸರು ಕಾಣ್ತಾ ಇದೆ, ಅದಕ್ಕೆ ಪೂರ್ತಿ ಹೆಸರನ್ನು ಓದ್ತಾ ಇದ್ದೀನಿ. ನನಗೆ ಅವನು ಆತ್ಮೀಯ ಗೆಳೆಯ ಕೂಡ, ಹಾಗಾಗಿ ವಸು ಅಂತ ಸ್ವಲ್ಪ ಸಲಿಗೆಯಲ್ಲಿ ಕರೆಯೋದು ಉಂಟು. ನನ್ನ ಸಹಪಾಠಿ. ಅವರು ಇವತ್ತು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಹೆಸರು ಮಾಡಿ ಇಷ್ಟೊಂದು ಖ್ಯಾತಿ ಗಳಿಸಿರೋದು ನಮಗೆಲ್ಲರಿಗೂ ಬಹಳ ಹೆಮ್ಮೆ. ತೇಜೋ ತುಂಗಭದ್ರಾ ಕಾದಂಬರಿ ಎಷ್ಟು ಯಶಸ್ಸಾಯಿತು, ಅನಂತರ ಈಗ ರೇಷ್ಮೆ ಬಟ್ಟೆ, ಅದರಲ್ಲಿ ಅವರು ತಮ್ಮ ಕಥೆಯನ್ನು ನೂಲೋದು ಹೇಗೆ ಶಿವು ಅವರು ಹೇಳ್ತಿದ್ದ ಹಾಗೆ ಅದ್ಭುತವಾದ ಕಥೆಗಾರ. ಅವ್ರ ಜೊತೆ ಅವರ ರೇಷ್ಮೆ ಬಟ್ಟೆ ಬಗ್ಗೆ, ಹಾಗೆ ಅವರ ಸಾಹಿತ್ಯ ಲೋಕದ ಪಯಣ, ಎರಡರ ಬಗ್ಗೆನೂ ನಾವು ಕನ್ನಡ ಕೂಟ ನಾರ್ದನ್ ಕ್ಯಾಲಿಫೋರ್ನಿಯಾ ಸಾಹಿತ್ಯ ಸಮಿತಿ ಮತ್ತು ಕನ್ನಡ ಕೂಟ ನಾರ್ದನ್ ಕ್ಯಾಲಿಫೋರ್ನಿಯಾ ಸಾಕಷ್ಟು ಸದಸ್ಯರು ಸೇರಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಆನ್ಲೈನಲ್ಲಿ ನಡೀತಿದ್ರು. ನಮ್ಮ ಸಾಹಿತ್ಯ ಸಮಿತಿಯ ಕೆಲವರೆಲ್ಲ ಶಿವ ಹಿತ್ಲುಮನಿ ಅವ್ರ ಮನೆಗೆ ಬಂದಿದ್ದಾರೆ. ಅದಕ್ಕೋಸ್ಕರ ಶಿವ ಹಿತ್ಲುಮನಿ ಅವರಿಗೆ, ಅವ್ರ ಮನೆಯವರಿಗೆಲ್ಲ ಅವರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಇಬ್ಬರು ನಡೆಸ್ಕೊಡ್ತಾರೆ ಸಂದರ್ಶಕರಾಗಿ. ಶಿವ ಹಿತ್ಲುಮನಿಯವರು ಇರ್ತಾರೆ. ಅವರು ಕೂಡ ಸಾಕಷ್ಟು ಒಳ್ಳೊಳ್ಳೆ ಕಥೆಗಳನ್ನು ಬರೆದಿರ್ತಕ್ಕಂಥ ಕಥೆಗಾರ. ಹಾಗೆ ಅವ್ರ ಜೊತೆ KV ರಾಮಪ್ರಸಾದ್, ಹಂಸಾನಂದಿ ಅಂತ ಕೆಲವರಿಗೆಲ್ಲ ಇಲ್ಲಿ ಪರಿಚಯ. ಅವರು ಕಾವ್ಯಗಳು, ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾರೆ, ಬೇ ಏರಿಯಾ ಜನರಿಗೆಲ್ಲ ಸಾಕಷ್ಟು ಪರಿಚಿತರು. ಇವರಿಬ್ಬರು ಕೂಡ ವಸುಧೇಂದ್ರ ಅವ್ರ ಜೊತೆ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ಕಡೆಯಲ್ಲಿ ನೀವೆಲ್ಲರೂ ಸೇರಿ ನಾವು ಆನ್ಲೈನ್ ಮತ್ತು ಇಲ್ಲಿರೋರ ಜೊತೆ ಸೇರಿ ಒಂದು ಗ್ರೂಪ್ ಫೋಟೋ ಕೂಡ ತಗೊಳ್ಳೋಣ. ಇದು ಮಾತುಕತೆ, ನೀವು ವಸುಧೇಂದ್ರ ಅವ್ರ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋದಂತಹ ಒಂದು ಸುವರ್ಣಾವಕಾಶ. ವಸುಧೇಂದ್ರ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ ವಸುಧೇಂದ್ರ ಅವ್ರಿಗೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹೇಗೆ ಶುರು ಮಾಡ್ತೀರಾ ನೀವು? ಸ್ವಲ್ಪ ಗಂಟ್ಲು ಗೊರಗೊರ ಅನ್ನುತ್ತೆ, ಯಾಕಂದ್ರೆ 3 ದಿನ ಈ ಪುಸ್ತಕ ಸಂತೆಯಲ್ಲಿ ಇದ್ದು ಎಲ್ಲರ ಜೊತೆಲಿ ಮಾತಾಡಿ ಗಂಟ್ಲು ಹೊರಟೋಗ್ಬಿಟ್ಟಿದೆ ನಂದು. ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಕೇಳಿಸ್ತಾ ಇದೆ, ತೊಂದರೆ ಇಲ್ಲ. ತೊಂದರೆ ಇಲ್ಲ. ಮೊದಲಿಗೆ ರೇಷ್ಮೆ ಬಟ್ಟೆಯ ಯಶಸ್ಸಿಗೆ ನಿಮ್ಗೆ ಇದು ಹೇಳ್ಬೇಕಾಗತ್ತೆ, ಅಭಿನಂದನೆ ಹೇಳ್ಬೇಕಾಗತ್ತೆ. ಹಾಗೆ ಇಂಥ ಒಂದು ಒಳ್ಳೆ ಕಥೆಯನ್ನ ಕೊಟ್ಟಿರೋದಕ್ಕೆ ನಿಮಗೆ ಅಭಿನಂದನೆ, ಧನ್ಯವಾದ ಎರಡನ್ನೂ ಹೇಳ್ತೀವಿ. ತೇಜೋ ತುಂಗಭದ್ರಾಗೆ ಒಂದು ತಕ್ಕದಾದ ಸೀಕ್ವೆಲ್ ಅಂತ ಹೇಳೋದಿಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಆದರೆ ತೇಜೋ ತುಂಗಭದ್ರಾ ಬರೆದ ಮೇಲೆ ಅದಕ್ಕೆ ಒಂದು ಸರಿತೂಕ ಆಗುವಂಥ, ಅಥವಾ ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ನನಗೆ ರೇಷ್ಮೆ ಬಟ್ಟೆ ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ, ಒಳ್ಳೆ ಅದರ ನೇಯ್ಗೆ ಇನ್ನೂ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಆದರೆ ಅದರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಹೋಗಬಹುದು. ಅದಕ್ಕೆ ನಿಮಗೆ ಕೃತಜ್ಞತೆಗಳು ಮತ್ತೆ ಧನ್ಯವಾದಗಳು. ಧನ್ಯವಾದಗಳು ನಿಮ್ಗೂ. ಯಾಕೆಂದ್ರೆ ಒಂದ್ ರೀತಿಯಲ್ಲಿ ಅದೃಷ್ಟವಂತ ಅಂತ ನಂಗೆ ಅನಿಸ್ತಾ ಇದೆ. ಸೊ ನಾನು ನಿಜವಾಗಿ ರಾಗಣ್ಣಿ ಅಂತ ಕರಿತೀನಿ. ನಾನು CS ರಾಘವೇಂದ್ರನ ರಾಗಣ್ಣಿ ಅಂತ. ರಾಗಣ್ಣಿ ನಾವು ಎಲ್ಲ ಇಂಜಿನಿಯರಿಂಗ್ ಓದ್ಬೇಕಾಲಕ್ಕೆ ಈ ತರ ಒಬ್ಬ ಕಾದಂಬರಿಕಾರ ಅಥವಾ ಕಥೆಗಾರ ಆಗ್ತೀನಿ ಅನ್ನೋ ಕಲ್ಪನೆ ಕೂಡ ಇರ್ಲಿಲ್ಲ ನನಗೆ. ಸೊ ಅದು ನನ್ನ ಒಂದು ಊಹಿತವಾದಂತ ಒಂದು ಇದೇ ಇರ್ಲಿಲ್ಲ, ದಾರಿನೇ ಆಗಿರ್ಲಿಲ್ಲ. ಇವತ್ತು ಬೇರೆದೇ ರೀತಿಯಲ್ಲಿ ನಿಮ್ಮ ಎದುರಿನಲ್ಲಿ ಕೂತ್ಕೊಂಡು ಸೊ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇರೋದು ಬಹಳ ಸಂಭ್ರಮ ಅಂತ ಅನಿಸ್ತಾ ಇದೆ. 2 ಕಾದಂಬರಿಗಳನ್ನ, ಎಸ್ಪೆಷಲಿ ತೇಜೋ ತುಂಗಭದ್ರವನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಕನ್ನಡದ ಎಲ್ಲರೂ. ಸೊ ಅದು ನನ್ನ ಅದೃಷ್ಟ ಅಂತ ಅನ್ಸುತ್ತೆ. ಸೊ ಖಂಡಿತವಾಗಿ ಮಾತಾಡೋದಕ್ಕೆ ಖುಷಿ ಆಗ್ತಾ ಇದೆ ನನಗೆ. ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನಂತ, ನೀವು ಎಂಜಿನಿಯರ್ ಆಗಿರೋದ ಕಾರಣ ಬಹುಶಃ ನಮ್ಮೆಲ್ರಿಗೂ ಇಲ್ಲಿ ಬಂದು ಕೂತಿರೋರು ಎಲ್ಲ ಹೆಚ್ಚು ಕಡಿಮೆ ಎಂಜಿನಿಯರ್ಸ್ ಜಾಸ್ತಿ. ಅದರಿಂದ ಇನ್ನೂ ಒಂದೇ ಮಟ್ಟ, ಒಂದೇ ಸ್ತರದಲ್ಲಿ ಇದಾಗುತ್ತೆ, ಕುತೂಹಲನೂ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ನಾವೆಲ್ಲ ಒಂದು ಸ್ವಲ್ಪ ಏನೋ 2 ದೋಣಿ ಮೇಲೆ ಪಯಣ ಮಾಡೋ ಥರ, ಏನೋ ಒಂದು ಚೂರು ಕೈ ಕಡಿತಕ್ಕೆ ಬರೆಯುವಂಥ ಇದಿರೋರೇ ಜಾಸ್ತಿ. ಅಂಥದ್ರಲ್ಲಿ ನೀವು ಅದರಿಂದ ಪೂರ್ಣ ಪ್ರಮಾಣವಾಗಿ ಬರಹಗಾರರಾಗಿದ್ದಲ್ಲದೆ ಅದರಲ್ಲಿ ತುಂಬಾ ದೊಡ್ಡದಾಗಿ ಯಶಸ್ಸನ್ನ ಕೂಡ ಕಂಡಿದ್ದೀರಾ. ಶಿವ ಅವರು ಅದ್ರ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಶುರು ಮಾಡ್ತಾರೆ, ಹಾಗೆ ಮಾತಾಡ್ಕೊಂಡು ಹೋಗ್ಬೋದು. ನಮಸ್ಕಾರ ವಸುಧೇಂದ್ರ ಅವರೇ. ನಮಸ್ಕಾರ ಶಿವ ಅವರೇ. ನಾನು ರಾಘವೇಂದ್ರ ಸರ್ ಅವ್ರ ಜೊತೆಗೆ ತುಂಬಾ
ಈ ವರ್ಷ ತುಂಬಾ ಕೆಲಸ ಮಾಡಿದೀವಿ ಸಾಹಿತ್ಯ ಸಮಿತಿಯಲ್ಲಿ. ಅವ್ರ ಮಾತೆತ್ತಿದ್ರೆ ನಿಮ್ಮ ಹೆಸರನ್ನ ಯಾವಾಗ್ಲೂ ಹೇಳ್ತಿರ್ತಾರೆ, ವಸು ಹಾಗೆ ವಸು ಹೀಗೆ ಅಂತ. ಸೊ ಒಂದು ವೈಯಕ್ತಿಕವಾಗಿ ನಿಮಗೆ ಯಾವಾಗ ಭೇಟಿ ಆಗಿಲ್ಲ, ಆದ್ರೂ ನೀವು ಏನೋ ನಮ್ಮ ಯಾವುದೋ ಹತ್ರದ ಇವರು ಸ್ನೇಹಿತರು ಅಂತ ಒಂದು ಭಾವನೆ ಇದೆ ನಮಗೆ, ಯಾಕಂದ್ರೆ ರಾಘವೇಂದ್ರ ಅವ್ರ ಮೂಲಕ. ಸರ್, ಇದು ಇವರು ನಮ್ಮ ರಾಮ್ ಪ್ರಸಾದ್ ಅವ್ರು ಹೇಳ್ತಾ ಇದ್ರು, ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿ, ಇಂಜಿನಿಯರಿಂಗ್ ಕೆಲಸನೂ ಅದನ್ನೇ ಮಾಡ್ತಾ ಇದ್ರಿ. ಅಲ್ಲಿಂದ ಈ ಕಡೆಗೆ ಹೇಗೆ ನಿಮ್ಮ ಪ್ರಯಾಣ ಹೇಗೆ ಶುರುವಾಯಿತು, ಅಥವಾ ಹೇಗೆ ಅದು ಈ ಕಡೆಗೆ ಬಂದ್ರಿ ಅಂತ? ಹಾ, ಸೊ ಅದು ಈ ಪ್ರಶ್ನೆ ಬಹಳ ಜನ ಕೇಳ್ತಾರೆ. ನಾನು ಎಲ್ಲಿ ಹೋದ್ರೂ ಈ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಒಂದು ಸಂಗತಿ ಹೇಳ್ತೀನಿ, ಕತೆ ಹೇಳೋದಕ್ಕೆ ನೀವು ಯಾವ ಹಿನ್ನೆಲೆಯವರು ಅನ್ನೋದು ಮುಖ್ಯ ಆಗೋದೇ ಇಲ್ಲ ಆಕ್ಚುಲಿ. ಕತೆ ಹೇಳೋದೇನು ಅಂತಂದ್ರೆ ಅದು ಮನುಷ್ಯ ಸಹಜ ಸ್ವಭಾವ. ಕತೆ ಹೇಳಬೇಕು ಅನ್ಸುತ್ತಪ್ಪ, ಎಲ್ಲರಿಗೂ ಕತೆಗಳು ಹೇಳಬೇಕು, ಕತೆ ಕೇಳಬೇಕು. ಇವಾಗ ನಮಗೆ ಯಶವಂತ್ ಚಿತ್ತಾಲ್ರು ಒಂದ್ ಕಡೆಯಲ್ಲಿ ಹೇಳ್ತಾರೆ, ಕತೆ ಅಂದ್ರೆ ಯಾವುದೋ ನೀವು ಪುಸ್ತಕದಲ್ಲಿ ಪ್ರಕಟ ಆದದ್ದೇ ಕತೆ ಅಂತ ಅನ್ಕೋಬೇಡಿ. ಸೊ ಅದ್ರ ಬದಲು ಏನಾಗುತ್ತೆ ಅಂದ್ರೆ, ನಿಮ್ಮ ಮನೆಗೆ ಮಗು ಸ್ಕೂಲ್ ಮುಗಿಸ್ಕೊಂಡು ಬಂದು, ಅಮ್ಮ ಇವತ್ತು ಸ್ಕೂಲ್ನಲ್ಲಿ ಏನಾಯ್ತು ಗೊತ್ತಾ ಅಂದ ತಕ್ಷಣ ನೀವು ಅವ್ರನ್ನ ಟ್ರಸ್ಟ್ ಮಾಡ್ತೀರಾ. ಆಯ್ತು, ಏನಾಯ್ತು ಪುಟ್ಟ ಅಂತ ಕೇಳಿದ ತಕ್ಷಣ ಮಗು ಕತೆ ಹೇಳೋಕ್ ಶುರು ಮಾಡುತ್ತೆ. ಅಂತಂದ್ರೆ ನಮ್ಮ ದಿನನಿತ್ಯದ ಮಾತುಕತೆಯೇ ಕತೆಗಳ ಮೂಲಕ. ಸೊ ಕತೆ ನಮಗೆ ಸಹಜವಾಗೇ ಬಂದಿರುತ್ತೆ ಮನುಷ್ಯರಿಗೆ. ಕೆಲವರಷ್ಟೇ ಬರಿತೀವಿ, ಕೆಲವರು ಮಾತಿನಲ್ಲೇ ಕತೆಗಳು ಹೇಳ್ತಾರೆ. ಯಾಕಂದ್ರೆ ನಮ್ಮ ಜನಪದ ಕಲಾವಿದರೆಲ್ಲರೂ ಕತೆಗಾರ. ಅವ್ರಿಗೆ ಯಾರಿಗೂ ಸ್ಕೂಲ್ಗೂ ಹೋದಿಲ್ಲ, ಎಜುಕೇಶನ್ನು ವಿದ್ಯಾಭ್ಯಾಸವನ್ನು ಮಾಡಿದವರಲ್ಲ ಅವರು. ಆದ್ರೂ ಕತೆ ಹೇಳ್ತಿದ್ರು. ಹೆಂಗ್ ಕತೆ ಹೇಳ್ತಿದ್ರು ಅಂದ್ರೆ, ಸಾಕಷ್ಟು ಪುರಾಣಗಳನ್ನು ಕೇಳ್ತಾ ಇದ್ರು ಅವರು. ಸಂಜೆ ಹೊತ್ತಿನಲ್ಲಿ ತುಂಬಾ ಪುರಾಣ ಕೇಳ್ತಾ ಇದ್ರು. ಆಮೇಲಕ್ಕೆ ಬದುಕನ್ನು ಕಂಡಿದ್ರು. ದಟ್ಸ್ ದ ಬೇಸಿಕ್. ವಿಶ್ವವಿದ್ಯಾಲಯ ಏನು ಕತೆ ಹೇಳೋದಕ್ಕಂದ್ರೆ ಬದುಕನ್ನು ಗಮನಿಸೋದೆ ವಿಶ್ವವಿದ್ಯಾಲಯ ಅಲ್ಲಿ. ಸೊ ಅದನ್ನ ಇದಿರ್ತಿತ್ತು. ಅದರಿಂದ ಕತೆ ಹೇಳುವ ಇದು ಎಲ್ಲರಿಗೂ ಇರುತ್ತೆ. ಬರವಣಿಗೆಯನ್ನ ಕೆಲವರಷ್ಟೇ ನಾವು ಅಳವಡಿಸ್ಕೊಳ್ತೀವಿ ಅಷ್ಟೇ ಅನ್ಸುತ್ತೆ ನಂಗೆ. ಇಂಜಿನಿಯರಿಂಗ್ ಆದ್ಮೇಲೆ ಈ ಸಾಫ್ಟ್ವೇರಿಗೆ ಬಂದ್ಮೇಲೆ ನಂಗೆ ಒಂಟಿತನ ತುಂಬಾ ಕಾಡೋಕ್ ಶುರುವಾಯ್ತು. ಅಂದ್ರೆ ಇದು ಏನಿದು, ಇದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ. ಅಂದ್ರೆ ನಂಗೆ ಮುಂಚೆಯಿಂದಲೂ ನಂಗೆ ಹಣದ ವ್ಯಾಮೋಹ ಕಡಿಮೆ. ನಂಗೆ ಸ್ವಲ್ಪ ಏನೋ ಗೊತ್ತಿಲ್ಲ, ಬಹಳ ಬೇಕು ಹಣ ಅಂತ ನಂಗೆ ಅನ್ಸಲ್ಲ, ಅಂದ್ರೆ ಅನ್ಸೋದೇ ಇಲ್ಲ ನಂಗೆ ಯಾವತ್ತು. ಸೊ ಸ್ವಲ್ಪ ಇದ್ರೆ ಸಾಕು ಅಂತ ಅನ್ಸುತ್ತೆ ನಂಗೆ ಕೊಚ್ಚಿನ್ನಲ್ಲಿದ್ದಾಗ ತುಂಬಾ ತುಂಬಾ ಅಂದ್ರೆ ತುಂಬಾ ಕಾಡ್ತು ನಂಗೆ ಆಕ್ಚುಲಿ ಒಂಟಿತನ. ಯಾಕಂದ್ರೆ ಒಂದು ಏನು ಕಾರಣ ಆಗಿತ್ತು ಅಂದ್ರೆ, ನನ್ನ ಸಹಪಾಠಿಗಳೆಲ್ಲ ಅವಾಗಾಗ್ಲೇ ಮದುವೆ ಪ್ಲಾನು, ಮನೆ ಪ್ಲಾನು, ಅಮೆರಿಕ ಪ್ಲಾನು ಎಲ್ಲ ಮಾಡ್ಕೊಳ್ತಾ ಇದ್ರು ಆ ಟೈಮಲ್ಲಿ. ನಾನೊಬ್ನೇ ನಂದೇ ಆದಂತ ನನ್ನ ಇಂಡಿವಿಜುವಾಲಿಟಿ, ಸೆಕ್ಷುಯಾಲಿಟಿ, ನಾನು ಒಬ್ನೇ ಆಗ್ಬಿಟ್ಟಿದ್ದೀನಿ. ನನ್ಗೇನು ಮುಂದೆ ಒಂದು ಫ್ಯೂಚರ್ ಇಲ್ಲ ಅಂತ ಅನ್ಸೋ ಹೊತ್ನಲ್ಲಿ ನನ್ನದೇ ಆದಂತ ಒಂದು ಅಸ್ತಿತ್ವ ಅಂತ, ನನ್ನದೇ ಆದಂತ ಒಂದು ಅಸ್ಮಿತೆ, ಎಕ್ಸಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ನಂಗೆ ಬೇಕು ಏನಾದ್ರೂ ಒಂದು ಅಂತ ಅನ್ಸೋ ಹೊತ್ತು ನಂಗೆ ಏನ್ ಬರುತ್ತೆ ಅಂದ್ರೆ, ನಂಗೆ ಓದ್ಕೊಂಡಿದ್ದೆ, ತುಂಬಾ ಓದ್ತಿದ್ದೆ ಚಿಕ್ಕಂದಲ್ಲಿ. ವಿಪರೀತವಾಗಿ ಓದುವ ಹವ್ಯಾಸ ಇತ್ತು. ಈ ಇಂಜಿನಿಯರಿಂಗ್ ಬಂದ್ಮೇಲೆ ಅಥವಾ PUC ಸೈನ್ಸ್ ತಗೊಂಡ್ಮೇಲೆ ನಿಂತಿತ್ತು. ಸೊ ಅಲ್ಲಿ ಕಷ್ಟ, ಅಲ್ಲಿ ಓದೋದಕ್ಕೆ ಅವಾಗ ಆಗ್ತಿರ್ಲಿಲ್ಲ ನಮಗೆ. ಸೊ ಅವಾಗ ನನಗೆ ಬರೆಯೋಣ, ಸ್ವಲ್ಪ ಟ್ರೈ ಮಾಡೋಣ, ಬರೆಯೋಣ ಅಂತ ಹೇಳಿ ಬರೆಯೋಕ್ ಶುರು ಮಾಡಿದೆ. 96 ಎರ್ನಾಕುಲಂನಲ್ಲಿದ್ದೆ ಅವಾಗ ನಾನು. ಬರೆಯೋದಕ್ಕೆ ಶುರು ಮಾಡಿದೆ. ಕೊಚ್ಚಿನ್ ಅಂತಾರೆ ಎರ್ನಾಕುಲಂ, ಅಲ್ಲಿದ್ದಾಗ ಬರೆಯೋಕ್ ಶುರು ಮಾಡಿದೆ. ಬರೆದ ತಕ್ಷಣ ನನ್ಗೆ ಯಾವುದೇ ಲೇಖಕರ ಪರಿಚಯ ಇಲ್ಲ, ಯಾವುದೇ ಲೇಖಕರು ಗೊತ್ತಿಲ್ಲ ನನ್ಗೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಬರೆಯೋರು ಇಲ್ಲ, ಅಥವಾ ನಮ್ಮ ಊರ್ನಲ್ಲೂ ನಾವು ಯಾರು ಲೇಖಕರು ಇರ್ಲಿಲ್ಲ. ನಂಗೆ ಏನು ಗೊತ್ತೇ ಇಲ್ಲ, ಲೇಖಕರು ಯಾರು, ಹೆಂಗಿರ್ತಾರೆ, ಏನು ಅಂತೂ ಗೊತ್ತಿರ್ಲಿಲ್ಲ. ಅವಾಗ ಬಹಳ ಸರಳವಾಗಿದ್ದೇನಪ್ಪಾ ಅಂತಂದ್ರೆ, ಈ ತರಂಗದಲ್ಲಿ ಲೇಖಕರ ಫೋಟೋ ಹಾಕ್ಬಿಟ್ಟು ಒಂದು ವಿಳಾಸ ಕೊಡ್ತಿದ್ರು. ಅದು ಫಸ್ಟ್ ಟೈಮು ಕನ್ನಡದಲ್ಲಿ ಹಂಗಾಗಿದ್ದು. ಆಕ್ಚುಲಿ ವಿಳಾಸ ಕೊಡುವಂಥದ್ದು ಅದೆಷ್ಟು ನೋಡಿ, ಆಗಿನ ಕಾಲ ಸೋಷಿಯಲ್ ಮೀಡಿಯಾ ಅದು ಆಕ್ಚುಲಿ. ಸೊ ಅವರಿಗೆ ನಾನು ಪತ್ರ ಬರೆದೆ. ನಾನು ಅವಾಗ ವಸುಮತಿ ಉಡುಪ ಇರ್ತಾ ಇತ್ತು ಶಿವಮೊಗ್ಗದಲ್ಲಿ. ಸುಮ್ಮನೆ ನಾನು ಈ ತರ ಒಬ್ನು ನನ್ನ ಕನ್ನಡದಲ್ಲಿ ಕತೆ ಬರೀಬೇಕು ಅನ್ಕೊಳ್ತಿದ್ದೀನಿ, ನಂಗೆ ಬರುತ್ತೋ ಇಲ್ಲ ಗೊತ್ತಿಲ್ಲ ಕತೆ ಬರೆಯೋದು, ಸ್ವಲ್ಪ ನೀವು ನೋಡಿ ಹೇಳ್ತೀರಾ ಅಂತೇಳಿ ಕತೆ ಕಳಿಸಿದ್ರೆ, ಅವ್ರು ಪ್ರಾಂಪ್ಟ್ ಆಗಿ ಓದ್ಬಿಟ್ಟು ನನಗೆ ರೆಸ್ಪಾಂಡ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕತೆ ಬರೀತೀರಾ ನೀವು ನನಗೆ ಕಳಿಸೋದು ಬೇಡ, ನೀವು ನೇರವಾಗಿ ನೀವು ಸಂಪಾದಕರಿಗೆ ಕಳಿಸ್ಬೋದು, ನಿಮ್ಗೆ ಒಳ್ಳೆ ಕತೆ ಬರೆಯೋ ಒಂದು ಶಕ್ತಿ ಇದೆ ಅಂತ. ಸೊ ಅಲ್ಲಿಂದ ಕತೆ ಜರ್ನಿ ಶುರುವಾಯ್ತು. ಅದು ಬಿಟ್ಟೇ ಇಲ್ಲ, ನಾನು ಅವಾಗಿಂದ ಬರಿತಾನೆ ಬರ್ತಾ ಇದ್ದೆ. ನೀವಾಗ್ಲೇ ಹೇಳ್ದಂಗೆ 2 ದೋಣಿ ಪಯಣದಲ್ಲಿದ್ದೆ ನಾನು. ಸಾಫ್ಟ್ವೇರ್, ನಿಮ್ಮದೇ ಹಿನ್ನೆಲೆ ಅಲ್ಲ, ಸಾಫ್ಟ್ವೇರ್ನಲ್ಲೇ ಇದ್ದು 2 ದೋಣಿ ಪಯಣ.
ಬಟ್ ಒಂದ್ ಹಂತದಲ್ಲಿ ಸಾಕಪ್ಪ ಅನ್ಸ್ಬಿಡುತ್ತೆ. ನಿಂದು ಇದು ಬೇಡಪ್ಪ, ನನ್ನ ಕೈಲಿ ಆಗಲ್ಲ ಇದು. ಇದ್ರೊಳಗೆ ಫುಲ್ ಟೈಮ್ ಬೆಳಗ್ಗಿನ ಸಂಜೆ ತನಕ ಅದು ಏನದು ದುಡಿಸ್ಬಿಡ್ತಾರೆ. ಅದು ಭಾರತದಲ್ಲಂತೂ ಗೊತ್ತಲ್ಲ ನಿಮಗೆ, ಅದು ಬೇರೆ ಒಂದು ಬದುಕೇ ಇಲ್ದಂಗೆ ದುಡಿಸ್ಬಿಡ್ತಾರೆ ಇಲ್ಲಿ ದೇಶದಲ್ಲಿ. ಸರಿ ಅಂತ ಹೇಳಿ ಬಿಟ್ಬಿಡೋಣ ಅಂತ ಬಿಟ್ಬಿಟ್ಟೆ. ಬಿಟ್ಟು ಒಂದು 5-6 ತಿಂಗಳು ಕಷ್ಟ ಆಯ್ತು. ಅಂದ್ರೆ ಈ 1ನೇ ತಾರೀಕು ಬರುತ್ತಲ್ಲ, ತಿಂಗಳು ಮೊದಲನೇ ತೇದಿ ಅಂತೀವಲ್ಲ, ಅವತ್ತು ಎಲ್ಲರ ಪಾಸ್ಬುಕ್ ಅಲ್ಲಿ ಆಗ್ಲೇ ಲಕ್ಷಗಟ್ಟಲೆ ಸಂಬಳ ಜಮಾ ಆಗ್ತಿದೆ, ನಮ್ಮಲ್ಲಿ ಏನು ಆಗ್ತಿಲ್ಲ. ನನ್ನ ಪಾಸ್ಬುಕ್ ಅಲ್ಲಿ ಏನು ಆಗ್ತಾ ಇಲ್ಲ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು, ಜೀರ್ಣ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬಟ್ 6 ತಿಂಗಳಾದ್ಮೇಲೆ ಹೊಂದ್ಕೊಂಡೆ. ಅದಕ್ಕೆ ಏನ್ ಬೇಕಾಗಲ್ಲ ನಂಗೆ ಅಂತ ಗೊತ್ತಾಯ್ತು. ಏನು ಬೇಕಾಗಲ್ಲ, ಹಂಗೆ ಇರ್ಬೋದು, ಸರಳವಾಗಿರ್ಬೇಕು ನಾನು ಅಷ್ಟೇ ಅಂತ ಹೇಳಿ ಕಲ್ತ್ಕೊಂಡೆ ನಾನು. ಇವಾಗ ತುಂಬಾ ಸುಖವಾಗಿದ್ದೀನಿ. ಆಕ್ಚುಲಿ ಐ ಫೀಲ್ ವೆರಿ ಹ್ಯಾಪಿ ಅಟ್ ದ ಮೂಮೆಂಟ್. ಅಂಡ್ ಐ ವರ್ಕ್ ಮೋರ್ ದೆನ್ 14 hours ಪರ್ ಡೇ. ಸೊ ವರ್ಕ್ ಮಾಡಲ್ಲ ಅಂತಲ್ಲ, ಐ ವರ್ಕ್ ಮೋರ್ ದೆನ್ 14 hours ಪರ್ ಡೇ. ಬಟ್ ಇಟ್ಸ್ ಎವ್ರಿಥಿಂಗ್, ವಾಟ್ ಎವರ್ ಐ ವರ್ಕ್ ಇಸ್ ಫಾರ್ ಮೀ, ಮೈ ಓನ್ ಗ್ರೋತ್ ಅಂಡ್ ನಾಟ್ ಫಾರ್ ಎನಿ ಕಂಪ್ನಿ ಗ್ರೋತ್. ಸರ್ ಸರ್ ಅದಕ್ಕೆ ಒಂದು ಸಹ ಪ್ರಶ್ನೆ ಇದೆ. ಈಗ ನೀವು 2 ದೋಣಿ ಪ್ರಯಾಣ ಬಿಟ್ಬಿಟ್ಟು ರೋಪ್ ವಾಕ್ ಮಾಡಕ್ ಶುರು ಮಾಡಿದ್ರಿ ಆಲ್ಮೋಸ್ಟ್. ಅದು ಸಾಲದು ಅಂತೇಳಿ ಕಣ್ಣಿಗೆ ಬಟ್ಟೆ ಬೇರೆ ಕಟ್ಕೊಂಡು ಮಾಡ್ತಿದ್ದೀರಾ ನೀವು, ಪ್ರಕಾಶನ ಕಂಪನಿ ಬೇರೆ ಶುರು ಮಾಡ್ಕೊಂಡ್ರಿ ಅಲ್ವಾ? ಅದನ್ನ ಹೇಗೆ ಸರ್, ಅದು ಹೇಗಾಯ್ತು? ಅದು ವಿಚಿತ್ರ ರೀ. ಯಾವತ್ತು ಪ್ರಕಾಶನ ಮಾಡ್ಬೇಕು ಅಂತ ಅನ್ಕೊಂಡವನೇ ಅಲ್ಲ ನಾನು. ಅಯ್ಯೋ ದೇವ್ರೆ, ನಮ್ಮ ಮನೇಲಿ ಚಿಕ್ಕಂದಿನಿಂದ ಬ್ರಾಹ್ಮಣರ ಅಂಗಡಿ ಇಡಬಾರ್ದು ಅಂತ ಎಷ್ಟು ತಲೆಯಲ್ಲಿ ತುಂಬಿಸ್ಬಿಟ್ಟಿದ್ರು ಅಂದ್ರೆ ನಮಗೆ ಅದಕ್ಕೆ ಹೊಂದಾಣಿಕೆನೇ ಆಗಲ್ಲ ಅಂತ. ಇನ್ಫ್ಯಾಕ್ಟ್ ಇದು ಇನ್ಫೋಸಿಸ್ ಕ್ಯಾಂಪಸ್ ರಿಕ್ರೂಟ್ಮೆಂಟಿಗೆ ಬಂದಿತ್ತು ನಮಗೆ 1990 ಯಾವಾಗ ಇನ್ಫೋಸಿಸ್ ರಿಕ್ರೂಟ್ಮೆಂಟಿಗೆ ಬಂದಾಗ, ಅದು ಕಂಪ್ನಿ ಓನರ್ ಬ್ರಾಹ್ಮಣರು ಅಂದ ತಕ್ಷಣ ನಾನು ಹೋಗ್ಲೇ ಇಲ್ಲ. ಬೇಡ ಬ್ರಾಹ್ಮಣರಿಗೆ ಇದು ಮಾಡೋಕ್ ಬರಲ್ಲ ಅಂತೆ, ಸುಮ್ಮನೆ ಯಾಕೆ, ಎಲ್ಲಿ ಕರ್ಮ ಇದು. ಸೊ ಅವ್ರ ಜೊತೆಲಿ ಹೋಗಿ ನಾನು ಒದ್ದಾಡೋದು ಬೇಡ ಅಂತ ಹೇಳಿ ಐ ಜಸ್ಟ್ ಡಿಡ್ಂಟ್ ಇವನ್ ಅಟೆಂಡ್ ಫಾರ್ ದಟ್ ಒನ್. ಒಂದೇ ನಿಮಿಷ, ಏನು ಪವರ್ ಆನ್ ಮಾಡ್ತೀನಿ. ಸರ್ ಯಾರು ನಾರಾಯಣ ಮೂರ್ತಿ ಅವ್ರಿಗೆ ಹೇಳ್ಬೇಡಿ ಪ್ಲೀಸ್, ಹೇಳಿದ್ರ ಅಂತ. ಇಲ್ಲ ನಾರಾಯಣ ಮೂರ್ತಿ ಅವ್ರ ಮುಂದೆ ಹೇಳಿದೀನಿ ಬಿಡಿ ಅದನ್ನ ನಾನು. ಹೀಗಾಯ್ತು ನಿಮಗೆ ಅಂತ ನಾರಾಯಣ ಮೂರ್ತಿ ಮುಂದೆ ಹೇಳಿದ್ದು ನಾನು. ಅವಾಗ ಆ ಪರಿ ಇದ್ದವ್ರನ್ನ ನಮ್ಗೆ ಎಲ್ಲಿ ಗೊತ್ತಿಲ್ಲ, ನಮ್ಗೆ ಹಿಂಗೆಲ್ಲ ಹಣದ ವ್ಯವಹಾರ ಮಾಡಿ ಗೊತ್ತಿಲ್ಲ ಅಂತ ತಲೆಯಲ್ಲಿರೋದಲ್ಲ. ಬಟ್ ಐ ವಾಸ್ ಫೋರ್ಸ್ ಟು, ಯಾಕಂದ್ರೆ ನಾನು ಬರಿತಾ ಇದ್ದೀನಿ, ಎಷ್ಟು ಪುಸ್ತಕಗಳಿಗೆ ಆಗಷ್ಟು ಬರ್ದಿದ್ದೀನಿ, ಪ್ರಕಾಶಕರು ಸಿಗ್ಲಿಲ್ಲ ನಂಗೆ ಯಾರು. ಎಷ್ಟು ಜನ, ಸುಮಾರು ಒಂದು 50-60 ಜನಕ್ಕೆ ಪತ್ರ ಬರೆದು ನನ್ನ ಹಸ್ತಪ್ರತಿ ಓದಿ ಯಾರು ಕೇರ್ ಮಾಡಲಿಲ್ಲ. ಅಂದ್ರೆ ಕನ್ನಡದಲ್ಲಿ ಪುಸ್ತಕೋದ್ಯಮ ತುಂಬಾ ಅಧ್ವಾನವಾಗಿದೆ. ಅಂದ್ರೆ ಯು ಶುಡ್ ಬಿ ಏಬಲ್ ಟು ರೆಕಗ್ನೈಸ್ ಸಮ್ ಗುಡ್ ರೈಟಿಂಗ್. ಯಾರು ಅದು ಮಾಡೋದೇ ಇಲ್ಲ ಕನ್ನಡದಲ್ಲಿ ಆಕ್ಚುಲಿ. ಸೊ ಅದರಿಂದ ತೊಂದರೆ ಆಗಿತ್ತು ನನಗೆ. ನಾನೇ ಶುರು ಮಾಡ್ಕೊಂಡೆ. ಬಟ್ ಐ ಡಿಡ್ ಎ ಗುಡ್ ಥಿಂಗ್ ಅನ್ಸುತ್ತೆ ನಂಗೆ. ಶುರು ಮಾಡ್ಕೊಂಡ್ಮೇಲೆ ನಾನು ಸಕ್ಸಸ್ ಆದೆ. ಅಂದ್ರೆ 2004 ನಾನು ಶುರು ಮಾಡಿದ್ದು. ಸೊ ಇಟ್ ಟರ್ನ್ಡ್ ಔಟ್ ಟು ಬಿ ಎ ವೆರಿ ಗುಡ್ ವೆಂಚರ್ ಆಕ್ಚುಲಿ. ನನ್ನ ಪುಸ್ತಕಗಳೆಲ್ಲ 3 ಪುಸ್ತಕ ಮಾಡಿದ್ದೆ ನಂದೇ ಶುರುನಲ್ಲಿ. ಸಾಕಷ್ಟು ಖರ್ಚಾಯ್ತು. ಅವಾಗ ನಂಗೆ ಧೈರ್ಯ ಬಂತು. ಅಂದ್ರೆ ನಾನ್ ಕಷ್ಟಪಟ್ಟಿದ್ದೀನಿ ಅಂದ್ರೆ ಎಷ್ಟೋ ಜನ ನನ್ನ ತರನೇ ಕಷ್ಟಪಡ್ತಾ ಇದ್ದಾರೆ. ಸೊ ಅವ್ರನ್ನ ರೆಕಗ್ನೈಸ್ ಮಾಡ್ಬೇಕಲ್ಲ, ಅಂಥವ್ರ ಪುಸ್ತಕ ಮಾಡ್ಬೇಕಲ್ಲ ಅಂತ ತಲೆಯಲ್ಲಿ ಬಂತು ನಂಗೆ. ಅವಾಗ ಚಂದ ಪುಸ್ತಕ ದೊಡ್ಡದಾಗಿ ಬೆಳೀತಾ ಹೋಯ್ತು ಅವಾಗ. ಸೊ ಐ ಥಿಂಕ್ ದಟ್ಸ್ ಎ ಇಂಪಾರ್ಟೆಂಟ್ ಸ್ಟೆಪ್. ಅದು ನನಗಷ್ಟೇ ಸೀಮಿತಗೊಳಿಸ್ಲಿಲ್ಲ ನಾನು, ಮತ್ತೊಬ್ಬರ ಕಡೆಗೂ ಪುಸ್ತಕಗಳನ್ನ ಮಾಡ್ಬೇಕು ಅಂತ ಹೋದ್ನಲ್ಲ ನಾನು. ಸೊ ದಾಟ್ ರಿಯಲಿ ಟರ್ನ್ಡ್ ಔಟ್ ಟು ಬಿ ಅನ್ ಇಂಪಾರ್ಟೆಂಟ್ ಸ್ಟೆಪ್ ಆಕ್ಚುಲಿ. ಅದು ಇವಾಗ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ. ಇವಾಗ ಒಂಥರ ಹಿಂಗಾಗಿದೆ, ನಿನ್ನೆಲ್ಲ 3 ದಿನ ಇದ್ವಲ್ಲ, ಸುಮ್ಮನೆ ಚಂದ ಪುಸ್ತಕ ಅಂತ ಹೆಸರು ಬರ್ತಾರೆ. ನಮಗೆ ಚಂದ ಪುಸ್ತಕಗಳು ಬೇಕು ಅನ್ನುವಂಥದ್ದು. ನಾನು ಮಾಡ್ತಿದ್ದೀನಿ ಅಂತೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಬಟ್ ದರ್ ಇಸ್ ಎ ಬ್ರ್ಯಾಂಡ್ ವಿಚ್ ಹಸ್ ಬೀನ್ ಬೆಲ್ಟ್. ಸೊ ಅದು ಕನ್ನಡಕ್ಕೆ ಬೇಕಿತ್ತು. ಇವಾಗ ಸಾಕಷ್ಟು ಜನ ಪ್ರಕಾಶಕರು ಅದ್ ಮಾಡ್ತಾ ಇದ್ದಾರೆ. ಮುಂಚೆ ತುಂಬಾ ಅಧ್ವಾನ ಇತ್ತು, ಇವಾಗ ಹಂಗ ಅನ್ಸಲ್ಲ ನಂಗೆ. ಸಾಕಷ್ಟು ಜನ ಪ್ರಕಾಶಕರು ಹೊಸಬ್ರನ್ನ ಹುಡುಕ್ತಾರೆ, ಯಾರು ಚೆನ್ನಾಗಿ ಬರೀತಾರೆ ಅಂತ ಹುಡುಕ್ತಾರೆ. ಸೊ ಅಂಡ್ ಇಟ್ಸ್ ಗಿವಿಂಗ್ ಮಿ ಲಾಟ್ ಆಫ್ ಮನಿ ಆಲ್ಸೋ. ಮುಂಚೆ ತರ ಅಲ್ಲ, ಏನು ಪ್ರಕಾಶಕರಂದ್ರೆ ಏನೋ ಬಾರಿ ಬಡವರಪ್ಪ ಅನ್ನೋ ತರ ಏನಿಲ್ಲ. ಇವಾಗ ಸಾಕಷ್ಟು ಹಣ ಬರುತ್ತೆ ನಂಗೆ. ಐ ಡು ಗುಡ್ ಮನಿ ಆಕ್ಚುಲಿ. ಅಯ್ಯೋ, ನಿನ್ನೆ ಇದ್ರಲ್ಲೇ ನಾವು ಸುಮಾರು 3 ದಿನದಲ್ಲಿ 700 ಪುಸ್ತಕ ಮಾರಿದೀವಿ ನಾವು. ಪುಸ್ತಕ ಸಂತೆಯಲ್ಲಿ 700 ಪುಸ್ತಕ. ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್ ಆಕ್ಚುಲಿ. 700 ಪುಸ್ತಕಗಳು. ಅದರಲ್ಲಿ 200 ರೇಷ್ಮೆ ಬಟ್ಟೆ, 100 ಇದು ತೇಜೋ ತುಂಗಭದ್ರ, 100 ನಮ್ಮಮ್ಮ ಅಂದ್ರೆ ನಂಗೆ ಇಷ್ಟ. ಸೊ ದೋಸ್ ಆರ್ ಆಲ್ ಬಿಗ್ ನಂಬರ್ಸ್ ನನ್ನ ಪ್ರಕಾರ ಕನ್ನಡಕ್ಕಂತೂ. ಸೊ ಐ ಆಮ್ ಡೂಯಿಂಗ್ ವೆಲ್ ಆಲ್ಸೋ ಅಂಡ್ ಐ ಹ್ಯಾವ್ ಲರ್ನ್ ಕ್ವೈಟ್ ಎ ವೆಲ್. ಅಂಡ್ ಆಮೇಲೆ ಗೊತ್ತಾಯ್ತು
ಬ್ರಾಹ್ಮಣರು ಚೆನ್ನಾಗಿ ಮಾಡ್ಬೋದು ಬಿಸ್ನೆಸ್ ಅಂತ ಗೊತ್ತಾಗಿದೆ ನಂಗೆ. ಯಾಕಂದ್ರೆ ಕಡೆಗೂ ಬೇಕಾಗಿರೋದು ಜಾಣ್ತನ ಅಷ್ಟೇ ಅಲ್ಲಿ. ಸೊ ಬೇರೆ ಏನು ಅಲ್ಲ. ಯು ಶುಡ್ ನೋ ಹೌ ಟು ಬ್ರಿಂಗ್ ಕ್ರಿಯೇಟಿವಿಟಿ. ಹೊಸತನ್ನ ತಂದು ಓದುಗರನ್ನ ಆಕರ್ಷಿಸೋದು ಗೊತ್ತಿರ್ಬೇಕು ಮಾತ್ರ. ಅದು ಮಾತ್ರ ಬಹಳ ಮುಖ್ಯ. ಹೊಸತನ್ನ ತರಬೇಕು. ಆಮೇಲೆ ಈ ಸಂಕೋಚ ಬಿಡ್ಬೇಕು. ಈ ಲೇಖಕ ಮತ್ತು ಪ್ರಕಾಶಕಂಗೆ ಯಾವಾಗ್ಲೂ ಒಂದು ಸಮಸ್ಯೆ ಬರುತ್ತೆ. ಈ ಲೇಖಕ ಮಹಾ ಸಂಕೋಚದ ವ್ಯಕ್ತಿತ್ವ, ಪ್ರಕಾಶಕ ಒಂಥರ ಎಕ್ಸ್ಟ್ರಾವರ್ಟ್ ಆಗಿರ್ಬೇಕು. ಹೋಗಿ ಏನ್ ಬೇಕಾದ್ರೂ ಮಾರಾಟ ಮಾಡ್ತೀನಿ ಅನ್ನೋ ತರ ಇರ್ಬೇಕು ಇವರು. ಸೊ ಇವೆರಡು ಪಾತ್ರಗಳನ್ನ ನಿಭಾಯಿಸೋದು ಒಂದೊಂದ್ಸಲ ಕಷ್ಟ ಆಗುತ್ತೆ ನಂಗೆ. ಬಟ್ ನಂಗೆ ಆ ಹ್ಯಾಟ್ ಹಾಕೋದು ಗೊತ್ತು. ಈ ಹ್ಯಾಟ್ ಹಾಕೋದು, ಆ ಹ್ಯಾಟ್ ಹಾಕೋದು ಎರಡನ್ನೂ ಮಾಡ್ತಾ ಹೋಗ್ತೀನಿ ನಾನು. ಸೊ ಇದು ಒಳ್ಳೇದೇ ಅನ್ಸುತ್ತೆ. ಅಂಡ್ ಇಟ್ ಕೀಪ್ಸ್ ಮೀ ಆಕ್ಯುಪೈಡ್ ಆಲ್ ದ ಡೇಸ್. ಅಂದ್ರೆ ನೀವು ಪ್ರಕಾಶನ ಅಂದ್ರೆ ಏನು ದೊಡ್ಡ ಇದಿದ್ದಾರೆ ಅಂತ ಅನ್ಕೋಬೇಡಿ. ಒಂದು 8 ಜನ ಇದ್ದಾರೆ ನನ್ನ ಕೈ ಕೆಳಗೆ. ಯಾರ್ಯಾರು ಇಲ್ಲ, ನಾನೊಬ್ನೇ. ಈಗ ಇಷ್ಟು ವರ್ಷದ ನಂತರ ನನಗೊಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ತುಂಬಾ ಹೆಲ್ಪ್ ಮಾಡ್ತಾನೆ. ಎಲ್ಲ ಪುಸ್ತಕಗಳು ತಯಾರಿ ಮಾಡೋದಕ್ಕೆ ಎಲ್ಲದಕ್ಕೆಲ್ಲ ನಾನೇ ಲೇಔಟ್ ಮಾಡೋದು, ನಾನೇ ಪ್ರೂಫ್ ಕರೆಕ್ಷನ್ಸ್ ಹಾಕೋದು, ನಾನೇ ತಿದ್ದೋದು, ಎಡಿಟ್ ಮಾಡೋದು, ನಾನೇ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕಳಿಸೋದು, ನಾನೇ ಇನ್ವಾಯ್ಸಸ್ ಮಾಡೋದು, ಎಲ್ಲ ನಾನೊಬ್ಬನೇ ಮಾಡೋದು. ಎಲ್ಲ ಕಂಪ್ಲೀಟ್ ಆಗಿ ಮಾಡಿ ಇಲ್ಲಿ ತನಕನೇ ಬೆಳೆಸಿದ್ದೀನಿ. ಅಂಡ್ ಇಟ್ಸ್ ಡೂಯಿಂಗ್ ವೆಲ್. ಆಕ್ಚುಲಿ ಇಟ್ಸ್ ಡೂಯಿಂಗ್ ವೆರಿ ವೆರಿ ವೆಲ್. ಇದು ಬಹಳ ಸಂತೋಷದ ವಿಷಯ. ಪುಸ್ತಕದ ಒಂದು ಪ್ರಜ್ಞೆ ಕನ್ನಡದಲ್ಲಿ ಸ್ವಲ್ಪ ಬೇರೆ ಭಾಷೆಗಳಿಗಿಂತ ಇನ್ನೂ ಕಮ್ಮಿ ಇದೆ ಅಂತ ಅನ್ಸುತ್ತೆ. ಆದ್ರೆ ಈ ಪುಸ್ತಕ ಸಂತೆಗಳಿಂದ ಸ್ವಲ್ಪ ಹೆಚ್ಚಾಗ್ತಾ ಇರೋ ವಿಷಯ ಕೇಳಿ ಸಂತೋಷ ಆಯ್ತು ನನಗೆ. ಎಷ್ಟೋ ಬಾರಿ ಯಾವುದೋ ಒಂದು ಪುಸ್ತಕ ಬೇಕು ಅಂತ ಹೇಳಿದ್ರೆ ಅದು ಎಲ್ಲಿ ಹುಡುಕಬಹುದು, ಏನ್ ಮಾಡ್ಬೋದು ಅನ್ನೋದೇ ಗೊತ್ತಾಗೋದಿಲ್ಲ. ನೀವು ಬೇರೆ ಬೇರೆ ಕಡೆ ನೋಡಿರ್ತೀರಾ. ಉದಾಹರಣೆಗೆ ಬಹುಶಃ ಮರಾಠಿನಲ್ಲಿ, ಬಂಗಾಳಿನಲ್ಲಿ, ಮಲಯಾಳಂನಲ್ಲಿ ಇದೆಲ್ಲ ಕಡೆಯಲ್ಲೂ ಕನ್ನಡಕ್ಕಿಂತ ಚೆನ್ನಾಗಿದೆ ಪುಸ್ತಕಗಳ ಓದು. ಇದು ನನಗೆ ತುಂಬಾ ಹಿಂದಿನ ವಿಷಯ ಹೇಳ್ತಾ ಇದ್ದೀನಿ. 25 ವರ್ಷದಕ್ಕಿಂತ ಹಿಂದೆ ಆಗ್ಲೇನೆ ಪುಣೆನಲ್ಲಿ ಹೋದ್ರೆ, ಇದರಲ್ಲಿ ಪೇಟೆ ಏರಿಯಾದಲ್ಲಿ ಹೋದ್ರೆ ಭೈರಪ್ಪ ಅವರ ಕಾದಂಬರಿಗಳು ಒಳ್ಳೆ ಇದ್ರ ತರ ಕಡಲೆಪುರಿ ತರ ಮಾರಾಟ ಆಗ್ತಾ ಇತ್ತು. ಆಗ್ಲೇನೆ. ಈಗಲೂ ಹಾಗೆ ಇರುತ್ತೆ, ಇನ್ಕ್ಲೂಡಿಂಗ್ ಎಲ್ಲ ಮರಾಠಿ ಪುಸ್ತಕಗಳು. ಆಗಂತೂ ಕರ್ನಾಟಕದಲ್ಲಿ ಒಂದು ಸಪ್ನಾ ಬುಕ್ ಹೌಸ್ ಬಿಟ್ರೆ ಇನ್ನೊಂದು ಇರ್ಲಿಲ್ಲ ಅನ್ನೋ ತರ ಸ್ಥಿತಿ. ನಾನು ಬೇರೆ ಊರಿಂದ ಆದ್ರಿಂದ ನಮ್ಮ ಹಾಸನದಂತ ಊರಿನಲ್ಲಿ ಏನೇನೂ ಸಿಗ್ತಾ ಇರಲಿಲ್ಲ. ಈಗ ಮೊನ್ನೆ ನಿಮ್ಮ ನೋಡಿದೆ, ಅದರಲ್ಲಿ ಹಾಸನದಲ್ಲಿ ಒಂದು ಪುಸ್ತಕದ ಅಂಗಡಿಲಿ ಚೆನ್ನಾಗಿ ಹೋಗಿದೆ ಅಂತ ಹೇಳಿ ನನಗೆ ಅದಕ್ಕೆ ತುಂಬಾ ಸಂತೋಷ ಆಗೋಯ್ತು ಅದು ನೋಡ್ಬಿಟ್ಟು. ಅಯ್ಯೋ, ಹಾಸನದಲ್ಲಿ 130 ಜನ ರೀ. ಹೆಂಗೆ ಓದುಗರು ಅಂತಂದ್ರೆ, ಅಬ್ಬಾ, ತಗೊಂಡೋಗಿರೋ ಅಷ್ಟು ಪುಸ್ತಕನೂ ಖರ್ಚಾಗಿ ಇನ್ನಷ್ಟು ಪ್ರತಿಗಳು ಬೇಕು ಅನ್ನೋ ತರ ಇದಾಯ್ತು. ಅಂಡ್ ಐ ಥಿಂಕ್ ಕನ್ನಡ ಪರವಾಗೇ ಇಲ್ಲ ಅನ್ಸುತ್ತೆ. ಮಲಯಾಳಂನಷ್ಟು ಚೆನ್ನಾಗಿಲ್ಲ, ಒಪ್ಕೊಳ್ತೀನಿ ನಾನು. ಮಲಯಾಳಂ ತುಂಬಾ ಅದ್ಭುತವಾಗಿದೆ. ಬಟ್ ಕಂಪೇರ್ ಟು ಮರಾಠಿ ಅಂಡ್ ತೆಲುಗು, ತಮಿಳ್, ವಿ ಆರ್ ಡೂಯಿಂಗ್ ಪ್ರಿಟಿ ವೆಲ್. ನನ್ನ ಪ್ರಕಾರ ನಮ್ಮಷ್ಟು ಪ್ರತಿಗಳು ಅವ್ರು ಮಾರಾಟನೇ ಮಾಡಲ್ಲ. ಅಲ್ಲೆಲ್ಲ ಲೇಖಕರ ಜೊತೆ ಒಡನಾಡ್ ಬಂದಿದ್ದೀನಿ ನಾನು. ಎಲ್ಲ ಕಡೆಗೂ ಹೋಗ್ತೀನಿ ನಾನು, ಹೋಗಿ ಮಾತಾಡಿಸ್ತೀನಿ ಲೇಖಕರನ್ನ. ಐ ಥಿಂಕ್ ಕನ್ನಡ ಇಸ್ ಡೂಯಿಂಗ್ ಪ್ರಿಟಿ ವೆಲ್ ಕಂಪೇರ್ ಟು ಅದರ್ಸ್. ಅಂಡ್ ಬಹಳ ಖುಷಿಯಾಗಿದ್ದೇನಂದ್ರೆ, ನಿನ್ನೆ ಪುಸ್ತಕ ಸಂತೆಯಲ್ಲಿ ನೋಡಿದ್ರೆ ಎಲ್ಲಾ ಸಾಫ್ಟ್ವೇರ್ ಹುಡುಗರೇ ನೋಡಿ. ಬಂದ್ ಪುಸ್ತಕ ತಗೊಳ್ಳೋದೆಲ್ಲ ಸಾಫ್ಟ್ವೇರ್ ಹುಡುಗರು. ಈ ಕನ್ನಡ MA ಮಾಡಿದವರು, ಕನ್ನಡ PhD ಅವ್ರು ಯಾರು ಬರೋದು ಇಲ್ವೇ ಇಲ್ಲ, ಆಲ್ಮೋಸ್ಟ್ ಇಲ್ವೇ ಇಲ್ಲ. ಬರೋರೆಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗರು ಪುಸ್ತಕ ಬೇಕು ಅಂದ್ಕೊಂಡು ಬರ್ತಾರೆ. ಆಕ್ಚುಲಿ ಕನ್ನಡ ಪುಸ್ತಕ ಓದೋದು ಯಂಗ್ಸ್ಟರ್ಸ್ ಎಲ್ಲರೂ IT ಹುಡುಗರಾಗಿದೆ. ಅದೊಂದು ನ್ಯೂ ಟ್ರೆಂಡ್. ಅಂದ್ರೆ ಪೀಪಲ್ ಆರ್ ರಿಯಲೈಸಿಂಗ್ ದಟ್ ದೇರ್ ಇಸ್ ಎ ಪ್ಯಾಷನ್ ವಿಚ್ ಇಸ್ ರಿಕ್ವೈರ್ಡ್, ರೀಡಿಂಗ್ ಈಸ್ ರಿಕ್ವೈರ್ಡ್ ಅಂತ. ಅದಕ್ಕಾಗಿ ಈ ಮುಂಚೆ ನಮ್ಮ ಜನರೇಷನ್ ಅಲ್ಲಿ ಬರೀ IT ಅಂದ್ರೆ ಅದೇ ಪ್ರಪಂಚ ಅನ್ಕೊಂಡ್ಬಿಟ್ಟಿದ್ವಲ್ಲ ನಾವು, ಅದು ಹೊರಟೋಗಿದೆ ಇವಾಗ ಸ್ವಲ್ಪ. ಸೊ ದೇ ಆರ್ ಲುಕಿಂಗ್ ಅಟ್ ದ ಔಟ್ಸೈಡ್ ದ ವರ್ಲ್ಡ್ ಆಲ್ಸೋ, ಮೇ ಬಿ ಬಿಕಾಸ್ ದೇ ಆರ್ ನಾಟ್ ಸೋ ಗ್ರೀಡಿ ಅಬೌಟ್ ಮನಿ ಲೈಕ್ ವಾಟ್ ವಿ ವರ್ ಅಟ್ ದಟ್ ಟೈಮ್. ಆಕ್ಚುಲಿ ನಮಗೆ ಬಡತನದಿಂದ ಬಂದಿದ್ವಿ ನಾವೆಲ್ಲರೂ ಬಹುತೇಕರು. ನಮಗೆ ಹಣ ಅನ್ನೋದು ಬಹಳ ಮುಖ್ಯ ಅನ್ಸ್ಬಿಡ್ತು. ಇವಾಗ ಹಂಗ ಅನಿಸ್ತಾ ಇಲ್ಲ ಹುಡುಗರಿಗೆ. ಸೊ ದೇ ಆರ್ ಏಬಲ್ ಟು ಸಿ ದ ವ್ಯಾಲ್ಯೂ ಆಫ್ ಎವ್ರಿಥಿಂಗ್ ಅಲ್ಲ. ಸೊ ಐ ಥಿಂಕ್ ಯಂಗ್ಸ್ಟರ್ಸ್ ಆರ್ ಕಮಿಂಗ್ ಅಪ್ ನೌ. ಸೊ ಇಟ್ಸ್ ಮಚ್ ಬೆಟರ್. ಮೊನ್ನೆ ನೀವು ನಿಮ್ಮ ವಿಕ್ರಮ ಇರ್ಬೋದು ಅಥವಾ ಯಾವುದೋ ಒಂದು ಪತ್ರಿಕೆಯ ಸಂದರ್ಶನದಲ್ಲಿ ಈ ಮಾತು ಹೇಳಿದ್ರಿ, ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ಗಳಿಂದ ಏನು ಬರ್ತಾ ಇಲ್ಲ ಅಂತ. ಇದು ಒಂದು ರೀತಿ ಈಗ ಬೇರೆ ಸೈಡಿಂದ ಓದ್ತಾ ಇದ್ದಾರೆ, ಸಾಹಿತ್ಯವನ್ನು ಓದ್ತಾ ಇದ್ದಾರೆ, ಬರೀ ಕಥೆ ಕಾದಂಬರಿ ಅಲ್ಲ, ಈ ಹಳೆಗನ್ನಡನೂ ಓದ್ತಾ ಇದ್ದಾರೆ ಅನ್ನೋದು ಒಳ್ಳೆ ಒಂದು ಮಾತಾದ್ರೆ. ಆದರೆ ಒಂದು ದೃಷ್ಟಿಯಿಂದ ಮುಂದೆ ಒಂದು ಈ ಯೂನಿವರ್ಸಿಟಿ ಇಂಥದಕ್ಕೆಲ್ಲ ನಮ್ಮಂಥವ್ರಿಗೆ ಎಂಟ್ರಿ ಇಲ್ಲ. ಯಾಕಂದ್ರೆ ಯು ಡೋಂಟ್ ಕ್ವಾಲಿಫೈ, ಯು ಡೋಂಟ್ ಹ್ಯಾವ್ ಎ ಕನ್ನಡ MA. ನೀವು ಹೋಗ್ಬಿಟ್ಟು ಅಲ್ಲಿ ಹೋಗಿ ಪಾಠ ಮಾಡಕ್ ಸಾಧ್ಯ ಇಲ್ಲ, ನಿಮ್ಗೆ ಏನ್ ಬರ್ತಾ ಇದ್ರು.
ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಮುಂದೆ ಆಗೋದ್ರ ಬಗ್ಗೆ ಒಂಥರ ಒಂದು ಹೋಪ್ ಇದೆಯಾ ಅಥವಾ ಏನಿದೆ, ಡಿಸ್ಪೇರ್ ಇದೆಯಾ, ಏನಂತೀರಾ? ಇಲ್ಲ, ಈ ಸರ್ಕಾರಿ ವಿಶ್ವವಿದ್ಯಾಲಯಗಳು ಚೇತರಿಸ್ಕೊಳ್ತಾ ಇಲ್ಲ. ಅಂದ್ರೆ ಅಲ್ಲಿ ರಿಕ್ರೂಟ್ಮೆಂಟೇ ನಿಂತು ಹೋಗ್ಬಿಟ್ಟಿದೆ. ಅಲ್ಲಿ ಇದ್ದಂಥವ್ರು ನಂಗೆ ತುಂಬಾ ಆಲಸ್ಯಗಳಾಗಿ ಕಾಣ್ತಾರೆ. ಯಾರು ಒಂದು ಎನರ್ಜೆಟಿಕ್ ಆಗಿ ಕೆಲಸನೇ ಮಾಡ್ತಿಲ್ಲ ಸಾಹಿತ್ಯಿಕವಾಗಿ. ಎಲ್ಲೋ ಒಬ್ರು ಅಪರೂಪವಾಗಿ ಅಪವಾದಗಳು ಕಾಣಿಸುತ್ತೆ, ಇಲ್ಲ ಅಂತಲ್ಲ. ಅಲ್ಲೊಂದು ಇಲ್ಲೊಂದು ಅಪವಾದಗಳು ನಂಗೆ ಕಂಡೇ ಕಾಣುತ್ತೆ. ರಾಮತ್ ತರೀಕೆರೆ ಅಂತವ್ರು, ವಿಕ್ರಮ್ ವಿಸಾಜಿ ಅಂತವ್ರು, ಇವರೆಲ್ಲ ಕಾಣಿಸ್ತಾರೆ ನಮಗೆ, ಇಲ್ಲ ಅಂತ ಹೇಳಲ್ಲ. ಬಟ್ ಓವರ್ ಆಲ್ ಅದು ವಿದ್ಯಾರ್ಥಿಗಳು, ಒಳ್ಳೆ ವಿದ್ಯಾರ್ಥಿಗಳು ಹೋಗ್ತಾ ಇಲ್ಲ ಅಲ್ಲಿ ವಿಶ್ವವಿದ್ಯಾಲಯಗಳಿಗೆ. ಬಟ್ ಆನ್ ದ ಅದರ್ ಹ್ಯಾಂಡ್ ಸಮ್ ಡಿಫ್ರೆನ್ಸ್ ನೋಡಿ. ಇವಾಗ ಅಶೋಕ ಯೂನಿವರ್ಸಿಟಿ ಬಂದಿದೆಯಲ್ಲ, ಅಶೋಕ ಯೂನಿವರ್ಸಿಟಿಗೆ ಟೀಚಿಂಗ್ ಸ್ಟಾಫ್ ಅಂದ್ರೆ ಲಿಟ್ರೇಚರ್, ಕ್ರಿಯೇಟಿವ್ ರೈಟಿಂಗ್ ಟೀಚಿಂಗ್ ಸ್ಟಾಫ್ ವಿವೇಕ್ ಶಾನ್ಭಾಗ್. ಅಂದ್ರೆ ಇಂಜಿನಿಯರಿಂಗ್ ಆದಂತಹ ವ್ಯಕ್ತಿ ಕನ್ನಡ ಸಾಹಿತಿಯೊಬ್ಬನ್ನ ಅವರು ಕ್ರಿಯೇಟಿವ್ ಸ್ಟಾಫ್ ಆಗಿ ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ ಅವರು. ಅಂದ್ರೆ ಅವ್ರಿಗೆ ಯಾರಿಗೂ MA ಬೇಡ, PhD ಬೇಡ, ಯಾವುದು ಬೇಡ. ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ಪ್ರೈವೇಟ್ ಯೂನಿವರ್ಸಿಟಿಗಳು ಈ ರೀತಿಯ ಒಂದು ಏನು ರೆಡ್ ಟೇಪ್ ಅಂತ ಏನಿರುತ್ತೋ ಅಥವಾ ಒಂದು ಬ್ಯೂರಾಕ್ರಸಿ ಅಂತ ಏನಿರುತ್ತೆ ಅದು ಇಲ್ಲ ಅವ್ರಿಗೆ. ಸೊ ದೇ ಆರ್ ರೆಡಿ ಟು ಟೇಕ್ ಇಟ್ ಅಪ್. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಈ ಪ್ರೈವೇಟ್ ಯೂನಿವರ್ಸಿಟಿಗಳು ಬಂದಾಗಿಂದ ಬರೀ ಶ್ರೀಮಂತರಿಗಷ್ಟೇ ಉನ್ನತ ವ್ಯಾಸಂಗ ಅನ್ನೋ ತರ ಆಗೋಗ್ತಿದೆ. ಆ ಒಂದು ಹಣವನ್ನು ಯಾರು ಕೊಡ್ತಾರೆ? ವರ್ಷಕ್ಕೆ 10 ಲಕ್ಷ ತಗೊಳ್ತಾರೆ ಅಶೋಕ ಯೂನಿವರ್ಸಿಟಿಯಲ್ಲಿ, 10 ಲಕ್ಷ ಫೀ. ಅದನ್ನ ಯಾರು ಕೊಡೋಕ್ ಸಾಧ್ಯ? ಸಾಮಾನ್ಯರು ಕೊಡೋಕ್ ಸಾಧ್ಯ. ಆಮೇಲೆ ಅದೆಲ್ಲ ಎಲೈಟ್ ನಲ್ಲಿ ಉಳ್ಕೊಂಡ್ಬಿಡುತ್ತೆ, ಬರೀ ಇಂಗ್ಲಿಷ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ, ಕನ್ನಡ ನಿಂತು ಹೋಗುತ್ತೆ. ಅಲ್ಲಿ ಕನ್ನಡ ಇದಾಗಲ್ಲ. ಕನ್ನಡವನ್ನು ಪ್ರೋತ್ಸಾಹಿಸ್ತಾ ಇದ್ದಿದ್ದು ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯಗಳು. ಸೊ ದಿಸ್ ವಿಲ್ ಇಂಪ್ಯಾಕ್ಟ್ the Kannada literature actually, but as far as the literature is concerned, it will flourish all the time. It will flourish. Kathe kavya altu idde irutte. But problem ಏನಾಗುತ್ತೆ ಅಂದ್ರೆ ನಾನ್ ಫಿಕ್ಷನ್ ಬರೆಯೋಕ್ಕಾಗಲ್ಲ. ನೀವು ವಿಶ್ವವಿದ್ಯಾಲಯಗಳಿಗೆ ಹೋಗ್ತಾ ಇದ್ರೆ ಒಳ್ಳೆಯ ನಾನ್ ಫಿಕ್ಷನ್ ಬರೆಯೋದು ಬಹಳ ಕಷ್ಟ. ನಿಮಗೆ ಫಿಕ್ಷನ್ ಬರೆದ್ಬಿಡ್ತೀವಿ, ಏನ್ ಸಮಸ್ಯೆನೇ ಇಲ್ಲ, ಫಿಕ್ಷನ್ ಬರೆದ್ಬಿಟ್ರೆ ತುಂಬಾ ಈಸಿ. ಬಟ್ ಹಿಸ್ಟ್ರಿ ಬುಕ್ ಬರೆಯೋದು ಕಷ್ಟ. ಯು ಕಾಂಟ್ ರೈಟ್ ಅನ್ ಹಿಸ್ಟ್ರಿ ಬುಕ್. ಬೀಂಗ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಹಿಸ್ಟ್ರಿ ಬುಕ್ ಬರೆಯೋಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೆ ಬೇಸಿಕ್ಸ್ ಬೇಕು. ಏನಾದ್ರೂ ಒಂದು ಅದರದೇ ಆದಂತ ಒಂದು ಕ್ರಮಗಳು, ಅದರದೇ ಆದಂತ ಶಿಸ್ತು ಎಲ್ಲ ಇರುತ್ತಲ್ಲ, ಅದು ನಮಗೆ ಕಷ್ಟ ಅದು. ಸೊ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಕನ್ನಡದಲ್ಲಿ ನೀವು ನೋಡಿದ್ರೆ ನಾನ್ ಫಿಕ್ಷನ್ ಬರ್ತಾನೆ ಇಲ್ಲ, ಇವಾಗ ಬರ್ತಾನೆ ಇಲ್ಲ. ಭಾರತೀಯ ನಾನ್ ಫಿಕ್ಷನ್ ಎಲ್ಲ ಬರ್ತಾ ಇರೋದು ಇಂಗ್ಲಿಷಲ್ಲೇ ಹೊರತಾಗಿ ದೇಶಿ ಭಾಷೆಗಳಲ್ಲಿ ಬರ್ತಾ ಇಲ್ಲ. ಯಾವುದೋ ಆತ್ಮಚರಿತ್ರೆ ತರದ್ ಬರುತ್ತೆ ಕೆಲವೊಂದು, ಬಿಕಾಸ್ ಆಫ್ ದೇರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಪೀಪಲ್ ಆರ್ ರೈಟಿಂಗ್. ಬಟ್ ನಿಮಗೆ ಅದರ್ವೈಸ್ ನಾನ್ ಫಿಕ್ಷನ್ ಇನ್ಫ್ಯಾಕ್ಟ್ ನಾನ್ ಫಿಕ್ಷನ್ ಅಂತ ಬರೆದ್ರು ಕೂಡ ಇವ್ರಿಗೊಂದು ರೆಫರೆನ್ಸ್ ಕೊಡಬೇಕು ಎಂಡಿಗೆ. ಯಾವ ಪುಸ್ತಕದಿಂದ ರೆಫರೆನ್ಸ್ ಮಾಡಿದೀವಿ ನಾವು, ಎಲ್ಲಿ ಲೈನ್ ಮಾಡಿದೀವಿ, ಅದು ಕೂಡ ಗೊತ್ತಾಗಲ್ಲ ಆಕ್ಚುಲಿ. ಸೊ ದಟ್ ಈಸ್ ರಿಯಲಿ ವೀಕ್ ಆಕ್ಚುಲಿ. ಸೊ ಇಟ್ಸ್ ಟೋಟಲಿ ವೀಕ್ ಅಲ್ಲಿ. ಬಟ್ ಇಂಗ್ಲಿಷಲ್ಲಿ ಬರ್ತಾ ಇದೆ. ನಮ್ಮ ಕನ್ನಡದ ಚಾಳುಕ್ಯರ ಇತಿಹಾಸನ ಒಬ್ಬ ಇಂಗ್ಲಿಷ್ ಹುಡುಗ ಬರಿತಾ ಇದ್ದಾನೆ ಕುತ್ಕೊಂಡು. ನಮ್ಮ ಕನ್ನಡದ ಬಹುಮನಿ ಇತಿಹಾಸನ ಮನು ಪಿಳ್ಳೈ ಬರೆದ ಕುತ್ಕೊಂಡು. ರೆಬಲ್ ಸುಲ್ತಾನ್ಸ್ ಅಂತ ಮನು ಪಿಳ್ಳೈ ಬರೆದ. ಸೊ ಆಲ್ ಅವರ್ ಕನ್ನಡ ಇದು ಹಿಸ್ಟ್ರಿನ ಯಾವ ಯೂನಿವರ್ಸಿಟಿಗಳು ಬರಿಬೇಕಾಗಿತ್ತೋ ಅವರು ಬರಿತಾ ಇಲ್ಲ. ಅದ್ರ ಬದಲು ಯಾವುದೋ ಇಂಗ್ಲಿಷ್ ಹುಡುಗರು ಬರ್ಕೊಂಡು ಕುತ್ಕೊಂಡಿದ್ದಾರೆ ಇವಾಗ. ಸೊ ಈ ನಾನ್ ಫಿಕ್ಷನ್ ಬರಲ್ಲ ನಿಮ್ಗೆ. ಒಮ್ಮೆ ನೀವು ಯೂನಿವರ್ಸಿಟೀಸ್ಗಳು ವೀಕ್ ಆಗ್ಬಿಟ್ರೆ, ಕನ್ನಡ ಯೂನಿವರ್ಸಿಟೀಸ್ಗಳು. ಬಟ್ ಫಿಕ್ಷನ್ ಯಾರೋ ಬರ್ಕೊಂತಾನೆ ಇರ್ತಾರೆ. ಸೊ ನಾಟಕ ಬರೀತಾರೆ, ಕತೆ ಬರೀತಾರೆ, ಕಾದಂಬರಿ ಬರೀತಾರೆ, ಕಾವ್ಯ ಅಂತೂ ಎಲ್ಲಾ ಕಾಲಕ್ಕೂ ಇರುತ್ತೆ. ಸೊ ಅದಕ್ಕೇನು ಸಮಸ್ಯೆ ಆಗಲ್ಲ. ಬಟ್ ಈ ವಾಟ್ ಸಫರ್ಸ್ ಇಸ್ ನಾನ್ ಫಿಕ್ಷನ್ ಅಂಡ್ ದಟ್ ಇಸ್ ಆಲ್ರೆಡಿ ಕ್ಯಾನ್ ಬಿ ಸೀನ್ ಇನ್ ಕನ್ನಡ. ನಿಮಗೆ ಒಳ್ಳೆ ನಾನ್ ಫಿಕ್ಷನ್ ಇಲ್ವೇ ಇಲ್ಲ ಕನ್ನಡದಲ್ಲಿ. BGL ಸ್ವಾಮಿ ತರದವ್ರು ಎಲ್ಲಿ ಬರ್ತಾರೆ ಇವಾಗ? BGL ಸ್ವಾಮಿ ಎಂಥ ನಾನ್ ಫಿಕ್ಷನ್ ರೈಟರ್ ಆಕ್ಚುಲಿ. ಎಷ್ಟು ನೀಟಾಗಿ ಬರ್ದಿದ್ದಾರೆ ನಾನ್ ಫಿಕ್ಷನ್ ಎಲ್ಲ. ಅವರು ಹಸಿರು ಹೊನ್ನು ತಗೊಳ್ಳಿ, ನೀವು ದೌರ್ಗಂಧಿಕ ಅಪಹರಣ ತಗೊಳ್ಳಿ, ಎಷ್ಟು ಚೆನ್ನಾಗಿವೆ ಅವೆಲ್ಲ ಫಿಕ್ಷನ್, ನಾನ್ ಫಿಕ್ಷನ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಡೆಪ್ತ್ ನಲ್ಲಿ ಬರ್ದಿದ್ದಾರೆ ಅವರು. ಆದ್ರೆ ನಿಮಗೆ ಕನ್ನಡದಲ್ಲಿ ಆ ತರ ಬರೆಯುವಂಥವ್ರು ಸಿಗ್ತಾ ಇಲ್ಲ ಇವಾಗ, ಯಾರು ಇಲ್ಲ ನಮಗೆ. ಅದು ದುರಂತ ಆಗುತ್ತೆ ಅನ್ಸುತ್ತೆ ನನಗೆ. ಬಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ವಿಲ್ ಪಿಕ್ ಅಪ್ ಅಂಡ್ ದೇ ವಿಲ್ ಎಸ್ಟಾಬ್ಲಿಷ್ ದೆಮ್ಸೆಲ್ಫ್. ಅಂಡ್ ಅವರು ಈ ನಮ್ಮ ಕೆಳ ವರ್ಗದವರಿಗೆ ಕೈಗಿಸ್ಲಾರ್ದಷ್ಟು ಎಕ್ಸ್ಪೆನ್ಸಿವ್ ಮತ್ತು ದುಬಾರಿ ಆಗುತ್ತಾರೆ. ವಸುಂಧರಾ ಅವರೇ, ನೀವು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಪರಿಚಿತವಾಗಿದ್ದು ಕಥೆಗಾರರ ಮೂಲಕ. ಅದರಲ್ಲೂ ನಿಮ್ಮ ಮೋಹನ ಸ್ವಾಮಿ ಅದು ಬಂದಾಗಿಂದು ಒಂದು ಸನ್ನಿವೇಶ ಈಗಲೂ ನೆನಪಿದೆ. ಆಲ್ಮೋಸ್ಟ್ ಒಂದು ದಶಕ ಆಯ್ತು ಅನ್ಸುತ್ತೆ ಅದು ಬಂದು, ಅಲ್ವಾ? ದಶಕ ಬಂದಾಗ ಪತ್ರಿಕೆಗಳಲ್ಲಿ ಮತ್ತೆ ವಿಮರ್ಶೆ ಏನು ಸುದ್ದಿನೇ ಇದ್ದಿಲ್ಲ ಅದ್ರ ಬಗ್ಗೆ. ಅವ್ರು ಶಾಕ್ ಆಗ್ಬಿಟ್ರು ಅಥವಾ ಏನಾಯ್ತು ಅಂತ ಒಂದು. ಆಮೇಲೆ ಅದ್ರದ್ದು ಇನ್ನು ಸೆಕೆಂಡರಿ ಕ್ವಶನ್ ಅಂದ್ರೆ,
ಅದರ ನಂತರ ಮೋಹನ ಸ್ವಾಮಿ ನಂತರ ಕನ್ನಡ ಓದುಗರದು ಮತ್ತೆ ವಿಮರ್ಶಕರದು ಮನಸ್ಥಿತಿ ಏನಾದ್ರು ಬದಲಾಗಿದೆಯಾ ಅಥವಾ ಇನ್ನು ಹಾಗೆ ಇದೆಯಾ ಅಂತ? ಇಲ್ಲ, ಆಗಿದೆ. ಆಕ್ಚುಲಿ ಅದ್ರ ಕಂಟಿನ್ಯೂಸ್ ಕ್ವಶನ್. ಮನಸ್ಥಿತಿ ಬದಲಾಗಿದೆ. ಇವಾಗ ಎಷ್ಟು ಓಪನ್ ಆಗಿ ಮಾತಾಡ್ತಾರೆ ಅಂದ್ರೆ LGBT ಇಶ್ಯೂಸ್, ನಂಗೆ ಸಂಭ್ರಮ ಆಗುತ್ತೆ. ಇನ್ಫ್ಯಾಕ್ಟ್ ಒಂಥರ ಹೆಮ್ಮೆ ನನಗೆ. ನಾನು ಇಷ್ಟೆಲ್ಲಾ ಪುಸ್ತಕಗಳು ಬರೆದ್ರು ಐ ಸ್ಟಿಲ್ ಫೀಲ್ ಮೋಹನ್ ಸ್ವಾಮಿ ವಾಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಕನ್ನಡದಲ್ಲಿ ಅಂತ ಪುಸ್ತಕ ಬರಬೇಕಿತ್ತದು, ಬಂತದು. ಸೊ ನನ್ನಿಂದ ಬಂತು ಅನ್ನೋದು ನನ್ನ ಅದೃಷ್ಟ ಅದು. ಸೊ ಯಾಕೆಂದ್ರೆ ಇವಾಗ ಮುಂಚೆ ಕಾಲೇಜ್ಗಳಲ್ಲಿ ಈ ವಿಷಯ ಉಸುರೆತ್ತಿದ್ರೆ ಸಾಕು, ಡಿಬಾರ್ ಮಾಡೋರು ಹುಡುಗರ್ನ. ಯಾರಾದ್ರೂ ಈ ಪದ್ರ ಬಗ್ಗೆ ಮಾತಾಡಿದ್ರೆ ಡಿಬಾರ್ ಮಾಡ್ಬಿಡ್ತಿದ್ರು ನಮ್ಮ ಕರ್ನಾಟಕದ ಯೂನಿವರ್ಸಿಟಿಗಳು. ಇವಾಗ ನಾನು ಇನ್ವೈಟ್ ಮಾಡ್ತಾರೆ, ಬಂದು ಮಾತಾಡಿ, ಓಪನ್ ಆಗಿ ಮಾತಾಡಿ, ಏನಾದ್ರು ಮಾತಾಡ್ಬೋದಲ್ಲ. ಹೋಗಿ ನಾನು ಎಷ್ಟು ಕಡೆ ಸೆಮಿನಾರ್ ಕೊಡ್ತೀನಿ. ನಾನು ಕನ್ನಡ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಕೊಟ್ಟಿದ್ದೀನಿ, ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಕೊಟ್ಟಿದ್ದೀನಿ. ಎಲ್ಲ ಕಡೆಗಳಲ್ಲೂ ಪೀಪಲ್ ಆರ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಇಟ್. ಅಂಡ್ ಸ್ಟೂಡೆಂಟ್ಸು, ಮೇಷ್ಟ್ರುಗಳಿಗೆ ಸ್ವಲ್ಪ ಸಂಕೋಚನೆ ಇರುತ್ತೆ, ಸ್ಟೂಡೆಂಟ್ಸಿಗೆ ಸಂಕೋಚನೆ ಇಲ್ಲ, ನೀಡ ಬಂದು ಮಾತಾಡ್ತಾರೆ. ನಿನ್ನೆ ಅಂತೂ ಎಷ್ಟು ಜನ, 4 ಹುಡುಗರು ಪುಸ್ತಕ ಕೊಂಡ್ಕೊಂಡು, ಸರ್ ಐ ಆಮ್ ಆಲ್ಸೋ ಗೇ, ಐ ಆಮ್ ಆಲ್ಸೋ ಲೈಕ್ ಯು ಅನ್ಕೊಂಡು ಹೇಳ್ಕೊಂಡು ಸೈನ್ ಮಾಡಿಸ್ಕೊಂಡು ಹೋದ್ರು ನನ್ನ ಜೊತೆಯಲ್ಲಿ. ಸೊ ದಾಟ್ಸ್ ಅ ಡಿಫ್ರೆಂಟ್ ಆಲ್ ಟುಗೆದರ್. ಆಮೇಲೆ ಕನ್ನಡದಲ್ಲಿ ಸಾಕಷ್ಟು ಹೊಸ ಹುಡುಗರು ಬರಿತಾ ಇದ್ದಾರೆ. ಸೊ ದೇ ಆರ್ ಓಪನ್ಲಿ ಗೇ ಅಂಡ್ ಆಲ್ಸೋ ದೇ ಆರ್ ರೈಟಿಂಗ್ ನಾವು. ಸೊ ಗೇ ಇಶ್ಯೂಸ್ ಬಗ್ಗೆ ಎಲ್ಲ ಬರಿತಾ ಇದ್ದಾರೆ, ವಿಚ್ ಇಸ್ ಎ ವೆಲ್ಕಮ್ ಚೇಂಜ್. ಮೋಹನ ಸ್ವಾಮಿ ಏನಂದ್ರೆ ಆರಂಭ ಘಟ್ಟದ ಗೇ ಕಥನ ಅದು. ಅಂತಂದ್ರೆ ಕಮಿಂಗ್ ಔಟ್ ಇಸ್ ಅ ವೆರಿ ವೆರಿ ಬೇಸಿಕ್ ಸ್ಟೆಪ್ ಇನ್ ಗೇ ಲಿಟ್ರೇಚರ್ ಅಲ್ವಾ. ಅದನ್ನ ಮೀರಿ ಹೋಗ್ಬೇಕಾಗತ್ತೆ, ಅದನ್ನ ಮೀರ್ಬೇಕು. ಅದು ಮುಂದಿನ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಅಂಡ್ ಇಟ್ ಹಸ್ ಬಾಟ್ ಎ ಬಿಗ್ ಡಿಫ್ರೆನ್ಸ್ ಟು ಕನ್ನಡ, ನಾಟ್ ಓನ್ಲಿ ಇನ್ ಕನ್ನಡ. ಅದು ಇಂಗ್ಲಿಷಲ್ಲಿ ಬಂತಲ್ಲ, ಇಂಗ್ಲಿಷ್ನಲ್ಲೆಲ್ಲ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಬರೀ ಇದೊಂದು ಎಲೈಟ್ ಇಶ್ಯೂ ಅಂತ ಆಗ್ಬಿಟ್ಟಿತ್ತು. ಎಲೈಟ್ಸ್ ಮಾತ್ರ ಬರ್ಕೊಳ್ತಾರೆ. ಯಾವ್ದು ನಗರದ ಎಲೈಟ್ ವಿದ್ಯಾರ್ಥಿಗಳೇ, ಎಲೈಟ್ ಜನಕ್ಕೆ ಸಂಬಂಧಪಟ್ಟಿದ್ದು, ಗೇ ಅನ್ನೋ ಅಥವಾ ಲೆಸ್ಬೇನ್ ಅನ್ನೋ ಅಥವಾ ಟ್ರಾನ್ಸ್ ಅಂತ ಹಂಗ ಅನ್ಕೊಂಡಿದ್ರು. ಟ್ರಾನ್ಸ್ ಇತ್ತು. ಬಿಕಾಸ್ ಏನಾಗಿದೆ ಅಂದ್ರೆ ಟ್ರಾನ್ಸ್ ವುಮೆನ್, ಟ್ರಾನ್ಸ್ ಮೆನ್, ದೇ ಹ್ಯಾವ್ ಬೀನ್ ಪಾರ್ಟ್ ಆಫ್ ದ ನಮ್ಮ ಇದು ಮೈಥಾಲಜಿ. ಮಹಾಭಾರತದಲ್ಲಿ, ರಾಮಾಯಣದಲ್ಲೆಲ್ಲ ತುಂಬಾ ಬರೋದ್ರಿಂದ ಅವ್ರು ನಮ್ ಕಣ್ಣೆದ್ರೆ ಕಾಣಿಸ್ತಾ ಇದ್ರು. ಎಲ್ಲರೂ ಹಳ್ಳಿಯಲ್ಲೂ ಜೋಗಮ್ಮಗಳಿರ್ತಿದ್ರು, ಜೋಗತಿಯರಿರ್ತಿದ್ರು. ಅವ್ರನ್ನ ನೋಡಿ ಟ್ರಾನ್ಸ್ಫೋಬಿಯಾ ಇರ್ಲಿಲ್ಲ ನಮ್ಮಲ್ಲಿ ಯಾರಲ್ಲೂ. ಟ್ರಾನ್ಸ್ನ ನೋಡ್ತಾ ಇದ್ರು, ಕಾಣಿಸ್ತಾ ಇದ್ರು, ಅದೆಲ್ಲ ಇತ್ತು. ಬಟ್ ಗೇ ಅಂಡ್ ಲೆಸ್ಬಿಯನ್ ಎಲ್ಲ ಸಪ್ರೆಸ್ ಮಾಡಿ ಹಾಕ್ಬಿಟ್ಟಿದ್ವಿ ನಾವು. ಎಲ್ಲ ಅಂಡರ್ ದ ಕಾರ್ಪೆಟ್ ಇಟ್ಬಿಟ್ಟಿದ್ವಿ. ಅದು ಫಾರಿನ್ ಕಲ್ಚರ್ ಅನ್ನೋಂಥದ್ದು ಬೇರೆ, ಅದು ಒಂದು ಬೇರೆ ಇತ್ತು. ಫಾರಿನ್ ಕಲ್ಚರ್ ಅನ್ನುವಂಥದ್ದು ಯಾವುದು ಅಲ್ಲ. ಇಟ್ ಕ್ಯಾನ್ ಬಿ ಈವನ್ ಇನ್ ದ ವಿಲೇಜ್ ಲೆವೆಲ್ ಇನ್ ಇಂಡಿಯಾ ಅಂತ ನಾನು ಮೋಹನ್ ಸ್ವಾಮಿ ಬರೆದ ಮೇಲೆ ಗೊತ್ತಾಯ್ತು ಎಲ್ಲರಿಗೂ. ಯಾಕಂದ್ರೆ ಐ ಕಮ್ ಫ್ರಮ್ ದ ವಿಲೇಜ್ ಬ್ಯಾಕ್ ಗ್ರೌಂಡ್. ನಾನು ಮೋಹನ್ ಸ್ವಾಮಿಯಲ್ಲಂತೂ ಹಳ್ಳಿಯ ವಿವರಗಳೆಲ್ಲ ಬರುತ್ತೆ, ಅಲ್ಲಿ ಹೇಗಾಗತ್ತೆ, ಏನೇನಾಗತ್ತೆ ಅಂತೆಲ್ಲ ಹಳ್ಳಿಯ ವಿವರಗಳು ಬರೆದಿದ್ದೀನಿ ನಾನು. ಸೊ ಅದು ಒಂಥರ ಕಣ್ಣು ತೆರೆಸ್ತು ಅಂತ ಅನ್ಸುತ್ತೆ ನಂಗೆ. ಅಂಡ್ ನಾಟ್ ಓನ್ಲಿ ಇನ್ ಕನ್ನಡ ಅಂಡ್ ಈವನ್ ಇನ್ ತೆಲುಗು, ತಮಿಳು, ಮಲಯಾಳಂ ಎಲ್ಲರೂ ಮೋಹನ್ ಸ್ವಾಮಿ ರೆಫರ್ ಮಾಡ್ತಾರೆ. ಅಲ್ಲೆಲ್ಲ ಭಾಷೆಯಲ್ಲಿ ಬಂದಿದೆ ನನ್ನ ಪುಸ್ತಕ, ಎಲ್ಲ ಭಾಷೆಗಳಲ್ಲೂ ಬಂದಿರೋದ್ರಿಂದ ಅಲ್ಲೆಲ್ಲ ಕೂಡ ರೆಫರ್ ಮಾಡ್ತಾರೆ ಆ ಪುಸ್ತಕನ. ಸೊ ಇಟ್ಸ್ ಗುಡ್ ದಟ್ ಇಟ್ ಹ್ಯಾಪನ್. ಬಟ್ ನನಗೆ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಈ ಕರ್ನಾಟಕದ ಹೊರಗಡೆಗೆ ನಾನೊಬ್ಬ ಗೇ ಆ ಥರ ಆಗೋಗ್ಬಿಟ್ಟಿದ್ದೆ. ಅದು ಬಿಟ್ಟರೆ ಇನ್ನೇನು ಐಡೆಂಟಿಟಿನೇ ಇಲ್ಲ ನನಗೆ ಅನ್ನೋ ಥರ ಮಾಡಿ ಹಾಕ್ಬಿಟ್ಟಿದ್ರು. ಎಲ್ಲರೂ ಈಸ್ ಎ ಗೇ ಆದರ್, ಬರೀ LGBT ಸೆಷನ್ಗೆ ಕೂಡಿಸ್ತಾ ಇದ್ರು ನನ್ನ. ಇವಾಗ ಆಫ್ಟರ್ ತೇಜೋ ಹ್ಯಾಸ್ ಕಮ್ ಔಟ್, ಸೊ ಪೀಪಲ್ ಆರ್ ರೆಕಗ್ನೈಸಿಂಗ್ ಮೈ ಅದರ್ ಸ್ಕಿಲ್ಸ್ ಆಸ್ ವೆಲ್. ಸೊ ದೇ ಆರ್ accepting me as an author just like anyone else, not just a gay author ಅಂತ. So that's the difference ಅಷ್ಟೇ. ಕೇಳ ಕೇಳಿ. ಸೊ ಹೊಸದೇಂದ್ರೆ ಅದೇ, ಈಗ ತೇಜೋ ತುಂಗಭದ್ರಕ್ಕೆ ನಿಂದು ವಾಲ್ತಾ ಇದ್ದ ಹಾಗೆ ಇಲ್ಲಿ ಪ್ರಶ್ನೆಗಳು ಬರ್ತಾ ಇದೆ. ಅದರಲ್ಲಿ ಒಂದು ಪ್ರಶ್ನೆ ಬಂದಿದೆ. ಇದು ರೇಷ್ಮೆ ಬಟ್ಟೆ ತುಂಬ ಚೆನ್ನಾಗಿ ಸಿಲ್ಕ್ ರೂಟ್ನ ಡಿಟೈಲ್ ಮಾಡಿದ್ದೀರಾ, ಬುದ್ಧಿಸಮ್ ಬಗ್ಗೆನೂ ಅದು ಹೇಗೆ ವ್ಯಾಪಿಸ್ತು ಅನ್ನೋದನ್ನ, ಮತ್ತು ಆ ಯುಗದ ಒಂದು ಸಂಘರ್ಷನ ನೀವು ತಿಳಿಸ್ಕೊಟ್ಟಿದ್ದೀರಾ. ಅವ್ರು ಇಂಗ್ಲೀಷಲ್ಲಿ ಕಳಿಸಿದ್ದಾರೆ, ಅದನ್ನು ನಾನು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಪೂರ್ತಿ ಆಗಿನ ಕಾಲದಲ್ಲಿ ಇದ್ದಂಥ ಒಂದು ಕರಪ್ಷನ್ನು, ನೆಪೋಟಿಸಮು, ಸ್ಲೇವ್ ಟ್ರೇಡು, ಅದನ್ನೆಲ್ಲ ನೀವು ಚಿತ್ರಣ ಕೊಟ್ಟಿದ್ದೀರಾ. ಇದು ಡಾಕ್ಯುಮೆಂಟ್ ಆಗಿದೆಯಾ, ಇದು ರಿಸರ್ಚ್ ಮೂಲಕನಾ ಅಥವಾ ಇದು ಈ ಥರದ್ದೆಲ್ಲ ಇತ್ತ ಆಗಿನ ಇದು ಅಂತ ಹೇಳಿ ಅವ್ರದ್ದು ಪ್ರಶ್ನೆ. ಆನಂದ್ ರಾಮೂರ್ತಿ ಅವರು ಕೇಳ್ತಾ ಇದ್ದಾರೆ ಇದು ಪ್ರಶ್ನೆನ. ಆನಂದ್ ಅವ್ರಿಗೆ ನಮಸ್ಕಾರ. ಸೊ ಇಲ್ಲ, ತುಂಬಾ ರಿಸರ್ಚ್ ಮಾಡಿದ್ವಿ 4 ವರ್ಷ. ಅಯ್ಯೋ, ನಾನು ಎಲ್ಲರೂ ಹೇಳ್ತಾ ಇರೋದು ಅದೇ. ಮತ್ತೆ ನನ್ನ ಇಂಜಿನಿಯರಿಂಗ್ನಲ್ಲೇ ಇಷ್ಟು ಓದಿಲ್ಲ ನಾನು.
ಸೊ ಇಂಜಿನಿಯರಿಂಗ್ ವಾಸ್ ವೆರಿ ಈಸಿ ಫಾರ್ ಮೀ. ಸೊ ರೇಷ್ಮೆ ಬಟ್ಟೆಗೆ ಮಾಡಿರೋ ರಿಸರ್ಚ್ ಇಸ್ ಮಚ್ ಬಿಗರ್ ದನ್ ದ ಇಂಜಿನಿಯರಿಂಗ್. ಆ್ಯಂಡ್ ಆಲ್ಸೋ ನಾನು ಮುಂಚೆನೇ ಹೇಳ್ತೀನಿ, ನಾನು ಇಂಜಿನಿಯರಿಂಗ್ನಲ್ಲಿ ಯೂನಿವರ್ಸಿಟಿ ಟಾಪರ್ ನಾನು. ಸೊ ನನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದು ನಾನು, ಬಟ್ ಯೂನಿವರ್ಸಿಟಿ ಟಾಪರ್. ಅಷ್ಟಾದ್ರೂ ಈ ಮಟ್ಟಿನ ಒಂದು ಸ್ಟಡಿ ಮಾಡಿರಲಿಲ್ಲ. ಐ ಹ್ಯಾವ್ ರೆಡ್ ಎ ಲಾಟ್ ಸಿಕ್ಕಾಬಡೆ ಓದಿದ್ದೀನಿ. ಬಟ್ ಅದೆಲ್ಲ ಸೇರಿಸಿ ಬಂದಿರೋದು ಕತೆ ಆ್ಯಕ್ಚುಲಿ. ಸೊ ಅವೆಲ್ಲ ಸೇರ್ಕೊಂಡು ಬಂದಿರುವಂಥ ಒಂದು ಕತೆ ಇದು. ಅದರಿಂದ ರಿಸರ್ಚ್ ಆಗಿ 4 ವರ್ಷ. ಇನ್ಫ್ಯಾಕ್ಟ್ ನಾವು ಕತೆ ಬರೆಯೋದು ರಿಸರ್ಚ್ ಮಾಡೋದು ಬೇರೆ. ರಿಸರ್ಚ್ ಅಂದರೆ ಪುಸ್ತಕ ಓದ್ಬೇಕಲ್ಲ, ನಾವು ನೋಟ್ ಡೌನ್ ಮಾಡ್ಕೊಳ್ಳಲ್ಲ. ನಾನಂತೂ ಏನೇನೇನೋ ನೋಟ್ ಡೌನ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಇಫ್ ಐ ಸ್ಟಾರ್ಟ್ ನೋಟಿಂಗ್ ಡೌನ್ ಸಮಥಿಂಗ್, ಐ ಬಿಕಮ್ ಅ ಹಿಸ್ಟೋರಿಯನ್ ಅಂತ ನನ್ನ ತಲೆಯಲ್ಲಿ ಆ್ಯಕ್ಚುಲಿ. ಸೊ ನೀವು ಅದನ್ನ ಆಮೇಲೆ ಮತ್ತೆ ರೆಫರ್ ಮಾಡ್ತಾ ಕೂತ್ಕೊಳ್ತೀರ ಎಲ್ಲ. ಅವಾಗ ದೋಸ್ ಥಿಂಗ್ಸ್ ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಯು. ಸೊ ನಾ ಹೇಳಿದೆ, ನೋ, ಅದೆಲ್ಲ ಮಾಡೋಕ್ಕೆ ಹೋಗೋದೇ ಇಲ್ಲ ನಾನು. ಐ ವಿಲ್ ಜಸ್ಟ್ ಲಿವ್ ವಿತ್ ದ ಸ್ಟೋರಿ. ಸುಮ್ಮನೆ ಅದೊಂದು ಇಮೇಜ್ ಕ್ರಿಯೇಟ್ ಮಾಡ್ಬೇಕು ನನ್ನ ತಲೆಯಲ್ಲಿ, ಏನೇನು ಇಶ್ಯೂಸ್ ಇತ್ತು ಅಂತ ಅದನ್ನು ಕತೆ ಮಾಡ್ಕೊತ ಹೋಗಬೇಕು ಅಂತಂದೇಳಿ. ಸೊ ಫಾರ್ ಮೀ ದ ಸ್ಟೋರಿ ಟೆಲ್ಲಿಂಗ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ಅದರಿಂದ ಇದಾಯಿತು. ಬಟ್ ಒಂದು ವ್ಯತ್ಯಾಸ ಎಲ್ಲ ಏನು ಗಮನಿಸಿದ್ರು ಅಂದರೆ, CNR ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು. ಸೊ ತೇಜೋ ತುಂಗಭದ್ರಾ ಘಟನಾ ಪ್ರಧಾನವಾಗಿತ್ತು. ಅಂದರೆ ಅಲ್ಲಿ ಘಟನೆಗಳೇ ಮುಖ್ಯ ಆಗಿತ್ತು. ನಿಮಗೆ ಘಟನೆಗಳನ್ನು ಜೋಡಿಸುವಂಥ ಒಂದು ಕ್ರಮ ಇತ್ತಲ್ಲಿ, ಘಟನಾ ಪ್ರಧಾನ ಆಗಿತ್ತು. ಆದರೆ ಅದರಿಂದ ಅದಕ್ಕೆ ಕಥಾರಸ ಜಾಸ್ತಿ ಇತ್ತು. ಬಟ್ ಈ ರೇಷ್ಮೆ ಬಟ್ಟೆಯಲ್ಲಿ ಏನಾಗಿದೆ, ಇದು ವೈಚಾರಿಕ ಪ್ರಧಾನ ಆಗಿದೆ. ಎಷ್ಟು ವಿಚಾರಗಳು ಬರ್ತಾ ಹೋಗುತ್ತೆ ಇಲ್ಲಿ, ಎಲ್ಲಿ ವಿಚಾರಗಳನ್ನ ನೀವೆಷ್ಟು ತಗೊಂಡು ಹೊಂದಿದ್ದೀರಾ ಅಂತಂದ್ರೆ, ಹೊಸ ವಿಚಾರಗಳು ಕನ್ನಡಕ್ಕೆ ಅಂದರೆ ಇದು ವೈಚಾರಿಕವಾಗಿ ಬಹಳ ಮುಖ್ಯ ಆಗಿದೆ. ಆಮೇಲೆ ಭಾಷೆಯಿಂದ ಹೆಚ್ಚು ಪ್ರಬುದ್ಧವಾಗಿದೆ. ಇದು ಬರೀ ಕತೆ ಹೇಳೋದಷ್ಟೇ ಅಲ್ಲ, ಭಾಷೆಯನ್ನ ಬಳಸುವಂತ ಒಂದು ಕ್ರಮ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಒಲಿದಿದೆ ನಿಮಗೆ. ಅದರಿಂದ ಇವ್ರು ಹೇಳ್ದಂತೆ, ರಾಮ್ ಪ್ರಸಾದ್ ಅವ್ರು ಹೇಳ್ದಂತೆ, ಸೊ ಅವರು ಕೂಡ ರೇಷ್ಮೆ ಬಟ್ಟೆ, ಐ ಕನ್ಸಿಡರ್ ಇಟ್ ಆಸ್ ಎ ಬೆಟರ್ ನಾವಲ್ ದನ್ ತೇಜೋ ತುಂಗಭದ್ರಾ ಅಂತ ಕೂಡ ಕಳಿಸಿದ್ದಾರೆ CN ರಾಮಚಂದ್ರನ್. ಬಟ್ ಎನಿವೆ ನಂದು ರಿಸರ್ಚ್ ಅಂತೂ ಇದ್ದೇ ಇತ್ತು. ಇಲ್ದಿದ್ರೆ ಬರೆಯೋಕ್ಕಾಗಲ್ಲ, ಈ ಥರ ಎಲ್ಲ ಬರೆಯೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಒಂದು 10 ಸಾಲು ಬರೀಬೇಕಂದ್ರೂ ಕಷ್ಟ. ನಿಮಗೆ ಇವಾಗ ಕ್ಯಾಲಿಫೋರ್ನಿಯಾದ್ದು ನೀವೆಲ್ಲ ಒಂದು 20-25 ವರ್ಷದಿಂದ ಇದ್ದೀರಿ ಅಂತಂದ್ರೆ ಅಷ್ಟ್ರ ತನಕ ಕತೆ ಬರೀಬಲ್ರಿ ನೀವೆಲ್ಲರೂ. ನಿಮಗೆ ಒಂದು 100 ವರ್ಷ ಹಿಂದಕ್ಕೆ ಹೋಗಿ ಕ್ಯಾಲಿಫೋರ್ನಿಯಾ ಕತೆ ಬರೀರಿ ಅಂತಂದ್ರೆ ನಿಮಗೆ ಬರೆಯೋದಕ್ಕಾಗಲ್ಲ ಅಂದ್ರೆ ಆಗೋದೇ ಇಲ್ಲ. ಅದು ಇನ್ನೊಂದು 100 ವರ್ಷದ ಹಿಂದಿಂದ ತುಂಬಾ ಒದ್ದಾಡ್ಬಿಡ್ತೀರಾ ನೀವು. ಆ ತರ ಕತೆ ಬರೆಯೋದಕ್ಕೆ ತುಂಬಾ ಒದ್ದಾಡ್ಬಿಡ್ತೀರಾ. ಸೊ ಹಂಗಾಗತ್ತೆ. ಅದಕ್ಕೆ ರಿಸರ್ಚ್ ಬೇಕೇ ಬೇಕಾಗತ್ತೆ ಆಕ್ಚುಲಿ. ಸೊ ವಿತೌಟ್ ರಿಸರ್ಚ್ ಯು ಕೆನಾಟ್ ರೈಟ್ ಸಚ್ ಬುಕ್ ಆಕ್ಚುಲಿ. ಸೊ ಸಾಕಷ್ಟು ರಿಸರ್ಚ್ ಆಗಿದೆ. ಬಟ್ ಒಂದೇ ಡಿಸ್ಅಡ್ವಾಂಟೇಜ್ ಏನಂದ್ರೆ, ನಂಗೆ ಫೀಲ್ಡ್ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಅಂದ್ರೆ ಇವಾಗ ಹೆಂಗೋಗ್ಲಿ, ಅಫ್ಘಾನಿಸ್ತಾನಕ್ಕೆ ಹೆಂಗೋಗ್ಲಿ ನಾನು, ಸೊ ಅಥವಾ ಇದಕ್ಕೆ ಹೆಂಗೋಗ್ಲಿ, ಪಾಕಿಸ್ತಾನಕ್ಕೆ ಹೆಂಗೋಗ್ಲಿ, ಕಷ್ಟ ಅಲ್ಲೆಲ್ಲ ಹೋಗೋದಕ್ಕೆ. ಆಮೇಲೆ ಚೈನಾದಲ್ಲಂತೂ ಬರೀ ಕರೋನಾ ಬಂದ್ಬಿಟ್ಟಿದೆ, ಯಾರನ್ನೂ ಬಿಡ್ತಾ ಇಲ್ಲ ಅಲ್ಲಿ ಚೈನಾದಲ್ಲಿ. ಸೊ ಆ ಕಾರಣದಿಂದ ಸಮಸ್ಯೆ ಆಯಿತು ನನಗೆ. ಆದರೆ ಅದರ್ವೈಸ್ ಇಟ್ ವಾಸ್ ರಿಸರ್ಚ್ ಆಸ್ ಫಾರ್ ಆಸ್ ರೀಡಿಂಗ್ ಇಸ್ ಕನ್ಸರ್ನ್. ನಾನು ಇಂಡಿಯಾದಲ್ಲಿ ಎಲ್ಲ ಕಡೆ ಹೋದೆ, ಅಜಂತಾ ಹೋದೆ. ಯಾಕೆಂದ್ರೆ ಆ ಗುಹೆಗಳೆಲ್ಲ ನಾನು ಚಿತ್ರಿಸಿರೋದು ಅಜಂತಾ ಗುಹೆಗಳೇ. ಅದು ಆ್ಯಕ್ಚುಲಿ ನಾನು ಪೇಶಾವರ ಅಂತ ಹೇಳಿದ್ರು ಅಜಂತಾ ಗುಹೆಗಳನ್ನ ಚಿತ್ರಿಸಿದ್ದೀನಿ. ಆಮೇಲೆ ಮಥುರಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮಥುರಾ ನಮಗೆ ಕಾನಿಷ್ಕ ರಾಜಧಾನಿ ಆಗಿತ್ತು ಮಥುರಾ. ಪುರುಷಪುರ ಅಲ್ಲದೆ ಮಥುರಾನು ರಾಜಧಾನಿ ಮಾಡಿದ್ದ. ಸೊ ಅದು ಬಹಳ ಮುಖ್ಯ ಆಗಿತ್ತು. ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬಂದೆ. ಆಮೇಲೆ ನಂಗೆ ಹಿಮಾಲಯನ್ ಟ್ರೆಕ್ಕರ್ ನಾನು. ಸೊ ಐ ಆಮ್ ವೆರಿ ಮಚ್ ಹಿಮಾಲಯನ್. ಸಿಕ್ಕಾಬಳೆ ಓಡಾಡ್ತೀನಿ, ಹಿಮಾಲಯಗಳಲ್ಲಿ ತಿರುಗಾಡ್ತಾ ಇರ್ತೀನಿ ಯಾವಾಗ್ಲೂ. ಆ ಹಿಮಾಲಯನ್ ಟ್ರೆಕ್ಕರ್ ಆಗಿರೋದ್ರಿಂದ ನನಗೆ ಈ ತುಷಾರ ಸಮುದಾಯದ ಒಂದು ಆ ಸನ್ನಿವೇಶಗಳನ್ನೆಲ್ಲ ಚೆನ್ನಾಗಿ ಚಿತ್ರಿಸೋದಕ್ಕೆ ಬಂತು. ನನಗೆ ಹೇಗೆ ಅವ್ರ ಬದುಕಿನ ಕ್ರಮ ಏನು, ಹೆಂಗೆ ಅಂತೆಲ್ಲ ತುಷಾರ ಸಮುದಾಯದ್ದು ನಾನು ಚಿತ್ರಿಸಿದೆ ಅಂತ ಅನ್ಸುತ್ತೆ. 1 ನಿಮಿಷ ಗ್ಯಾಪ್ ತೊಳ್ತೀನಿ. ನಮ್ಮ ಅಡಿಗೆಯವಳು ಬಂದಿದ್ದಾಳೆ, ಅವಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ನಿಮ್ ಜೊತೆ ಮತ್ತೆ ಜಾಯಿನ್ ಆಗ್ತೀನಿ. 1 ನಿಮಿಷ. ಖಂಡಿತ. ಸರಿ. ಸೊ ಇದು ಫೇಸ್ಬುಕ್ ಲೈವ್ ಕೂಡ ಹೋಗಿದೆ ಇದು. ಮತ್ತೆ ಇಲ್ಲಿ ನಿಮ್ಮ ಏನಿದ್ರು ಪ್ರಶ್ನೆಗಳನ್ನ ಇಲ್ಲಿ ಚಾಟ್ ವಿಂಡೋದಲ್ಲಿ ಎಲ್ಲ ಕಳಿಸ್ತಾ ಇರಿ. ನಾವು ಎಲ್ಲ ಸಂಗ್ರಹಿಸ್ತಾ ಇದ್ದೀವಿ. ಅದರಲ್ಲಿ ಆದಷ್ಟು ಪ್ರಶ್ನೆಗಳನ್ನ ವಸುಧೇಂದ್ರ ಅವ್ರ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸರಿ. ಈಗ ನೀವು ರಿಸರ್ಚ್ ಬಗ್ಗೆ ಮಾತಾಡ್ತಾ ಇದ್ರಿಂದ ಅದಕ್ಕೆ ಒಂಚೂರು ಕಂಟಿನ್ಯೂಯೇಷನ್ ಮಾಡೋಣ ಅಂತ. ತುಂಬಾ ರಿಸರ್ಚ್ ಮಾಡಿರೋದು ಕಾಣಿಸ್ತಾ ಇದೆ. 1-2 ಪ್ರಶ್ನೆ ನನಗೆ ಕೆಲವು ವೈರುಧ್ಯಗಳು ಕಾಣಿಸ್ತು. ಯಾಕೆ ಅದು ನೀವು ಬರ್ದಿರೋದು ಸರಿನೂ ಇರಬಹುದು, ಅಥವಾ ಅದು ಒಂದು ರೀತಿಯ ಲೊಕೇಶನಲ್ ಇದಕ್ಕೂ ಆಗ್ಬೋದು. ಉದಾಹರಣೆಗೆ ಏನಂತ ಹೇಳ್ಬೋದು ಅಂದ್ರೆ, ನಾವು ಈ ಕಥೆ ಹೆಚ್ಚಾಗಿ ಕನಿಷ್ಕನ ಆಸ್ಪಾಸಿನ ಕಾಲದಲ್ಲಿ ನಡೀತಾ ಇದೆ.
ನಮಗೆ ಗೊತ್ತಿರೋ ಹಾಗೆ ಅರ್ಥಶಾಸ್ತ್ರದ ಕಾಲದಲ್ಲೇನೆ ನಾಣ್ಯಗಳ ಇದು ಬಳಕೆ ಇತ್ತು, ಬರವಣಿಗೆ ಬಳಕೆ ಇತ್ತು, ಎರಡೂ ಇತ್ತು. ಆದರೆ ಇಲ್ಲಿ ನೀವು ಪುರುಷಪುರದಲ್ಲಿ ಕನಿಷ್ಕ ಆಗತಾನೆ ನಾಣ್ಯಗಳನ್ನ ಕಂಪಲ್ಸರಿ ಮಾಡ್ದ ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಒಂದು ಆಧಾರ ಇದೆಯಾ, ಅಥವಾ ನೀವು ಅದನ್ನ ಬಹುಶಃ ಮಗಧದ ಕಡೆಯಲ್ಲಿ ಇದ್ದಿದ್ದು ಆ ಸಮಯದಲ್ಲಿ ಅವನ ಕಾಲಕ್ಕೆ ಹೋಗಿರ್ಬೋದು ಅಂತ ನಿಮ್ಮ ಊಹೆ ಮಾಡಿದ್ರು ನೀವು? ಇಲ್ಲ, ಅವ್ರ ಅಪ್ಪ ಅಮ್ಮ ಅದು ಅವ್ರ ತಾತ ಅವರೆಲ್ಲರೂ ಕೂಡ ಕಾಯಿನ್ನ ಇದ್ ಮಾಡಿದ್ರು. ಕಾಯಿನ್ ಮಗಧದಲ್ಲಿ ಇತ್ತು ಮುಂಚೆನೆ, ಗುಪ್ತರು ಕೂಡ ಶುರು ಮಾಡಿದ್ದಾರೆ. ಆಮೇಲೆ ಗ್ರೀಕರು, ರೋಮನ್ಸು ಕಾಯಿನ್ಸ್ ರೋಮನ್ಸ್ ಎಸ್ಪೆಷಲಿ ರೋಮನ್ ಕಾಯಿನ್ಸ್ ಇವಾಗ್ಲೂ ಸಿಗುತ್ತೆ ನಮಗೆ ಎಲ್ಲ ಕಡೆಗೂ. ಸೊ ಭಾರತದಲ್ಲಿ ಸಿಗುತ್ತೆ ಸಾಕಷ್ಟು ರೋಮನ್ಸ್ ಕಾಯಿನ್ಸ್ ಇತ್ತು. ಬಟ್ ಏನಿತ್ತಂದ್ರೆ ಇದು ಹೆಚ್ಚಿರ್ಲಿಲ್ಲ. ಇಟ್ ವಾಸ್ ದೇರ್ ಅಟ್ ಅ ವೆರಿ ಹೈ ಲೆವೆಲ್, ನಾಟ್ ಇಟ್ ಡೈಲಿ ಟ್ರಾನ್ಸಾಕ್ಷನ್ ಲೆವೆಲ್ ನಲ್ಲಿ ಇರ್ಲಿಲ್ಲ ಕಾಯಿನ್ಸ್. ಕಾನಿಷ್ಕ ಏನ್ ಮಾಡ್ದ ಅಂದ್ರೆ ಈ ಸಿಲ್ಕ್ ರೂಟ್ ಬಂದಾಗ ಅದನ್ನ ವಿಪರೀತ ಮಾಡಿದಾನೆ. ವಿಪರೀತ ಅಂದ್ರೆ ವಿಪರೀತ. ಅದಕ್ಕೆ ಕಾನಿಷ್ಕ ಕಾಯಿನ್ಸ್ ತುಂಬಾ ಸಿಗುತ್ತೆ ನಮ್ಗೆ. ಅವ್ರ ಅಪ್ಪಂದು ಅವೆಲ್ಲ ಬಹಳ ಸಿಗಲ್ಲ ನಮ್ಗೆ. ಇದು ಎಲ್ಲೋ ಮೇಲ್ ಸ್ತರದ ವ್ಯಾಪಾರದಲ್ಲಿ ಇದ್ದಿದ್ದು ದಿನನಿತ್ಯದ ಜೀವನದಲ್ಲಿ ಬಂದು ತುಂಬಾ ತೊಂದರೆ ಆಗೋಯ್ತು. ಸೊ ಅದರಿಂದಾಗಿ ಅದನ್ನ ತಗೊಂಡ್ಬಂದೆ ನಾನು. ಆಕ್ಚುಲಿ ಆ ಸೀನ್ ತಗೊಂಡ್ಬಂದೆ. ಅಲ್ಲಿ ಹೇಳ್ತಾರೆ, ಗೊತ್ತಿಲ್ಲ ಅಂತಲ್ಲ, ಗೊತ್ತಿತ್ತು, ಆದ್ರೆ ತಮ್ಮ ಲೆವೆಲ್ ನಲ್ಲಿ ಬಂದಿರ್ಲಿಲ್ಲ ಅನ್ನೋದು ಕೂಡ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಕಥೆಯಲ್ಲಿ. ನೀವು ನೋಡಿದ್ ಗಮನಿಸಿದ್ರೆ ಅವ್ರ ತಾತ ಅವರೆಲ್ಲರೂ ತಂದಿದ್ದಾರೆ. ಆಕ್ಚುಲಿ ಮುಂಚೆನೆ ತಂದಿದ್ದಿತ್ತು. ಗ್ರೀಕರು ಬರ್ತಾ ಇದ್ರು, ಅವ್ರ ಹತ್ರ ಕೂಡ ಕಾಯಿನ್ಸ್ ಇರ್ತದೆ. ಈಜಿಪ್ಟಿನ್ ಬರ್ತಿದ್ರು ಆಕ್ಚುಲಿ ರೋಮನ್ಸ್. ಸಾಕಷ್ಟು ಕಾಯಿನ್ಸ್ ಇರೋದು ಅವ್ರ ಹತ್ರನು. ಅವೆಲ್ಲ ಕೂಡ ನಮಗೆ ಕಾಣಿಸುತ್ತೆ. ಯಾಕಂದ್ರೆ ನಮಗೆ ಮತ್ತು ಈಜಿಪ್ಟ್ಗೆ ಬಹಳ ವ್ಯಾಪಾರದ ವ್ಯವಹಾರ ಇತ್ತು. ಈಜಿಪ್ಟ್ನವರು ಹಡಗ್ನಲ್ಲಿ ಬಂದ್ಬಿಟ್ಟು ಈ ಸಿಂಧು ನದಿ ಸೇರುತ್ತಲ್ಲ ಸಮುದ್ರವನ್ನ, ಅಲ್ಲಿ ತುಂಬಾ ವ್ಯಾಪಾರ ಮಾಡ್ತಾ ಇದ್ರು ಈಜಿಪ್ಷಿಯನ್ಸ್. ಸೊ ಅದೆಲ್ಲ ಕಾಯಿನ್ಸ್ ಇಲ್ಲ ಅಂತಲ್ಲ, ಬಟ್ ಈ ನಿತ್ಯ ಜೀವನದಲ್ಲಿ ಜನಸಾಮಾನ್ಯರ ಮಧ್ಯದಲ್ಲಿ ತಂದಿತ್ತು ಕಾನಿಷ್ಕ ಅಂತ ಹೇಳ್ತಾರೆ. ಸೊ ಹೇಳ್ತಾರೆ. ಹಾಗೆ ಅದೇ ತರ ಪ್ರಶ್ನೆ ನನಗೆ ಇದ್ದಿದ್ದು. ಏನು ಆ ಕಥೆ ತುಂಬಾ ಆ ಕಲ್ಪನೆ ತುಂಬಾ ಚೆನ್ನಾಗಿದೆ. ಕಲ್ಪನೆ ನಿಮ್ದೇ ಆಗಿದ್ರೆ ತುಂಬಾ ಚೆನ್ನಾಗಿದೆ. ಅವಳು ಹೇಗೆ ಒಂದು ಕೋಶಗಳನ್ನ ಹಿಡ್ಕೊಂಡು ಬಂದು ಇಲ್ಲಿಗೆ ತರ್ತಾಳೆ ಅಂತ. ಈ ರೀತಿ ಕಥೆ ಏನಾದ್ರೂ ಚೈನಾದಲ್ಲಿ ಇದೆಯಾ? ಅಥವಾ ಇಲ್ಲ ಇಲ್ಲ, ಅವ್ರಲ್ಲಿ ನನ್ ಕಲ್ಪನೆ ಅದು ಆಕ್ಚುಲಿ. ಅವಳು ಬುದ್ಧ ಒಳಗೆ ಎಂಟರ್ ಆಗ್ತಾನೆ, ಬುದ್ಧನ ಮೂಲಕ ರೇಷ್ಮೆ ಬರುತ್ತೆ. ಅದೊಂಥರ ಕಥಾರಸ ಹುಟ್ಟಿಸೋದಕ್ ನಾ ಮಾಡಿರೋ ಒಂದು ತಂತ್ರ ಅಷ್ಟೇ. ಅದು ಚೆನ್ನಾಗಿ ಬಂದಿದೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಚೀನಾದವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರೋ ಒಬ್ಳು ಪ್ರೇಮದಲ್ಲಿ ಬಿದ್ದಿದ್ಲು. ಅವಳು ತನ್ನ ಪ್ರೇಮಿಯ ಸಲುವಾಗಿ ತಲೆಯಲ್ಲಿ ಪೇಟದಲ್ಲಿ ಅದನ್ನ ಇಟ್ಕೊಂಡು ಗೂಡುಗಳು ಇಟ್ಕೊಂಡು ಬಂದ್ಲು ಅಂತ ಕತೆ ಇದೆ. ಅವ್ರು ಒಂದು ಕತೆ ಹೇಳ್ತಾರೆ. ಆಕ್ಚುಲಿ ನಂಗೆ ಅದನ್ನೇ ಬಳಸ್ಕೊಳಕ್ ಇಷ್ಟ ಇರ್ಲಿಲ್ಲ. ನಂಗೆ ಹೊಸದಾಗಿ ನಂದು ಏನ ಮಾಡೋಣ ಅಂತೇಳಿ ಬುದ್ಧನನ್ನು ತಗೊಂಬಂದೆ ನಾನು, ಅಷ್ಟೇ ಅದು ಆಕ್ಚುಲಿ. ಬಟ್ ತುಂಬಾ ವರ್ಷ ಹೊರಗೆ ಹೋಗ್ಬಾರ್ದು ಅಂದ್ರೆ ಹೊರಗೆ ಹೋಗ್ಬಾರ್ದು ಅಂತ ಕಾದಿದ್ದಾರೆ ಅವರು. ದೇ ಹ್ಯಾವ್ ಪ್ರೊಟೆಕ್ಟೆಡ್. ಇನ್ಫ್ಯಾಕ್ಟ್ ರೇಷ್ಮೆ ಬರ್ತಾ ಇತ್ತು, ರೇಷ್ಮೆ ಎಳೆಗಳನ್ನು ಕಳಿಸ್ಬಿಡ್ತಿದ್ರು, ರೇಷ್ಮೆ ಬಟ್ಟೆ ಕಳಿಸ್ತಾ ಇದ್ರು ಎಲ್ಲಾರು. ಬಟ್ ರೇಷ್ಮೆ ಮಾಡುವುದೊಂದು ಏನಿದೆಯೋ, ಸ್ಕಿಲ್ ಇದೆಯೋ, ಅದನ್ನ ಹೇಳ್ಕೊಡ್ತಾ ಇರ್ಲಿಲ್ಲ ಅವ್ರಿಗೆ. ಹೆಂಗಿದು ರೇಷ್ಮೆ ಹೆಂಗಾಗತ್ತೆ ಅಂತ ನಮ್ಮವ್ರಿಗೂ ಗೊತ್ತಿಲ್ಲ ಆಕ್ಚುಲಿ. ಯಾಕಂದ್ರೆ 5ನೇ ಶತಮಾನಕ್ಕೆ ಬಂದಾಗ ಕೂಡ ಕಾಳಿದಾಸ ಚೀನಿದು ಕುಲ ಅಂತ ಕರೆದಿದ್ದಾನೆ. ಇದರಲ್ಲಿ ಅಭಿಜ್ಞಾನ ಶಾಕುಂತಲದಲ್ಲಿ ಇದು ಏನ್ ಹಾರ್ತಾ ಇರುತ್ತೆ, ಬಾವುಟ ಹಾರ್ತಾ ಇರುತ್ತೆ. ದುಷ್ಯಂತನ ರಥದ ಮೇಲಿರುವಂತಹ ಒಂದು ಬಾವುಟ ಏನಿದೆ ಅದನ್ನ ಚೀನಿ ದುಕುಲ ಅಂತಾನೆ. ಅಂದ್ರೆ 5ನೇ ಶತಮಾನದಲ್ಲಿ ಇನ್ನು ಚೀನಿದೆ, ಅದು ಚೀನಾದ ಒಂದು ಬಟ್ಟೆ ಅನ್ನುವಂತಹ ಒಂದು ನಂಬಿಕೆ ಅವರಲ್ಲಿ, ನಮ್ಮ ಭಾರತೀಯರಲ್ಲಿತ್ತು. ಸೊ ಅದು ಹೊರಗೆ ಬಂದಿದೆ, ನಿಧಾನಕ್ಕೆ ಸ್ಪ್ರೆಡ್ ಆಗಿದೆ. ನನ್ನ ಪ್ರಕಾರ ನಮ್ಮ ದಕ್ಷಿಣ ಭಾರತಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಆದಿಲ್ ಶಾ ಅನ್ಸುತ್ತೆ. ಸೊ ಆದಿಲ್ ಶಾ ಮಾಡಿದ್ದಾನೆ, ಬಹಳ ಪ್ರೋತ್ಸಾಹಿಸಿದ್ದಾನೆ ರೇಷ್ಮೆಗಾಗಿ. ಅದು ಬಿಜಾಪುರದಲ್ಲಿ ಬಹಳ ಪ್ರೋತ್ಸಾಹಿಸಿದ್ದಾನೆ. ಅದರ ನಂತರ ತುಂಬಾ ರೆಕಾರ್ಡ್ ಮಾಡೋದು ಟಿಪ್ಪು ಸುಲ್ತಾನ್ ತಂದ ಅದನ್ನ. ಅದಕ್ಕಾಗಿ ಅದನ್ನ ಸುಲ್ತಾನ್ ಕಡ್ಡಿ ಅಂತಾರೆ ಇವತ್ತಿನವರೆಗೂ. ಹಿಪ್ಪು ನೇರಳೆಯನ್ನ ನೀವು ಈ ಕಡೆಗೆ ರಾಮನಗರ ಕಡೆಗೆ ಹೋದ್ರೆ ಹಿಪ್ಪು ನೇರಳೆ ಗಿಡನ್ನ ಸುಲ್ತಾನ್ ಕಡ್ಡಿ ಅಂತಾರೆ ಅಲ್ಲೆಲ್ಲರೂ. ಸೊ ಅವನ್ ತಗೊಂಬಂದ ಅಂತ. ಬಟ್ ಆಮೇಲೆ ನಿಜವಾಗಿ ವರ್ಕ್ ಆಗಿರೋದು ಟಾಟಾ ಇನ್ಸ್ಟಿಟ್ಯೂಟ್, ಜಮ್ಶೆಡ್ಜಿ ಬಂದ್ರು ಮತ್ತು ಮೈಸೂರು ಒಡೆಯರು, ಇವರಿಬ್ರು ಸೇರ್ಕೊಂಡೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಶುರು ಮಾಡಿದ್ದಾರೆ. ಅವದನ್ನ ಸಿಲ್ಕ್ ಇನ್ಸ್ಟಿಟ್ಯೂಟ್ ಫ್ರಾನ್ಸ್ ತರ ಇದೆ ಒಂದು ವಾತಾವರಣ ಇಲ್ಲಿ ಅಂತೇಳಿ ಇಲ್ಲಿ ಇದು ಮಾಡಿದ್ರು. ಸೊ ಹಿಸ್ಟ್ರಿ ಕಾಣುತ್ತೆ ನಮಗೆ. ಬಟ್ ಚೈನೀಸ್ ವರ್ ನೋಯಿಂಗ್ ಇಟ್ ಫ್ರಮ್ ಕ್ವೈಟ್ ಸಮ್ ಟೈಮ್, ಆಲ್ಮೋಸ್ಟ್ ಲೈಕ್ ಅವ್ರು ಹೇಳೋ ಪ್ರಕಾರ ಕ್ರಿಸ್ತಪೂರ್ವ 3500 ಅವ್ರಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಇರ್ಬೋದೇನಪ್ಪ, ಯಾಕಂದ್ರೆ ಈ ಪೀತಾಂಬರ ಅಂತಾರೆ ನೋಡಿ, ನಮ್ಮ ರಾಮಾಯಣ ಮಹಾಭಾರತದಲ್ಲೆಲ್ಲ ಪೀತಾಂಬರ ಅಂತಾರೆ. ಈ ಪೀತಾಂಬರ ಅಂದ್ರೆ ಏನ್ ಗೊತ್ತಾ,
ಪೀತ ಅಂದ್ರೆ ಸ್ವಲ್ಪ ಹಳದಿ ಬಣ್ಣಕ್ಕಿರೋದಕ್ಕೆ ಪೀತ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಪೀತಾಂಬರ ಅಂದ್ರೆ ಆ ಹಳದಿ ಬಣ್ಣದ ಬಟ್ಟೆ ಅಂತದ ಅಂಬರ ಅಂತ. ಅದು ಏನಪ್ಪಾ ಅಂತಂದ್ರೆ ಅನ್ಕಲರ್ಡ್ ಸಿಲ್ಕ್. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಇವ್ರಿಗೆ ಒಂಥರ ಕಲರ್ ಅನ್ನೋದು ಇದಲ್ಲ, ಒಂದು ಶುಭದಲ್ಲ. ನಮ್ಮಲ್ಲಿ ಕಲರ್ ಬಳಸಬಾರ್ದು ಅಂತಲೇ ಇರೋದು ಆಕ್ಚುಲಿ. ಶುಭ ಕಾರ್ಯಗಳಲ್ಲಿ ಈ ಬಣ್ಣ ಅನ್ನೋದು ಮೈಲಿಗೆ ಅನ್ನೋ ತರನೇ ಟ್ರೀಟ್ ಮಾಡಿದ್ದಾರೆ ಯಾವಾಗ್ಲೂ. ಅದರಿಂದಾಗಿ ಬಣ್ಣ ಇಲ್ಲದೆ ಇರುವಂತಹ ಪೀತಾಂಬರ ಅಂದ್ರೆ ಅದು ರಾ ಸಿಲ್ಕ್ ವಿತೌಟ್ ಎನಿ ಕಲರ್, ಅದು ಪೀತ ಬಣ್ಣಕ್ಕಿರುತ್ತೆ. ಸಾಮಾನ್ಯವಾಗಿ ರಾ ಸಿಲ್ಕ್ ಯಾವಾಗ್ಲೂ ಪೀತ ಬಣ್ಣ ಅಂದ್ರೆ ಹಳದಿ ಬಣ್ಣಕ್ಕಿರುತ್ತೆ, ಸ್ವಲ್ಪ ಹಳದಿ, ತೆಲು ಹಳದಿ ಬಣ್ಣ. ಅದಕ್ಕಾಗಿ ಇವತ್ತಿಗೂ ಎಷ್ಟೋ ಮದುವೆಗಳಲ್ಲಿ ಹಸೆ ಮೇಲೆ ಕೂಡ್ಬೇಕಲ್ಲಕ್ಕೆ ಪೀತಾಂಬರ ಉಟ್ಕೊ ಅಂತ ಹೇಳ್ತಾರೆ. ಅಂದ್ರೆ ಹಳದಿ ಬಣ್ಣದ ಸೀರೆಯನ್ನ ಉಟ್ಕೋಬೇಕು ನಾವು ಅಂತಂದ ಹೇಳಿ ಒಂದು ನಂಬಿಕೆ ಇದೆ. ರೇಷ್ಮೆ ತಗೊಂಡ್ರೆ ಹಳದಿ ಬಣ್ಣ, ಬಟ್ ಹಳದಿ ಬಣ್ಣನೂ ಅಲ್ಲ, ಅದು ಕಲರ್ಲೆಸ್ ಕ್ಲಾತ್ ತಗೊಳ್ಬೇಕಾಗಿತ್ತು ಅನ್ಸುತ್ತೆ. ಇನ್ಫ್ಯಾಕ್ಟ್ ಪೀತಾಂಬರಕ್ಕೆ ಚೀನಾಂಬರ ಅನ್ನೋದು ಒಂದು ಪದ ಇದೆ, ಚೀನಾ ಇಂದ ಬಂದಿದ್ದು ಅಂತ ಹೇಳಿ ಚೀನಾಂಬರ ಅಂತಾರೆ ಎಷ್ಟೋ ಕಡೆಯಲ್ಲಿ. ಇದರಲ್ಲಿ ಕೂಡ ಭೈರಪ್ಪ ಕೂಡ ಸಾರ್ಥದಲ್ಲಿ ಚೀನಾಂಬರ ಅಂತಲೇ ಬೆಳೆಸ್ತಾರೆ ಅದನ್ನ, ಚೀನಾಂಬರ ಅಂತ ಬೆಳೆಸ್ಕೊಂಡು ಹೋಗಿದ್ದಾರೆ. ಸೊ ಆ ರೀತಿಯಾಗಿತ್ತು. ಬಟ್ ಅದು ನನ್ನ ಕಲ್ಪನೆ, ಬುದ್ಧನ ಮೂಲಕ ಅವ್ನು ಬಂದಿದ್ದು ನನ್ನ ಕಲ್ಪನೆ ಅಷ್ಟೆ. ಅದೇ ಉದಾಹರಣೆಗೆ ಇದರಲ್ಲಿ ಕೂಡ ಏನೋ ಧೋಲಾವೀರ ಅಥವಾ ಇದರಲ್ಲಿ ಕೂಡ ಸಿಲ್ಕ್ ಸಿಕ್ಕಿದೆ. ಅದು ಬಹುಶಃ ಬೇರೆ ಸ್ಪೀಶೀಸ್ ಕಕ್ಕೂನ್ ಇರ್ಬೋದು ಒಂದು. ಹಾಗಾಗಿ ಅದೇ ಕ್ವಾಲಿಟಿ ಆಫ್ ಏನೋ ಆ ರೀತಿ ಒಂದು ತೆಳುವಾಗಿ ಬರ್ತಾ ಇಲ್ದಿರ್ಬೋದು. ಟಸರ್ ಸಿಲ್ಕ್ ಅಂತಾರಲ್ಲ, ಅದು ನಮ್ಮ ದೇಶದಲ್ಲಿ ಇತ್ತು ಅಂತ ಇದ್ ಮಾಡಿದ್ದಾರೆ. ಅಲ್ಲ, ಅದು ಏನ್ ಹೇಳ್ತಾರೆ ಗೊತ್ತಾ, ಸಿ ವಾಟ್ ದೇ ಸೇಸ್ ಇಸ್ ನಾಟ್ ದಟ್ ವಿ ಡಿಂಟ್ ನೋ ಸಿಲ್ಕ್. ಸೊ ನಮಗೆ ಸಿಲ್ಕ್ ಗೊತ್ತಿತ್ತು, ಸಿಲ್ಕ್ ಹುಳಗಳು ಇತ್ತು ಇಲ್ಲಿ ಆಕ್ಚುಲಿ. ಬಟ್ ಏನಾಗಿದೆ ಅಂತಂದ್ರೆ ಭಾರತೀಯ ಧರ್ಮ ಇದೆಯಲ್ಲ, ಇದು ಅಹಿಂಸಾ ಪ್ರಧಾನವಾದಂತ ಧರ್ಮ ಯಾವಾಗ್ಲೂ. ಸೊ ಇವರಿಗೆ ಹಂಗೆ ಆ ಗೂಡುಗಳನ್ನ ಹುಳ ಸಮೇತ ಹಾಕಿ ಕುದಿಸ್ಬೇಕು ಅನ್ನೋ ಒಂದು ಆಲೋಚನೆ ಇವ್ರಿಗೆ ಯಾರಿಗೂ ಬಂದಿಲ್ಲ. ಮಹಾವೀರ ಬಂದಿದ್ದಾನೆ, ಬುದ್ಧ ಬಂದಿದ್ದಾನೆ, ಇವರೆಲ್ಲ ಬಂದ್ಬಿಟ್ಟು ಅಹಿಂಸೆ ಎಷ್ಟು ಪ್ರಧಾನವಾದ ಧರ್ಮ ಆಗಿದೆ ಅಂತಂದ್ರೆ ದೇ ನೆವರ್ ಫೆಲ್ಟ್ ಲೈಕ್ ಬಾಯ್ಲಿಂಗ್ ದೆಮ್. ಅಂದ್ರೆ ಅದು ಒಂದು ಟೆಕ್ನಿಕ್ ಅಂತ ಅವ್ರ ತಲೆಯಲ್ಲಿ ಬಂದಿಲ್ಲ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ಹುಳ ಚಿಟ್ಟೆ ಆಗಿ ಹಾರೋಗೋ ತನಕ ಕಾದಿದ್ದಾರೆ. ಕಾದ್ಮೇಲೆ ಆಮೇಲೆ ಅದನ್ನ ತಗೊಂಡು ಎಳೆಗಳನ್ನು ತೆಗೆದು ಮಾಡ್ಕೊಳಕ್ ಹೋಗಿದ್ದಾರೆ. ಅದನ್ನ ದೇ ಹ್ಯಾವ್ ಟ್ರೈ ಟು ಮೇಕ್ ಕ್ಲಾತ್ ಯೂಸಿಂಗ್ ದಟ್ ಒನ್ ಆಕ್ಚುಲಿ. ಆಮೇಲೆ ಅದು ಹೋದ್ಮೇಲೆ ತುಂಡು ಬರುತ್ತೆ ನಿಮಗೆ. ಈ ತುಂಡು ಇತ್ತು ಅಂದ್ರೆ ನಿಮಗೆ ಸ್ಮೂತ್ ಆದಂತ ಒಂದು ರೇಷ್ಮೆ ಬರೋದೇ ಇಲ್ಲ ನಿಮಗೆ. ಅದು ರಫ್ ಕೋರ್ಸ್ ಮೆಟೀರಿಯಲ್ ಬರುತ್ತೆ. ಅದಕ್ಕೆ ಭಾರತದ ರೇಷ್ಮೆ ಯಾವತ್ತು ಒರಟಾಗಿರ್ತಿತ್ತು ಅಂತ ಹೇಳ್ತಾರೆ. ಸೊ ಒರಟಾಗಿರ್ತಿತ್ತು, ಅಲ್ಲಿದು ಬಹಳ ಸ್ಮೂತ್ ಆಗಿರ್ತಿತ್ತು ಚೀನಾದ್ದು ಅಂತಂದ್ರೆ. ಯಾಕಂದ್ರೆ ಇದು ಏನ್ ಹೇಳ್ತಾರೆ ಅಂದ್ರೆ ಈ ನೇಗೆಯಲ್ಲಿ ಹಾಸು ಹೊಕ್ಕು ಅಂತಿರುತ್ತೆ. ನಿಮಗೆ ಇಂಗ್ಲಿಷ್ ನಲ್ಲಿ ವೆಸ್ಟ್ ಅಂಡ್ ವ್ರಾಪ್ ಅಂಡ್ ವೆಸ್ಟ್ ಅಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಹಾಸು ಮತ್ತು ಹೊಕ್ಕು. ಒಳಗೆ ಹೋಗಿ ಎಳೆಗಳಲ್ಲಿ ಹೋಗುವಂಥದ್ದು ಹೊಕ್ಕು. ಹಾಸು ಅನ್ನೋದು ಹಿಂಗೆ ಮೇಲೆ ಹಿಂಗೆ ಉದ್ದ ಎಳೆ ಬರುತ್ತಲ್ಲ ಅದು. ಸಿ ಹಾಸು ಹೊಕ್ಕು ಒಂದೇ ಎಳೆ ಆಯ್ತು ಅಂದ್ರೆ ಬಟ್ಟೆ ತುಂಬಾ ಸ್ಮೂತ್ ಆಗುತ್ತೆ, ಬಹಳ ಸ್ಮೂತ್ ಆಗುತ್ತೆ. ಅದು ಹಾಸು ಹೊಕ್ಕು ಒಂದೇ ಎಳೆ ಆಗಿರ್ಬೇಕದು. ಸೊ ಅದನ್ನ ಚೀನಿಯರ್ಸ್ ಹಾಕ್ಸಿದ್ರು. ನಾವು ಕಾಟನ್ ನಲ್ಲಿ ಸಾಕ್ಸಿದ್ವಿ. ನಮಗೆಲ್ಲ ಹತ್ತಿ ಬಟ್ಟೆ ಚೆನ್ನಾಗಿ ಗೊತ್ತು. ಹತ್ತಿ ನಮಗೆ ಮತ್ತು ಈಜಿಪ್ಟ್ನವರಿಗೆ ನಾವೆಲ್ಲ ಎಕ್ಸ್ಪರ್ಟ್ಸ್, ನಾವೆಲ್ಲ ಹತ್ತಿ ಬಟ್ಟೆಯಲ್ಲಿ. ವಿಶೇಷ ಅಂದ್ರೆ ಹತ್ತಿ ಬಟ್ಟೆನೇ ಅವ್ರಿಗೆ ಗೊತ್ತಿಲ್ಲ. ಚೀನಾದವ್ರಿಗೆ ಹತ್ತಿ ಬೆಳೆದೇ ಗೊತ್ತಿಲ್ಲ, ಬರೀ ರೇಷ್ಮೆ ಗೊತ್ತು, ನಾರು ಗೊತ್ತು, ನಾರಿಂದ ಮಾಡೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಸೆಣಬನ್ ಬೆಳೀತಾ ಇದ್ರು ಎಲ್ಲ ಕಾಡಿನಲ್ಲೆಲ್ಲ, ಬರೀ ಸೆಣಬೆ ಅಲ್ಲ. ಸೊ ಅದನ್ನು ಬೆಳೆಯುವಂತ ಒಂದು ಸಮುದಾಯ ಆಗಿತ್ತು ಅವ್ರದ್ದು. ಸೊ ಆ ಕಾರಣದಿಂದಾಗಿ ಅವರಿಗೆ ಅದು ಗೊತ್ತಿತ್ತು. ಸೊ ಸೆಣಬಿನ ಸಂಗತಿಗಳೆಲ್ಲ ಗೊತ್ತಿತ್ತು, ನಾರು ಉಟ್ಕೊಳ್ತಾ ಇದ್ರು ಎಲ್ಲರೂ. ನಮ್ಮಲ್ಲೂ ಕೂಡ ನಾರು ಎಷ್ಟು ಬಳಕೆಯಲ್ಲಿದೆ ನೋಡಿ. ನೀವು ರಾಮಾಯಣ ನೋಡಿದ್ರೆ ನಾರು ಮಡಿಯನ್ನು ಉಟ್ಟು ಇದಕ್ಕೆ ಹೋಗ್ಬೇಕು ಅಂತ, ಅರಣ್ಯ ಪ್ರವೇಶ ಮಾಡ್ಬೇಕು ಅಂತ ಇರುತ್ತೆ, ನಾರು ಮಡಿ ಉಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಸಿನಿಮಾದವರೆಲ್ಲ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕಲರ್ಫುಲ್ ಕ್ಲಾತ್ ಹಾಕಿ ಕಳಿಸ್ಬಿಡ್ತಾರೆ ಅವ್ರನ್ನೆಲ್ಲಾನು ಇದಕ್ಕೆ, ಸೊ ವನವಾಸಕ್ಕೆ. ಅದೆಲ್ಲ ಆಗಿರ್ಲಿಲ್ಲ. ಅದು ನಾರು ಮಡಿಯನ್ನು ಉಟ್ಟು ಹೋಗ್ಬೇಕು. ನಾರು ಅಂದ್ರೆ ಆ ಸೆಣಬಿನಿಂದ ಮಾಡಿದಂತ ಒಂದು ಕ್ಲಾತ್, ಅದು ಬಹಳ ಬಳಕೆಯಲ್ಲಿತ್ತು ಅಂತ ಅನ್ಸುತ್ತೆ ನಂಗೆ. ಸೊ ಹಂಗೆ ಆ ರೇಷ್ಮೆ ಇದೆ, ಅದೇ ಇನ್ನೊಂದು ಪ್ರಪಂಚನ. ರೇಷ್ಮೆನ್ನೇ ಇಟ್ಕೊಂಡು ಬೇರೆ ಎಲ್ಲ ಒಂದು ದೊಡ್ಡ ಲೇಖನ ಬರೆಯೋದು ಅನ್ಸುತ್ತೆ ನಂಗೆ. ಯಾಕೆಂದ್ರೆ ಈ ಮುಸ್ಲಿಮ್ಸ್ 7ನೇ ಶತಮಾನದಲ್ಲಿ ಬಂದಾಗ ಒಂದು ರೇಷ್ಮೆ ವಿಚಿತ್ರವಾದಂತ ಒಂದು ಬದಲಾವಣೆಯನ್ನು ಕಂಡುತ್ರಿ. ಅಲ್ಲಿ ತನಕನ ರೇಷ್ಮೆಗೆ
ಪಾರ್ಸಿಗಳು ಪರ್ಷಿಯನ್ಸ್ ಇಟ್ಕೊಂಡಿದ್ರು ಅದನ್ನ, ವ್ಯಾಪಾರ ಗೀಪಾರ ಎಲ್ಲ ಅವ್ರು ಮಾಡ್ತಿದ್ರು. ತುಂಬಾ ಜಾಣರಾಗ್ಬಿಟ್ರು. ಒಮ್ಮೆ ಚೀನಾದಿಂದ ರೇಷ್ಮೆ ವಿದ್ಯೆ ಬಂದ್ಬಿಡ್ತೋ ನಮ್ಮ ಏಷ್ಯಾದ ಇತರ ದೇಶಗಳಿಗೆ ಬಂದ್ರೆ ಎಲ್ಲರೂ ಪರ್ಷಿಯನ್ಸು, ಇಂಡಿಯನ್ಸು ಪ್ರತಿಯೊಬ್ರು ಜಾಣರಾಗ್ಬಿಟ್ರು. ಅದ್ರಲ್ಲಿ ನೇಯ್ಗೆಯಲ್ಲೆಲ್ಲ ತುಂಬಾ ಜಾಣರಾಗಿದ್ರು. ಬಟ್ ಯಾವಾಗ ಅರಬ್ಸು ಇಸ್ಲಾಂ ಬಂತೋ ಅವಾಗ ಒಂದು ಸಮಸ್ಯೆ ಏನ್ ಶುರುವಾಯ್ತು ಅಂತಂದ್ರೆ, ಫಾರ್ಮ್ ಇಲ್ಲ, ಆಕಾರವನ್ನ ಪ್ರವಾದಿ ಮಹಮ್ಮದ್ ಅಲೋ ಮಾಡಲ್ಲ. ಸೊ ಆಕಾರವನ್ನ ಯಾವುದ್ರಲ್ಲೂ ತನಂತಿಲ್ಲ ನೀವು. ಆಕಾರ ಎಲ್ಲವೂ ನಿರಾಕಾರವೇ ಅವ್ರದ್ದು ಆಕ್ಚುಲಿ. ಅದ್ರಿಂದ ಏನಾಗುತ್ತೆ, ಅವ್ರಿಗೆ ಚಿತ್ರಗಳೇನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇವಾಗ ಚಿತ್ರ ಮಾಡ್ಬೇಕಲ್ಲ, ರೇಷ್ಮೆ ಬಟ್ಟೆ ಮೇಲೆ ಚಿತ್ರ ಮಾಡ್ಬೇಕಲ್ಲ. ಈ ಚಿತ್ರ ಮಾಡೋದಕ್ಕೆ ನಿಲ್ಸ್ಬಿಡ್ಬೇಕು. ಇವಾಗ ನೀವು ಏನು ಮಾಡಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಏನಿದ್ರು ಪ್ಲೇನ್ ಮಾಡ್ಬೋದೇ ಹೊರತಾಗಿ ರೇಷ್ಮೆ ಬಟ್ಟೆನ, ಬಟ್ ನೀವು ಚಿತ್ರಗಳು ಮಾಡಂತಿಲ್ಲ. ಅಲ್ಲಿವರೆಗೆ ಚಿಟ್ಟೆಗಳನ್ನು ಹಾಕಿದ್ದಾರೆ, ಅದ್ರ ಮೇಲೆ ಜಿಂಕೆಗಳನ್ನ ಹಾಕಿದ್ದಾರೆ, ಆನೆಯನ್ನ ಹಾಕಿದ್ದಾರೆ, ಎಲ್ಲ ಮಾಡಿ ಚಿತ್ರಗಳನ್ನೆಲ್ಲ ಮಾಡಿದಂಥವ್ರು ಇವಾಗ ಒಮ್ಮೆಲೆ ಚಿತ್ರವನ್ನು ನಿಲ್ಸ್ಬಿಟ್ರೆ ವ್ಯಾಪಾರ ಮಾಡೋದು ಹೆಂಗೆ? ವ್ಯಾಪಾರಿಗಳ ಬದುಕು ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಂದ್ರೆ, ಆಗ ನೋಡಿ ಜಾಣ್ತನ ಬರುತ್ತೆ. ಎಂತಹ ಜಾಣ್ತನ ಉಪಯೋಗಿಸಿದ್ದಾರೆ ಕಲಾವಿದರು ಅಂತಂದ್ರೆ, ದೇ ಹ್ಯಾವ್ ಸ್ಟಾರ್ಟೆಡ್ ದ ಕ್ಯಾಲಿಗ್ರಫಿ. ಸೊ ಯಾಕೆಂದ್ರೆ ಕುರಾನ್ನ ಶ್ಲೋಕಗಳಿವೆಯಲ್ಲ, ಅದು ಕ್ಯಾಲಿಗ್ರಫಿ ಮಾಡ್ಬಿಟ್ರೆ ಅದು ಚಿತ್ರ ಕಾಣುತ್ತದೆ. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಎ ಕ್ಯಾಲಿಗ್ರಫಿ ಆಫ್ ಕುರಾನ್ ಲೈನ್ಸ್. ಕುರಾನ್ ಲೈನ್ಸ್ ನ ಕ್ಯಾಲಿಗ್ರಫಿ ಮಾಡ್ಬಿಟ್ಟು ಆ ಕುರಾನಿನ ಕ್ಯಾಲಿಗ್ರಫಿಕ್ ಲೈನ್ಸ್ ನ ರೇಷ್ಮೆ ಬಟ್ಟೆಗಳನ್ನ ಮಾಡಿದ್ದಾರೆ. ಅಂದ್ರೆ ಅದು ಪವಿತ್ರ, ಅದು ಫಾರ್ಮ್ ಆಗಲ್ಲ, ಯಾಕೆಂದ್ರೆ ಅದು ಕುರಾನಿನ ಸಾಲುಗಳಾಗ್ಬಿಡುತ್ತೆ ಅದು. ಸೊ ಅದಕ್ಕೆ ಫಾರ್ಮ್ ಅಂತ ಕನ್ಸಿಡರ್ ಮಾಡಲ್ಲ ಅದನ್ನ. ಅಕ್ಷರಗಳು ಪವಿತ್ರ ಅಕ್ಷರಗಳು ಅವೆಲ್ಲ. ಸೊ ಅದರಿಂದಾಗಿ ಏನಾಗಿದೆ, ಆ ಬಟ್ಟೆಗಳನ್ನ ರೋಮಿಗೆ ಕಳಿಸಿದ್ದಾರೆ ಅದನ್ನ. ಅಷ್ಟೊತ್ತಿ ರೋಮ್ನಲ್ಲಿ ಕ್ರಿಶ್ಚಿಯಾನಿಟಿ ಬಂದಿತ್ತು. ಸೊ ಕ್ರಿಶ್ಚಿಯಾನಿಟಿ ಬಂದಾಗ ಏನಾಗಿದೆ, 7th century 8th century ಅಲ್ವಾ ಇದು. ಸೊ ಅವಾಗ ಕ್ರಿಶ್ಚಿಯಾನಿಟಿಯಲ್ಲಿ ಇದ್ದಿದ್ರಿಂದ ಅಲ್ಲಿ ಏನಾಗಿದೆ, ಅವರು ಅವರ ಚರ್ಚ್ಗಳಲ್ಲಿ ಅವರು ಯಾರಿಗೆ, ಮೇರಿ ಮಾತಾಗೆ, ಯೇಸು ಕ್ರಿಸ್ತಗೆ ರೇಷ್ಮೆ ಬಟ್ಟೆಗಳ ಉಡ್ಸೋರು ಅವರೆಲ್ಲ. ಆ ರೇಷ್ಮೆ ಬಟ್ಟೆಗಳ ಮೇಲೆ ಬರೀ ಕುರಾನಿನ ಸಾಲುಗಳು. ಅವ್ರಿಗೆ ಓದಕ್ ಬರಲ್ಲ, ಅರಾಬಿಕ್ ಓದಕ್ ಬರಲ್ಲ, ಯಾರು ಓದೋರೇ ಇಲ್ಲ ಅರಾಬಿಕ್. ಆ ಯೇಸು ಕ್ರಿಸ್ತ ಮೇರಿ ಎಲ್ಲ ಬರೀ ಇದನ್ನೇ ಹಾಕೊಂಡಿದ್ದಾರೆ, ರೇಷ್ಮೆ ಬಟ್ಟೆಗಳು ವಿತ್ ಕುರಾನ್ ಸಾಲುಗಳು ಎಲ್ಲವನ್ನ ಹಾಕೊಂಡಿರೋದು. ಅದು ಎಷ್ಟು ಮಟ್ಟಿಗಿದೆ ಅಂದ್ರೆ, ಅವಾಗ ಕಲಾವಿದರು ಬಂದ್ರಲ್ಲಿ ಸಿಕ್ಕಾಪಟ್ಟೆ ರೋಮನ್ಸ್ ಆರ್ಟಿಸ್ಟ್ ಆರ್ ವೆರಿ ಫೇಮಸ್. ಅವರು ಮೇರಿ ಮಾತಾ ಮತ್ತು ಯೇಸು ಕ್ರಿಸ್ತನ ಪೇಂಟಿಂಗ್ಸ್ ಗಳನ್ನ ಮಾಡಿದ್ದಾರೆ ವಾಲ್ಗಳ ಮೇಲೆ, ಅಂದ್ರೆ ಚರ್ಚಿನ ಗೋಡೆಗಳ ಮೇಲೆ ಮಾಡಿದಾರಲ್ಲ. ಅದು ಹೆಂಗೆ ಅಂತಂದ್ರೆ, ಆ ಗೋಡೆಗಳ ಮೇಲೆ ಮಾಡಿರುವಂತ ಇದೆಯೋ ಆ ಬಟ್ಟೆಗಳ ಕೂಡ ಕುರಾನಿನ ವಾಕ್ಯಗಳನ್ನ ಒಳಗೊಂಡಿದೆ ಅಂತ ಇವಾಗೂ ಕಾಣುತ್ತಂತೆ. ಕುರಾನಿನ ವಾಕ್ಯಗಳು ಇವತ್ತಿಗೂ ಕಾಣಿಸುತ್ತದೆ. ಅಂದ್ರೆ ಇಟ್ಸ್ ಲೈಕ್ ವೆರಿ ಫನ್ನಿ. ರೇಷ್ಮೆ ಏನೆಲ್ಲ ಆಗಿದೆ ಅಂತಂದು ವಿಚಾರ ಮಾಡದೆ ಬಹಳ ಇದು. ರೋಮ್ನಲ್ಲಂತೂ ಏನ್ ತಲೆ ಕೆಟ್ಟೋಗಿತ್ತು ಅವ್ರಿಗೆ ಅಂತಂದ್ರೆ, ಈ ರೇಷ್ಮೆ ಬಟ್ಟೆ ಉಟ್ಕೊಳ್ಳೋದು ಮಡಿವಂತರ ಲಕ್ಷಣ ಅಲ್ಲ ಅಂತ. ಅಂದ್ರೆ ಹೆಂಗಸರು ಉಟ್ಕೋಬಾರ್ದು, ಬರೀ ಮೈಯೆಲ್ಲ ಬೆತ್ತಲೆ ಯಾಕೆ ಕಾಣ್ತಾರೆ ಅವರು ಅಂತ ಶುರು ಮಾಡ್ಬಿಡ್ತಾರೆ ಅವರು. ಈ ಇಂಟೆಲೆಕ್ಚುಯಲ್ಸ್ ಎಲ್ಲ ಬ್ಯಾನ್ ಮಾಡಿ ರೇಷ್ಮೆನ, ಯಾಕಂದ್ರೆ ಹೆಂಗಸರು ಬೆತ್ತಲೆ ಯಾಕೆ ಕಾಣಿಸ್ತಾರೆ ಅದನ್ನ ಉಟ್ಕೊಂಡ್ರೆ, ಟ್ರಾನ್ಸ್ಪರೆಂಟ್ ಅದು ಅಂತ. ಯಾರು ಕೇಳ್ತಾರೆ? ಕೇಳೋದೇ ಇಲ್ಲ. ಅಲ್ಲಿ ಎಷ್ಟು ಅಂದ್ರೆ, ಒಂದೊಂದ್ ಸಲ ಇಡೀ ಬಡ್ಜೆಟ್, ಎಂಟೈರ್ ಬಡ್ಜೆಟ್ ಈಸ್ 90% ಆಫ್ ಇಟ್ ಈಸ್ ಡೆಡಿಕೇಟೆಡ್ ಟು ದ ರೇಷ್ಮೆ ಬಟ್ಟೆ. ಎಲ್ಲ ಕಂಪ್ಲೀಟ್ ಆಗಿ ಮಾಡುವಂಥದ್ದು ಇರುತ್ತೆ. ಈ ಭಾರಿ ಮಜಾ ಕಥೆಗಳು ಬರುತ್ತೆ ಆಕ್ಚುಲಿ ರೇಷ್ಮೆ ಬಟ್ಟೆದ್ದು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ನಾನ್ ತೇಜೋ ಬರೆದಾಗ ಸ್ಪೈಸ್ ಬಿಕೇಮ್ ಎನ್ ಇಶ್ಯೂ. ಸ್ಪೈಸ್ ಅದು ಬಹಳ ಮುಖ್ಯ ಆಗಿತ್ತು. ಇಲ್ಲಿ ರೇಷ್ಮೆ ಬಹಳ ಮುಖ್ಯ ಆಗಿದೆ. ಸೊ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು. ಸುರೇಂದ್ರ ಅವರೇ, ಇನ್ಫ್ಯಾಕ್ಟ್ ಒಂದ್ ಸಂಗತಿ ಹೇಳಲೇಬೇಕು ನಿಮಗೆ, ಹೇಳ್ಬಿಟ್ರೆ ಬಾರಿ ಮಜಾ ಬರುತ್ತೆ ನೋಡಿ. ಇವಾಗ ನಾನು ಹೋಗಿದ್ದೆ ರಾಮನಗರದಲ್ಲೆಲ್ಲ ಸ್ಟಡಿ ಮಾಡಿದೆ ನಾನು. ಸಿಲ್ಕ್ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ನಂಗೆ ಬಹಳ ಮುಖ್ಯ ಆಗಿತ್ತಲ್ಲ. ಅದೆಲ್ಲ ಸ್ಟಡಿ ಮಾಡ್ಬೇಕಲ್ಲ. ಏನ್ ವಿಚಿತ್ರ ಅಂದ್ರೆ, ಅದ್ ಕೇಳ್ದೆ ನಾನು, ಸರ್ ಈ ಒಂದು ಪ್ಯೂರ್ ರೇಷ್ಮೆ ಸೀರೆ ಬೇಕು ಅಂದ್ರೆ ಎಷ್ಟಾಗತ್ತೆ ಅಂತ ಕೇಳ್ದೆ ನಾನು. ಎಷ್ಟು ಕೇಳಿದ್ರೆ 50,000 ಆಗತ್ತೆ ನಿಮ್ಗೆ ಒಂದು ಪ್ಯೂರ್ ರೇಷ್ಮೆ ಸೀರೆನೆ ಅಂತ. ಎಲ್ಲ ರೇಷ್ಮೆನೆ ಬೆಳೆಸಿರ್ಬೇಕು ಅಂದ್ರೆ 50,000 ಆಗತ್ತೆ ಸರ್. ಮತ್ತೆ ಎಷ್ಟು ಕಡಿಮೆ ಕೊಡ್ತಾರಲ್ರಿ, 5,000 10,000ಕ್ಕೆ. ಸರ್ ಅದೆಲ್ಲ ಚೈನಾ ಸಿಲ್ಕ್ ಸರ್ ಅಂತ. ಅಂದ್ರೆ ಏನಾಗ್ಬಿಟ್ಟಿದೆ ಇವಾಗ, ಚೈನಾ ಸಿಲ್ಕ್ ಅಂದ್ರೆ ಡೂಪ್ಲಿಕೇಟ್ ಸಿಲ್ಕ್ ಇವಾಗ. ಆಕ್ಚುಲಿ ಯಾವ ಚೈನಾದಿಂದ ನಿಜವಾದ ಸಿಲ್ಕ್ ಬಂದಿತ್ತೋ
ಚೈನಾ ಸಿಲ್ಕ್ ನಾವು ಇವಾಗ ಚೈನಾ ಸಿಲ್ಕ್ ಅಂದ್ರೆ ಇಂಡಿಯಾದಲ್ಲಿ ಅದು ಡೂಪ್ಲಿಕೇಟ್ ಸಿಲ್ಕ್ ಅಂತ ನೋಡಿ ಎಂತ ಪರಿಸ್ಥಿತಿಯ ವ್ಯಂಗ್ಯಪ್ಪ. ಯಾರು ಸಿಲ್ಕ್ ಅಂತ ಕೊಟ್ರೋ ಅವ್ರದ್ದೇ ಇವಾಗ ಅವ್ರ ಹೆಸರನ್ನೇ ಅಪಚಾರಕ್ಕೆ ಬಳಸ್ತೀವಿ ನಾವೆಲ್ಲ, ಚೈನಾ ಸಿಲ್ಕ್ ಅಂತೀವಿ. ಯಾಕಂದ್ರೆ ಅವರೇ ಕಂಡುಹಿಡ್ದಿರೋದು ಈ ಆರ್ಟಿಫಿಷಿಯಲ್ ಸಿಲ್ಕ್ ನ, ಅದನ್ನು ಚೈನಾದಿಂದೇ ಬಂದಿದೆ. ಎಲ್ಲ ಒರಿಜಿನಲ್ ಸಿಲ್ಕ್ ಅವರಿಂದ, ಈ ಡೂಪ್ಲಿಕೇಟ್ ಸಿಲ್ಕ್ ಅವ್ರದ್ದೇ, ಚೈನಾ ಸಿಲ್ಕ್ ಇಂದ ಬಂದಿದೆ. ಇಟ್ಸ್ ಅದೇ ವ್ಯಂಗ್ಯ. ಕೆಲವೊಂದೆಲ್ಲ ಇತಿಹಾಸದ ಐರನಿ ನೋಡಿದ್ರೆ ನಗು ಬರುತ್ತೆ ನಂಗೆ. ಬಂದಿದೆ ಅದಕ್ಕೆ ಅದಕ್ಕೆ ವಸುಂಧರ ಅವರೇ, ಈಗ ತೇಜೋ ತುಂಗಭದ್ರ ಬಗ್ಗೆ ಮಾತಾಡಿದ್ವಿ, ಮತ್ತೆ ರೇಷ್ಮೆ ಬಟ್ಟೆ ಬಗ್ಗೆ ಮಾತಾಡಿದ್ವಿ. ನೀವು ಕಥೆಗಾರರಾಗಿ ಶುರು ಮಾಡ್ಕೊಂಡ್ಬಿಟ್ಟು ಈ ತರ ಕಾದಂಬರಿಗಳ ಕಡೆಗೆ ಹೇಗೆ ವಾಲಿದ್ದು? ಇಲ್ಲ ರೀ, ಅಂದ್ರೆ ನಾನು ಕಾದಂಬರಿ ಹೊಸ ಪ್ರಕಾರ ಅಂತ ಹೇಳಿ ಟ್ರೈ ಮಾಡಿದ್ದು ಶುರುವಿನಲ್ಲಿ ಇವನು ವಿವೇಕ್ ಶಾನ್ಭಾಗ್ ಬರ್ಸಿದ್ರು ನಂಗೆ. ಹರಿಸಿದ್ದ ಸತ್ಯ ಬರ್ದೆ. ಅಂದ್ರೆ ಯಾವ್ದೋ ನಮ್ಮನೆ ಫ್ಯಾಮಿಲಿ ಕತೆ, ಅದು ಆಕ್ಚುಲಿ ನಮ್ಮ ಅಪ್ಪ ಅಮ್ಮನ ಕತೆಯನ್ನ ಸೇರ್ಕೊಂಡು ಬರ್ದಾಕ್ಬಿಟ್ನಪ್ಪ. ಆಮೇಲೆ ಏನಾಯ್ತಂದ್ರೆ ನಂಗೆ ಈ ಕೆಲಸ ಬಿಟ್ಬಿಟ್ನಲ್ಲ, ಕೆಲಸ ಬಿಟ್ಮೇಲೆ ದೊಡ್ಡದ ಕೈ ಹಾಕ್ಬೇಕು. ಇವಾಗ ಯಾವ್ದಕ್ಕನ್ನ ಸುಮ್ಮನೆ ಇಲ್ಲ ಏನು ಉಪಯೋಗ, ಕೆಲಸ ಬಿಟ್ಟು ಏನು ಉಪಯೋಗ, ನೀನು ಬರೀ ಇನ್ನು ಕತೆ ಪ್ರಬಂಧ ಬರ್ಕೊಂತ ಕೂತ್ಕೊಂಡ್ರೆ ಏನು ಉಪಯೋಗ ಅಂತ ಆವಾಗ ಹಿಸ್ಟ್ರಿಗೆ ಹೋದೆ ನಾನು, ಹಿಸ್ಟ್ರಿ ಬರೆಯೋಣ ಅಂತ. ಆವಾಗ ಏನ್ ಗೊತ್ತಾಯ್ತಂದ್ರೆ, ಅಧ್ಯಯನ ಮಾಡಿದ್ರೆ, ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನೀವು ಕಾದಂಬರಿ ಬರೆಯೋದು ಸುಲಭ. ಆಕ್ಚುಲಿ ಯಾವ್ದನ್ನ ಒಂದು ಅಧ್ಯಯನ ಒಂದು ಮಾಡಿದ್ರೆ, ನಮ್ಮಲ್ಲಿ ಏನ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಕಲ್ಚರ್ ಹೆಂಗಿದೆ ಅಂದ್ರೆ, ಬಹುತೇಕ ಕಲ್ಚರ್ ಅಧ್ಯಯನ ಮಾಡಿದ್ರೆ ಕಾದಂಬರಿ ಬರೆಯುವಂತ ಒಂದು ಸ್ವಭಾವ ಇದೆ ಇಲ್ಲಿ. ಭೈರಪ್ಪನವ್ರನ್ನ ಬಿಟ್ರೆ ಸಾಮಾನ್ಯವಾಗಿ ಎಲ್ಲರೂ ಅಧ್ಯಯನವನ್ನೇ ಮಾಡಲ್ಲ, ಸುಮ್ಮನೆ ಬರೆದ್ರೆ ಅದು ಏನಾಗುತ್ತೆ ಅಂದ್ರೆ ಬರೀ ಪರ್ಸನಲ್ ಸ್ಟೋರೀಸ್ ಬರುತ್ತೆ. ಪರ್ಸನಲ್ ಸ್ಟೋರೀಸ್ ಬರ್ತಾ ಹೋಗುತ್ತೆ, ಅದನ್ನೇ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ಬರ್ಕೊಂತ ಹೋಗ್ತೀವಲ್ಲ. ಜನರಿಗೆ, ಓದುಗರಿಗೆ ಏನ್ ಬೇಕು ಅಂತಂದ್ರೆ ಒಂದು ಹೊಸ ಆವರಣ ಬೇಕು. ಇದು ಆವರಣ ಅಷ್ಟೇ, ಬೇರೆ ಕತೆಗಾರಿಕೆ ಎಲ್ಲರಿಗೂ ಒಂದೇ. ಆವರಣ ಬೇರೆದ್ ಬೇಕಲ್ಲ. ಅದ್ರ ಸಲುವಾಗಿ ನಂಗೆ ಕಾದಂಬರಿ ಬರಿಬೋದು, ಅಧ್ಯಯನವನ್ನು ಮಾಡಿದ್ರೆ ಒಳ್ಳೆ ಕಾದಂಬರಿ ಬರಿಬೋದು ಅಂತ ಗೊತ್ತಾಯ್ತು ನಂಗೆ. ಸೊ ಅದರಿಂದ ಬರೆದೆ. ಇನ್ಫ್ಯಾಕ್ಟ್ ನಾನು ಜಾಬ್ ಬಿಡದೆ ಇದ್ದಿದ್ರೆ ತೇಜೋ ಆಗ್ಲಿ ರೇಷ್ಮೆ ಬಟ್ಟೆ ಆಗ್ಲಿ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕೆಲಸ ಮಾಡ್ಕೊಂಡು ಈ ತರದ ಅಧ್ಯಯನ ಮಾಡಿ ನಿಮಗೆ ಪುಸ್ತಕ ಬರೆಯೋದು ಬಹಳ ಕಷ್ಟ. ಆಗಲ್ಲ ಅಂದ್ರೆ ಆಗಲ್ಲ. ನಮ್ಮ ಹಿರಿಯರೆಲ್ಲರೂ ಪಾಪ ಕೆಲಸ ಮಾಡಿದಾರಲ್ವಾ. ಸೊ ದೇ ವರ್ ಏಬಲ್ ವರ್ಕಿಂಗ್ ಆಸ್ ವೆಲ್ as ದೇ ವರ್ ಆಥರ್ಸ್, ಎಕ್ಸೆಪ್ಟ್ ಆನಕ್ರು, ತಾರಾಸು ಬಿಟ್ರೆ ಇನ್ನು ಉಳಿದವರೆಲ್ಲ ಹಂಗೆ. ಅದಕ್ಕೆ ತಾರಾಸುನಲ್ಲಿ ಸಾಕಷ್ಟು ರಿಸರ್ಚ್ ಇದೆ. ನೀವು ನೋಡಿದ್ರೆ ದುರ್ಗಾಸ್ತಮಾನ ಆಗ್ಲಿ ಅದೆಲ್ಲ ಅವ್ರದೇ ಆದಂತ ರಿಸರ್ಚ್ ಮಾಡಿದ್ದಾರೆ. ಈವನ್ ಹಂಸಗೀತೆ ಇಸ್ ಸಚ್ ಎ ಬಿಗ್ ರಿಸರ್ಚ್ ಆಕ್ಚುಲಿ. ಎಷ್ಟು ಒಳ್ಳೆ ಕತೆ ಆಕ್ಚುಲಿ ಹಂಸಗೀತೆ, ನಂಗೆ ಬಹಳ ಇಷ್ಟ. ಎಲ್ಲ ಕಾಲಕ್ಕೂ ಇಷ್ಟಪಡ್ತೀನಿ ಹಂಸಗೀತೆ ಕಾದಂಬರಿನ. ಚಂದ ಬರ್ತಾರೆ ಅವರು, ಎಷ್ಟು ಕಡೆ ರಿಸರ್ಚ್ ಮಾಡಿದ್ದಾರೆ ಅವರು ಆ ಸಬ್ಜೆಕ್ಟ್ ಆಗಿ. ಸೊ ಅವೆಲ್ಲ ನೋಡಿದಾಗ ನಂಗೆ ನಿಮ್ಗೆ ಪೂರ್ಣ ಪ್ರಮಾಣದ ಲೇಖಕನ ಆಗದೆ ಹೋದ್ರೆ ಈ ಕಾದಂಬರಿ ಪ್ರಕಾರಕ್ಕೆ ಜಸ್ಟಿಸ್ ಮಾಡೋಕ್ ಆಗಲ್ಲ ಅನ್ಸುತ್ತೆ. ಯು ಕಾಂಟ್ ಜಸ್ಟ್ ಗಿವ್ ಜಸ್ಟಿಸ್ ಟು ಯುವರ್ ನಾವಲ್ ಫಾರ್ಮ್. ಯಾಕಂದ್ರೆ ಏನೋ ಸುಮ್ಮನೆ ವೈಯಕ್ತಿಕವಾದದ್ದು ಬರಿತೀವಿ, ಫ್ರೆಂಡ್ ಏನನ್ನ ಬರಿತೀವಿ, ಅಥವಾ ಯಾರೋ ಬಳಗದವ್ರದ್ದೇನೋ ಕತೆ ಅನ್ಕೊಂಡು ಬರಿತೀವಿ ಹೊರತಾಗಿ ಹೊಸ ಆವರಣ ಸೃಷ್ಟಿಸೋಕೆ ನಿಮಗೆ ಆಗಲ್ಲ. ಹಂಗಂತ ಅದೇ ನಿಮ್ಮ ಕಾದಂಬರಿ ಶ್ರೇಷ್ಠ ಆಗೋದಕ್ಕೆ ಕಾರಣ ಅನ್ನೋದೆಲ್ಲ ಸುಳ್ಳು. ಅದಲ್ಲ, ಕಾದಂಬರಿಯ ಕಲೆ ಬೇರೆ ಬೇರೆ, ಕತೆ ಹೇಳುವ ಕಲೆ ಬೇರೆ ಬೇರೆ. ಬಟ್ ದಿಸ್ ಇಸ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್ ಅಂತ. ನೆಸೆಸರಿ ಬಟ್ ನಾಟ್ ಸಫಿಶಿಯಂಟ್ ಅಂತ ಹೇಳ್ತೀರಾ? ಆಯ್ತಾಯ್ತು. ಇವತ್ತು ಊಟ ಖಂಡಿತ ಸಿಗುತ್ತೆ ನಿಮಗೆ. ಸೊ ಅದೇ ವಸುಧೇಂದ್ರ, ಈ ಪ್ರಶ್ನೆಗಳು ಸಾಕಷ್ಟು ಬರ್ತಾ ಇದೆ. ಹಾಗೆ ನೀವು ರೇಷ್ಮೆ ಸೀರೆ ಪ್ರೈಸ್ ಹೇಳ್ತಿದ್ದಾಗ ಇಲ್ಲಿ ಸೇರಿದಿರ್ತಕ್ಕಂಥ ಎಲ್ಲ ಲಲನೆಯರ ಮುಖದಲ್ಲಿ ನಗು ಕಾಣ್ತಾ ಇತ್ತು. 40,000 50,000 ಅಂತ ಹೇಳ್ತಾ ಇದ್ರಿ ನೀವು. ಇರ್ಲಿ, ಇದು ವಾಪಸ್ ಬಂದಾಗ ಕಲೆಗಾರಿಕೆ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಸುಮಂತ್ ಗಣಪತಿ ಅವರು ಕೇಳ್ತಾ ಇದ್ದಾರೆ, ಐತಿಹಾಸಿಕವಾದ ಕೃತಿಗಳನ್ನು ನೀವು ಬರೆಯುವಾಗ ಆಯಾ ವಿಷಯಗಳು ಪ್ರಧಾನವಾಗದೆ ಇತಿವೃತ್ತವನ್ನೇ ಪೋಷಿಸುವಂತ ಪದವನ್ನು ಹೇಗೆ ಕಂಡುಕೊಳ್ಳುತ್ತೀರಿ? ಆ ವಿವರಗಳು ಅಸ್ತಿತ್ವ ಮಾತ್ರದಿಂದ ನಿಲ್ಲದೆ ಕಲಾಂಶಗಳಾಗಿ ಮೂಡಿ ಬರುವಂತೆ ಮಾಡುವುದರಲ್ಲಿ ನೀವು ಆಶ್ರಯಿಸುವ ಕ್ರಮ ಯಾವುದು ಅಂತ. ಅವರು ನಮ್ಮ ಬೇರೆಯಾದ ಬಡ್ಡಿಂಗ್ ರೈಟರು. ಮ್ಯೂಟ್ ಆಗಿದ್ದೀರಾ? ಮ್ಯೂಟ್ ಆಗಿದೆಯಾ? ಮ್ಯೂಟ್ ಆಗಿದ್ದೀರಾ? ಮ್ಯೂಟಲ್ಲಿ ಇದ್ದೀರಾ? ಅವ್ರು ನಮ್ದು ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ನಾನೇ ಮಾಡ್ಬೇಕು. ಅನ್ಮ್ಯೂಟ್. ಓಕೆ, ಯಾ, ನನ್ಗೆ ಅನ್ಮ್ಯೂಟ್ ಮಾಡಕ್ ಬಿಡ್ತಾ ಇಲ್ಲಪ್ಪ, ಅದು ಸಮಸ್ಯೆ ಅದು. ಓಕೆ, ಸೊ ಐ ಆಮ್ ನಾಟ್ ಏಬಲ್ ಟು ಅನ್ಮ್ಯೂಟ್ ದಟ್ ಒನ್. ರಾಘು ಪ್ರಶ್ನೆ ಮತ್ತೊಮ್ಮೆ ರಿಪೀಟ್ ಮಾಡು, ನಂಗೆ ಸರಿಯಾಗಿ ಕೇಳಿಸ್ಲಿಲ್ಲ. ನಂಗೆ ಹೇಳ್ತೀನಿ. ಐತಿಹಾಸಿಕವಾದ ಕೃತಿಗಳನ್ನು ನೀವು ಬರೆಯುವಾಗ ಯಾವ ವಿಷಯಗಳು ಪ್ರಧಾನವಾಗದೆ
ಇತಿವೃತ್ತವನ್ನೇ ಪೋಷಿಸುವಂತ ಹದವನ್ನು ಹೇಗೆ ಕಂಡುಕೊಳ್ಳುತ್ತೀರಿ? ಆ ಮೊದಲನೇ ಅದು ಎರಡು ಚಾಲೆಂಜು, ಆಕ್ಚುಲಿ ಬಹಳ ಚಾಲೆಂಜ್ ಅಂದ್ರೆ ಬಹಳ ಚಾಲೆಂಜು. ಕತೆ ಮತ್ತು ಎಷ್ಟು ಮಾಹಿತಿ ಕೊಡ್ತೀರಿ, ಎಷ್ಟು ಕತೆ ಕೊಡ್ತೀರಿ ಅನ್ನುವಂಥದ್ದು ಎಲ್ಲಾ ಕಾಲಕ್ಕೂ ಚಾಲೆಂಜು. ಅದು ಏನಾಗಿತ್ತು ಗೊತ್ತಾ, ತೇಜೋತುಂಗಭದ್ರದಲ್ಲಿ ಏನು ಅಂದ್ರೆ, ನಿಮಗಾಗ್ಲೇ ಗೊತ್ತಿರುವ ಕತೆ ವಿಜಯನಗರ. ಬಹುತೇಕ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ವಿಜಯನಗರ ಗೊತ್ತು. ಅಲ್ಲಿ ನಾನು ಮಾಹಿತಿ ಕೊಡೋದು ಬೇಕಿಲ್ಲ ನಿಮಗೆ. ಮಸಾಲೆ ಪದಾರ್ಥಗಳು ಎಷ್ಟು ಮಹತ್ವ ಆಗಿತ್ತು ಅದು ಎಲ್ಲ ಅದಷ್ಟು ಬೇಕಾಗಲ್ಲ. ಅಲ್ಲೆಲ್ಲ ಗೊತ್ತಿತ್ತು. ಸತಿ ಪದ್ಧತಿ ಅಂದ್ರೆ ಏನು ಅಂತ ಗೊತ್ತು. ನಾವು ವಿವರಿಸೋದು ಬೇಡ. ಸತಿ ಪದ್ಧತಿ ಅಂದ್ರೆ ಏನು ಅಂತ ವಿವರಿಸೋದು ಬೇಡ. ಇಲ್ಲ, ಹಂಗಲ್ಲೇ ಇಲ್ಲ. ನಮಗೆ ಏನು ಗೊತ್ತಿಲ್ಲ. ನಮಗೆ ಬುದ್ಧ ಧರ್ಮನೂ ಸರಿಯಾಗಿ ಗೊತ್ತಿಲ್ಲ, ಜಾರಾಸ್ಟ್ರಿಯನಿಸಮು ಗೊತ್ತಿಲ್ಲ, ನಮಗೆ ಕಾನ್ಫ್ಯೂಷಿಯಸ್ ಧರ್ಮ ಹೆಂಗಿರುತ್ತೆ, ಅಥವಾ ಅಲ್ಲಿಯ ಒಂದು ಪರೀಕ್ಷಾ ಪದ್ಧತಿ ಯಾವ ರೀತಿ ಇತ್ತು ಅವ್ರದ್ದು. ನೋಡಿ, ಚೀನಾ ಇಸ್ ದ ಫಸ್ಟ್ ಪ್ಲೇಸ್ ಟು ಇಂಟ್ರೊಡ್ಯೂಸ್ IAS ಎಕ್ಸಾಮಿನೇಷನ್. ನಮಗೆ IAS ಎಕ್ಸಾಮಿನೇಷನ್ ಬಗ್ಗೆ ನಮಗೆ ಗೊತ್ತೇ ಇಲ್ಲಲ್ಲ, ಚೀನಾ ಇಂಟ್ರೊಡ್ಯೂಸ್ ಮಾಡುತ್ತೆ IAS ಎಕ್ಸಾಮಿನೇಷನ್. ಸೊ ಅದು ಎಷ್ಟು 200 BC ಅಲ್ಲಿ, 200 BC ಅಲ್ಲಿ ಚೀನಾ IAS ಎಕ್ಸಾಮ್ ಇಂಟ್ರೊಡ್ಯೂಸ್ ಮಾಡಿದೆ. ಇವತ್ತಿನವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ IAS ಎಕ್ಸಾಮ್ ಅವರು. ಅಂದ್ರೆ IAS ಈಕ್ವಲೆಂಟ್ UPSC ಅಂತ ಏನ್ ಹೇಳ್ತೀವಲ್ಲ ಅದನ್ನ. ಅಂಡ್ ಟಿಲ್ ಟುಡೇ China's IAS examination is the toughest in the world, and second toughest is India. ಸೊ ಮೋಸ್ಟ್ ಚಾಲೆಂಜಿಂಗ್ ಅಂತ ಹೇಳೋದು ಫಸ್ಟ್ ಚೀನಾ, ನೆಕ್ಸ್ಟ್ ಇಂಡಿಯಾ ಅಂತ ಹೇಳ್ತಾರೆ. ಅಷ್ಟು ಕಷ್ಟ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟರ್ ಆಗಬೇಕು ಅಂತಂದ್ರೆ. ಚೀನಾದಲ್ಲೂ ಅಷ್ಟೇ, ಭಾರತದಲ್ಲೂ ಅಷ್ಟೇ. ಇಟ್ಸ್ ನಾಟ್ ಅನ್ ಈಸಿ ಅಂತ. ಅದು ಇದು ಏನ್ ಮಾಡ್ಬೇಕು ಅಂದ್ರೆ, ನನ್ಗೆ ಯಾವಾಗ್ಲೂ ಆ ಪಾತ್ರಗಳ ಮೂಲಕನೇ ಕಾಣ್ಬೇಕು. ನನ್ನ ಕಥೆಯನ್ನ ಪಾತ್ರಗಳ ಮೂಲಕನೇ ನಡೆಸ್ತಾ ಹೋಗ್ತೀನಿ ನಾನು. ಆ ಜಾಗ್ರತೆ ಇರುತ್ತೆ ನಿಮ್ಗೆ ಯಾವಾಗ್ಲೂ. ಜಾಸ್ತಿ ಬರ್ದ್ಬಿಟ್ನೇನೋ ವಿವರಗಳು, ಜಾಸ್ತಿ ಬರ್ದ್ಬಿಟ್ನೇನೋ ಅನ್ನುವಂತ ಒಂದು ಕಾನ್ಶಿಯಸ್ ನಂಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಅದ್ರಿಂದ ಕಥೆಯ ಮೂಲಕನೇ ನಡೆಸ್ಬೇಕು ಅಂತ ಗೊತ್ತಾಗಿದೆ. ಅಂದ್ರೆ ಇಷ್ಟು ವರ್ಷ ಕಥೆಗಳು ಬರ್ದ್ಬಿಟ್ಟಿದೀವಲ್ಲ, ಸ್ವಲ್ಪ ಸ್ಕಿಲ್ ಬಂದಿದೆ ಏನೋ ಅಂತ. ಆದ್ರೂ ಒಂದು ಬ್ಯಾಲೆನ್ಸ್ ಮಾಡೋದು ಒಂದು ದೊಡ್ಡ ಚಾಲೆಂಜ್. ಇವತ್ತಿನವರೆಗೂ ಚಾಲೆಂಜ್. ಅದು ಅಷ್ಟು ಸುಲಭ ಅಂತೂ ಅಲ್ಲ. ಯಾಕಂದ್ರೆ ಎಷ್ಟು ಓದ್ಬಿಟ್ರೆ, ನೀವು ತುಂಬಾ ಓದ್ಬಿಟ್ರೆ ಓದಿದ್ದೆಲ್ಲ ತಿಳಿಸ್ಬೇಕು ಅನ್ಸುತ್ತೆ ಕಾದಂಬರಿಯಲ್ಲಿ. ನೀವು ಏನೇನ್ ರಿಸರ್ಚ್ ಮಾಡಿ ಅದನ್ನೆಲ್ಲವನ್ನು ಇದು ಮಾಡ. ಇದು ಹಂಗಲ್ಲ. ನಾನು ಆಗ್ಲೇ ಹೇಳ್ದೆ, ಅದು ಹೆಂಗೆ ಅಂದ್ರೆ, ಇದು ಯಾವ್ದಪ್ಪ ಪಾಲಕ್ ಸೊಪ್ಪಿದ್ದಂಗೆ ಅಂತ ಹೇಳ್ತೀನಿ ನಾನು ಯಾವಾಗ್ಲೂ. ಈ ರಿಸರ್ಚ್ ಹೆಂಗ್ ಇಟ್ಕೋಬೇಕಂದ್ರೆ, ಪಾಲಕ್ ಸೊಪ್ಪು ಹೆಚ್ಚುತ್ತಿರಲ್ಲ, ಇಷ್ಟು ಕಾಣಿಸುತ್ತೆ, ಇಷ್ಟು ಕಾಣುತ್ತದು. ಅದು ಪಲ್ಯ ಮಾಡಿದ್ರೆ ಅದು ಇಷ್ಟ ಆಗತ್ತೆ. ನಿಮಗೆ ಆ ಪಲ್ಯ ಮಾಡುವ ಒಂದು ಕಲೆ ಗೊತ್ತಿರ್ಬೇಕು. ಸೊ ನೀವು ಹಸಿಯಾಗಿ ಪಾಲಕ್ ತಿನ್ನಕ್ ಕೊಡಬಾರ್ದು. ಸೊ ಅದನ್ನ ಪಲ್ಯ ಮಾಡ್ಬಿಟ್ಟು ಇಷ್ಟೇ ಮಾಡಿ ಕೊಡ್ಬೇಕು, ರುಚಿಯಾಗಿ ಸಾರವತ್ತ ಕೊಡಬೇಕು. ಅದೇ ಕಥೆಗಾರಿಕೆ ಅಂತ ಅನ್ಸುತ್ತೆ. ಸೊ ದಾಟ್ಸ್ ಅ ಸ್ಕಿಲ್, ಆಕ್ಚುಲಿ ದಾಟ್ಸ್ ಅ ಸ್ಕಿಲ್ ಅನ್ಸುತ್ತೆ. ಚೆನ್ನಾಗಿತ್ತು ನೀವು ಅದನ್ನ ವಿವರಿಸಿದ್ದು. ಯಾಕಂದ್ರೆ ಎಷ್ಟೋ ಕಾದಂಬರಿಗಳು ಈ ರೀತಿ ಬರೀ ಮಾಹಿತಿಯಿಂದ ಒಂಥರ ಸೊರಗುತ್ತವೆ. ಸರುತ್ತವೆ. ಇದು ಬರೀ ಇದೊಂದು ಕಲೆಯಲ್ಲ. ನಾನು ಉದಾಹರಣೆ ಹೇಳ್ಬೇಕು ಅಂದ್ರೆ ಸಂಗೀತದಲ್ಲೂ ಹೇಳ್ಬೋದು. ಸಂಗೀತದಲ್ಲಿ ಎಷ್ಟು ಹೇಳಬೇಕು, ಅದಕ್ಕೊಂದು ಔಚಿತ್ಯ, ಯಾವ ರಾಗಕ್ಕೆ, ಯಾವ ಕೃತಿಗೆ ಎಷ್ಟು ಸಂಗತಿ ಕೊಡಬೇಕು, ಎಷ್ಟು ಮಾಡಿದ್ರೆ ಹೆಚ್ಚು, ಅದನ್ನ ತಿಳ್ಕೊಳ್ಳದೆ ಇದ್ರೆ ಅದು ಸೊರಗುತ್ತೆ. ಅದು ಕಲೆಗಾರನ ಇದ್ರ ಮೇಲೆ ಹೋಗುತ್ತೆ. ಎಷ್ಟು ಚೆನ್ನಾಗಿ ಕಂಪೇರ್ ಮಾಡಿದ್ರಿ ನೀವು ಸಂಗೀತಕ್ಕೆ ಮತ್ತೆ ಇದಕ್ಕೆ. ಬಹುಶಃ ಅದನ್ನೇ ವಾಚ್ಯ ಅಂತ ಕರೀತಾರೆ ಅನ್ಸುತ್ತೆ. ಸೊ ವಾಚ್ಯ ಇರಬಾರ್ದು ಅಂತ. ತುಂಬಾ ಮಾತಾಡಿದ್ರೆ, ಲೇಖಕ ಮಾತಾಡ್ತಾ ಬಿಟ್ರೆ ಆ ವಾಚ್ಯ ಆಗ್ಬಿಡುತ್ತೆ. ಅದು ಸಿಕ್ಕಾಬಿಡೆ ವಾಚ್ಯ ಆಗುತ್ತೆ. ನನ್ಗೆ ಆ ಜಾಗೃತಿ ಇರುತ್ತೆ. ನಾನು ಹೆಚ್ಚು ತಲೆ ತೂರಿಸ್ಬಾರ್ದು ಅನ್ನೋದೊಂದು ಯಾವತ್ತೂ ಅವೇರ್ನೆಸ್ ನಂಗೆ ಯಾವಾಗ್ಲೂ. ನಾನು ಎಲ್ಲಿ ಬಂದೆ, ಬರಬಾರ್ದು ಅಂತ ಬರೀ ಪಾತ್ರಗಳ ಮೂಲಕನೇ ಬದುಕ್ಬೇಕು ನಾನು ಅನ್ನುವಂಥದ್ದನ್ನ ಮಾಡ್ತಾ ಇರ್ತೀನಿ ನಾನು. ಸೊ ಸುಧೀಂದ್ರ ಅವ್ರೆ, ಓದ್ಬೇಕಾರೆ ಮಥುರಾ ಒಂದ್ ಬಿಟ್ರೆ ಬಹುಶಃ ಬೇರೆ ಯಾವ, ನೀವು ಹೇಳಿದಾಗ ಯಾವ ಸ್ಥಳಗಳಿಗೂ ನೀವು ಭೇಟಿ ಕೊಡ್ಲಿಕ್ಕಾಗಿಲ್ಲ, ಅಥವಾ ಅದನ್ನ ಯಾವ ಆ ಒಂದು ವ್ಯಾಪ್ತಿಯಲ್ಲೂ ನೀವು ಜೀವನ ಮಾಡಿದ್ದಿಲ್ಲ, ಅಥವಾ ನಮ್ಮ ಯಾರು ತಲೆಮಾರುಗಳು ಇದ್ದಿಲ್ಲ. ಸೊ ಆವಾಗ ಒಂದು ಸವಾಲು ಇರುತ್ತಲ್ವಾ, ಅದನ್ನ ಹೇಗೆ ಸೃಷ್ಟಿ ಮಾಡ್ಬೇಕು, ಆ ಪ್ರಪಂಚನ, ಕಾಣದ ಒಂದು ಪ್ರಪಂಚನ ಹೇಗೆ ಸೃಷ್ಟಿ ಮಾಡ್ಬೇಕು ಅಂತ ಒಂದು ಸವಾಲು ಇರುತ್ತೆ. ಸೇಮ್ ಟೈಮ್ ಅದು ನಿಮಗೊಂದು ಅವಕಾಶನೂ ಸಹ. ಅಂದ್ರೆ ಗೊತ್ತಿಲ್ದಂಗೆ ನೀವು ಏನಾದ್ರು ಮಾಡ್ಬಿಡ್ಬೋದು. ಸೊ ಅದು ಬ್ಯಾಲೆನ್ಸ್ ಮಾಡ್ತೀರಾ ನೀವು ಸವಾಲನ್ನ, ಅಥವಾ ಅದು ಏನ್ ಗೊತ್ತಾ, ನಾವಿವಾಗ ತುಂಬಾ ಒಳ್ಳೆಯ ಟೈಮ್ ನಲ್ಲಿ ಇದ್ದೀವಿ. ಅಂದ್ರೆ ಯು ಹ್ಯಾವ್ ಫೆಸಿಲಿಟಿ ಟು ರೀಡ್ ದ ಬುಕ್ಸ್. ಎಷ್ಟು ಬುಕ್ಸ್ ಬೇಕೋ ಅಷ್ಟು ನಂಗೆ ಸಿಗುತ್ತೆ ಇವಾಗ. ಅಂದ್ರೆ ಮುಂಚೆ ನಮ್ಮ 30 ವರ್ಷದ ಕೆಳಗೆ ನೀವು ಹೋದ್ರೆ ನಿಮ್ಗೆ ಯಾವ್ದನ್ನ ಈ ಸಿಲ್ಕ್ ರೂಟ್ ಸಬ್ಜೆಕ್ಟ್ ಬಗ್ಗೆ ಒಂದನ್ನ ಪುಸ್ತಕ ಬೇಕಂದ್ರೆ ಎಲ್ಲಿ ಸಿಗ್ತಾ ಇತ್ತು ಪಾಪ ನಮ್ಮ ಹಿರಿಯರಿಗೆ. ಯಾವುದೋ ಲೈಬ್ರರಿ, ಅಮೆರಿಕನ್ ಲೈಬ್ರರಿ ತರಿಸ್ಕೊಳ್ಳೋದು ಹೆಂಗೆ, ಅವರು ಅದನ್ನ ಓದೋದು ಹೆಂಗೆ. ಇವಾಗಿಲ್ಲ. ನನ್ಗೆ ಎಷ್ಟು ಫೆಸಿಲಿಟೀಸ್ ನಾನು ಬಳಸ್ಕೊಂಡಿದ್ದೀನಿ ಅಂತಂದ್ರೆ, ನನ್ಗೆ
archive.org ಇದೆ ನನಗೆ. ಸೊ ಏನ್ ಬೇಕಂದ್ರೂ ಆರ್ಕೈವ್ ಮಾಡಿಟ್ಟಿರ್ತಾರೆ, ಡೌನ್ಲೋಡ್ ಮಾಡ್ಕೊಳ್ತೀನಿ, ಪ್ರಿಂಟ್ ಮಾಡ್ತೀನಿ, ತಗೊಂಡ್ ಬರ್ತೀನಿ. ಆಮೇಲೆ ಯಾವ್ದನ್ನ ನಿಮ್ಮ ಅಮೇರಿಕಾದಲ್ಲಿ ಸಿಗ್ತಾ ಇದೆ ಪುಸ್ತಕ, ಇಂಡಿಯಾದಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಯಾರಿಗೋ ಒಬ್ರು ಫ್ರೆಂಡ್ಗೆ ಹೇಳ್ತೀನಿ ನಾನು. ಸೊ ನನ್ನ ಅಕ್ಕನ ಮಗ ಇದ್ದಾನೆ, ನನ್ನ ಇದ್ರೊಳಗಿದ್ದಾನೆ, ನನ್ನ ಸೋದರ ಮಾವನ ಮಗ ಇದ್ದಾನೆ ಅಲ್ಲಿ, ಅವರಿಗೆ ಈ ಪುಸ್ತಕ ತಗೊಂಡು ಕೊಟ್ಟು ಕಳ್ಸ್ಬಿಡಪ್ಪ ನಂಗೆ, ಈ ಅಮೆಜಾನ್ ಲಿಂಕ್ ಅಂತ ಕೊಟ್ಟು ಕಳ್ಸ್ಬಿಟ್ರೆ ಅವ್ರ ಆ ಪುಸ್ತಕ ಕೊಟ್ಟು ಯಾರೋ ಕೈಯಲ್ಲಿ ಕೊಟ್ಟು ಕಳ್ಸ್ಬಿಡ್ತಾರೆ. ಬರ್ತಾನೆ ಇರ್ತಾರೆ, ಯಾರೋ ಇಂಡಿಯಾಕ್ಕೆ ಬರ್ತಾನೆ ಇರ್ತಾರೆ, ಅವ್ರ ಕೈಯಲ್ಲಿ ಕೊಟ್ಟು ಕಳ್ಸ್ಬಿಡ್ತಾರೆ. ಎಲ್ಲದಕ್ಕೂ ಹೆಚ್ಚು ಅಂದ್ರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಚೆಕ್ ಮಾಡ್ತಾ ಇದ್ದೆ ನಾನು, ಏನ್ ಪುಸ್ತಕ ಓದ್ಬೇಕಪ್ಪ ನಾನು ಅಂತ ಕೇಳಿದ್ರೆ ಅದೆಲ್ಲ ಚಕ 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 ಹೇಳ್ಬಿಡ್ತು. ನಾನು 2ನೇ ಸೆಂಚುರಿ ಪುಸ್ತಕ ಕಾದಂಬರಿ ಬರಿಬೇಕಾಗಿದೆ ನಾನು, 2nd ಸೆಂಚುರಿದು, ಇದಕ್ಕೆ ಏನೇನು ಪುಸ್ತಕ ಓದ್ಬೇಕು ಅಂತ ಹೇಳ್ತೀಯಾ ನೀನು, ಸಿಲ್ಕ್ ರೂಟ್ ಬಗ್ಗೆ ಬೇಕು ನಂಗೆ, ಕ್ಲೀನಾಗಿ ಕೊಡ್ತು ರೀ. 40-50 ಪುಸ್ತಕ ಕೊಟ್ಬಿಡ್ತು ನಂಗಂತ, ಇದಿಷ್ಟು ಓದು ಅಂತ ಹೇಳಿ ಕೊಟ್ಟು. ಅಂಡ್ ಇಟ್ ವಾಸ್ ಕ್ವೈಟ್ ಅಕ್ಯುರೇಟ್, ನಾಟ್ 100%, ಬಟ್ ಅಟ್ಲೀಸ್ಟ್ 70 to 80% ಅಕ್ಯುರಸಿ ವಾಸ್ ದೇರ್ ಇನ್ ಇಟ್ಸ್ ಲಿಸ್ಟಿಂಗ್. ಮತ್ತು ಬಹಳ ಮುಖ್ಯಕ್ಕೆ ಇದಂದ್ರೆ ಗೂಗಲಿಂದ ಏನ್ ಮಾಡಿದೆ, ನಾನು ತಕ್ಲಾಮಕಾನ್ ಎಲ್ಲ ಅಡ್ಡಾಡಿದ್ದೀನಿ ಗೂಗಲ್ನಿಂದ. ನಾನು ಅದು ಹೋಗೋದು ನೋಡೋದು, ತಗೊಂಡು ಟೇಕ್ ಮಿ ಅರೌಂಡ್ ಟೆಕ್ಲಾಮಕನ್ ಅಂದ್ರೆ ತಕ್ಲಾಮಕನ್ ಎಲ್ಲ ತೋರಿಸ್ತು ನನಗೆ. ಹೆಂಗಿದೆ ತಕ್ಲಾಮಕನ್, ಹೆಂಗಿದೆ, ಆ ಮಣ್ಣು ಹೆಂಗಿದೆ, ಅದು ಇದೇ ಕಲರ್ ಏನಿರುತ್ತೆ, ಅಲ್ಲಿ ಗಿಡ ಏನಿರುತ್ತೆ, ಏನಿರಲ್ಲ, ಎಲ್ಲ ಗೊತ್ತಾಯ್ತು. ಅಲ್ಲಿ ಪ್ರಾಣಿಗಳು ಏನ್ ಬರುತ್ತೆ, ಅವು ಹೆಂಗಿರ್ತವೆ ನೋಡೋಕೆ, ಎಲ್ಲ ಗೂಗಲ್ನಲ್ಲೇ ನಾನು ವಿಡಿಯೋ ಮಾಡಿ ನೋಡಿದ್ದೀನಿ. ನಾನು ಫುಲ್ ಕಂಪ್ಲೀಟ್ ಆಗಿ ಯೂಟ್ಯೂಬ್ನಲ್ಲೇ ಬೇಕಾದಷ್ಟು ವಿಡಿಯೋ ಇದೆ, ಬಟ್ ಗೂಗಲ್ನಿಂದ ಅಲ್ಲಿ ಹೋಗ್ತಿದ್ದೆ, ಅದೇ ಸ್ಥಳಕ್ಕೆ ಹೋಗ್ತಿದ್ದೆ ನಾನು, ಹೋಗ್ಬಿಟ್ಟು ನೋಡೋದು, ಎಲ್ಲ ನೋಡೋದು. ಆಮೇಲೆ ಚೀನಾದು ಇದ್ರದ್ದು ಇದು ದನ್ಹುವಾಂಗ್ ಬರುತ್ತಲ್ಲ, ದನ್ಹುವಾಂಗ್ ಹೆಂಗಿದೆ ನೋಡ್ಬೇಕು, ದನ್ಹುವಾಂಗ್ ಕರ್ಕೊಂಡು ಹೋಗು ಅಂದ್ರೆ, ದನ್ಹುವಾಂಗ್ ಅಂತ ಟೂರಿಸ್ಟ್ ಪ್ಲೇಸು ನೀಟ ಮಾಡಿಟ್ಟಿದ್ದಾರೆ, 3 dimensional ವ್ಯೂ, ಅದು ಹೆಂಗ್ ಬೇಕಾ ಹಂಗ್ ಎಲ್ಲ ನೋಡ್ಕೊಂಡು ಕುತ್ಕೊಂಡು ಬರ್ತಾ ಇದ್ದಾರೆ. ಸಿ ದೀಸ್ ಥಿಂಗ್ಸ್ ವರ್ ನಾಟ್ ಅವೈಲಬಲ್ at least 40-50 years back. There was absolutely no way that someone could do these things ಅಲ್ಲ. ಇವಾಗ ನನಗೆ ಆ ಫೆಸಿಲಿಟೀಸ್ ಬಂದಿದೆ, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕಲ್ಪನೆ ಮುಖ್ಯ. ಸಿ ಕಥೆಗಾರಂಗೆ ನಂಗೆ ಆ ಕಲ್ಪನೆ ಮಾಡೋ ಒಂದು ಶಕ್ತಿ ಬೇಕು, ಒಂದು ಜಗತ್ತನ್ನ. ಅದು 2 ಕಾರಣದಿಂದ ಬರುತ್ತೆ. ಒಂದು ಆಂಥ್ರೋಪಾಲಜಿ ಚೆನ್ನಾಗಿ ಸ್ಟಡಿ ಮಾಡ್ಬಿಡ್ಬೇಕು ನೀವು. ಆಂಥ್ರೋಪಾಲಜಿ ಸ್ಟಡಿ ಮಾಡ್ಬಿಟ್ರೆ ನೀವು ಅವರು ಹಾಕೊಳ್ಳೋ ಬಟ್ಟೆ, ಅವ್ರ ಊಟ ತಿಂಡಿ, ಅವ್ರ ಮಾತುಕತೆ, ಆಮೇಲೆ ನಾನು ಎಷ್ಟು ಮಟ್ಟಿಗೆ ಅವ್ರ ಗಾದೆ ಮಾತುಗಳಿಗೂ ಹೋಗ್ತಿದ್ದೆ ನಾನು, ಏನ್ ಗಾದೆ ಮಾತು ಮಾಡ್ತಾ ಇದ್ರು ಅವ್ರು ಹೆಂಗಿದ್ರೆ ಇರ್ತಿದ್ರು. ಆಮೇಲೆ ನೀವು ಯಾವುದೋ ಒಂದು ನಮ್ಮ ಭಾರತದ ಗಾದೆ ಮಾತನ್ನು ತಗೊಂಡು ಅಲ್ಲಿ ಬಳಸಬಾರ್ದು. ಆಕ್ಚುಲಿ ಚೀನಾದಲ್ಲಿ ಇವಾಗ ಭೂಮಿಯೇ ಬಾಯಿ ಬಿಡಬಾರದೆ ಎಂದೆನಿಸಿತು ಅನ್ನೋದು ಭಾರತದಲ್ಲಿ ರಾಮಾಯಣದ ಕಾರಣದಿಂದಾಗಿ ಮುಖ್ಯ ಆಗತ್ತದು ಗಾದೆ ಮಾತು, ಭೂಮಿಯೇ ಬಾಯಿ ಬಿಡಬಾರದೆ ಅನ್ನುವಂಥದ್ದು. ವಾಲ್ಮೀಕಿ ಬಳಸಿರೋ ಮೆಟಾಫರ್ ಅದು, ಭೂಮಿ ಬಾಯಿ ಬಿಡೋದು. ಸೊ ನೀವು ಅದನ್ನ ಬಂದ್ಬಿಟ್ಟು ಚೈನಾದ ಯಾವುದೋ ಪಾತ್ರದಲ್ಲಿ ಭೂಮಿಯೇ ಬಾಯಿ ಬಿಡಲಾರದೆ ಅಂತ ಹೇಳ್ಬಿಟ್ರೆ ಇಟ್ ಬಿಕಮ್ಸ್ ಇನ್ಕರೆಕ್ಟ್, ಅದಲ್ಲ, ಅದು ರೈಟ್ ಅಲ್ಲ. ಹಂಗೆ ಆ ಎಚ್ಚರಿಕೆಗಳನ್ನ ಇಟ್ಕೊಳ್ತಾ ಇದ್ದೆ ನಾನು. ಆ ಎಚ್ಚರಿಕೆ ಇಟ್ಕೊಂಡು ಬರವಣಿಗೆ ಮಾಡ್ತಾ ಹೋಗ್ತಿದ್ದೆ. ಬಟ್ ಹೆಂಗೆ ಅಂದ್ರೆ ಕಡೆಗೂ ಏನಪ್ಪಾ ಅಂದ್ರೆ ಇದು ಒಂಥರ ನೀವು ಓದುಗರೆಲ್ಲ ನೀವ್ಯಾರು ಚೀನಾನು ನೋಡಿಲ್ಲ, ನೀವ್ಯಾರು ತಕ್ಲಾಮಕಾನು ನೋಡಿಲ್ಲ, ಬಹುತೇಕ ನಿಮ್ಗೆ ಯಾರಿಗೂ ಆ ಜಗತ್ತು ಗೊತ್ತಿಲ್ಲ. ಇದು ಹೆಂಗೆ ಅಂದ್ರೆ ಬೆಂಗಳೂರಿನಲ್ಲಿ ಗೋಬಿ ಮಂಚೂರಿ ಅಂತ ಮಾಡ್ಬಿಟ್ಟು ಚೀನಿ ಡಿಶ್ ಅಂತ ಕೊಟ್ಬಿಡ್ತಾರಲ್ಲ, ಆ ತರ ಅಂತ ಅನ್ಸುತ್ತೆ ನಂಗೆ. ಎಲ್ಲ ಒಂದ್ ಕಡೆ ಚೀನಾದವನು ಓದಿದ್ರೆ ನನ್ನ ಪುಸ್ತಕ ನಗು ಬರ್ಬೋದೇನೋ ಅವನಿಗೆ, ಬಟ್ ನೀವೆಲ್ಲ ಅಂತೂ ಗೋಬಿ ಮಂಚೂರಿ ಚೀನಿ ಡಿಶ್ ಅಂತ ಆರಾಮಾಗಿ ತಿಂತೀರಾ, ನಿಮ್ಗೇನು ಸಮಸ್ಯೆ ಇಲ್ಲಲ್ವಾ. ನಂದು ಪುಸ್ತಕ ಸ್ವಲ್ಪ ತರ ಗೋಬಿ ಮಂಚೂರಿನೇ ಅಂತ ಅನ್ಸುತ್ತೆ ನಂಗೆ. ಬಟ್ ಇಟ್ಸ್ ಓಕೆ, ದಿಸ್ ನೋ ಪ್ರಾಬ್ಲಮ್. ಫೈನಲಿ ಕತೆ ತಾನೇ, ಕಥೆಯಲ್ಲಿ ಏನಾದ್ರು ಹೇಳ್ಬೋದಪ್ಪ. ಇವಾಗ ವಾಲ್ಮೀಕಿ ಕೋತಿ ಒಂದು ಸಮುದ್ರ ದಾಟ್ತು ಅಂತ ಹೇಳಿದ್ರೆ ನಾವೆಲ್ಲ ಬಾಯಿ ಬಿಟ್ಕೊಂಡು ಹೌದು ಅಂತ ನಂಬ್ತೀವಲ್ಲ, ಎಲ್ಲವೂ ಕೋತಿ ಒಂದು ಸಮುದ್ರ ದಾಟ್ಬಿಡ್ತು ಅಂತಾರೆ. ಅದೇನು ರಿಯಲಿಸ್ಟಿಕ್ ಅಲ್ಲ ಅದು, ಬಟ್ ಹ್ಯಾಸ್ ಗಾಟ್ ದ ಪವರ್ ಆಫ್ ಸ್ಟೋರಿ ಟೆಲ್ಲಿಂಗ್. ಹೆಂಗ್ ಸ್ಟೋರಿ ಟೆಲ್ ಮಾಡಿದ್ರೆ ಕರೆಕ್ಟ್, ಅದು ಕೋತಿ ಹಾರ್ತದೆ ಇಲ್ಲಿಂದ ರಾಮೇಶ್ವರದಿಂದ ಅತ್ಲಾಗಡೆ ಶ್ರೀಲಂಕಾ ಅಂತ ಹಾರಲ್ಲಿ ಇಳಿತು ಅಂತ ಹೇಳ್ಬಿಟ್ಟ ತಕ್ಷಣ ನಾವು ನಮಗೆ ಎಷ್ಟು ಕನ್ವಿನ್ಸಿಂಗ್ ಪವರ್ ಇದೆ ನೋಡಿ ವಾಲ್ಮೀಕಿ ಮಹಾ ಒಳ್ಳೆ ಕಥೆಗಾರ. ಸೊ ಆ ಕನ್ವಿನ್ಸಿಂಗ್ ಪವರ್ ಕಥೆಗಾರಂಗೆ ಇರ್ಬೇಕದು, ದಟ್ಸ್ ಅ ಕ್ವಾಲಿಟಿ ವಿಚ್ ಇಸ್ ರಿಕ್ವೈರ್ಡ್. ಸೊ ಅದು ಬಳಕೆ ಆಗಿದೆ ಅಂತ ಅನ್ಸುತ್ತೆ ನಂಗೆ, ಅದು ಬಳಕೆ ಆಗಿದೆ ಅಂತ. ತುಂಬಾ ಚೆನ್ನಾಗಿ ರುಚಿಯಾಗಿದೆ. ಇಲ್ಲಾಂದ್ರೆ ಒಂದ್ ದಿವಸಕ್ಕೆ 3,000 ಗೋಬಿ ಮಂಚೂರಿ ಖರ್ಚಾಗ್ತಿದ್ದಿಲ್ಲ ನಿಮ್ದು. ಅದೇ ಮತ್ತೆ ನೋಡಿ, ಎಲ್ಲರೂ ನಮ್ ಇಂಡಿಯನ್ ಚೈನಾ ಇದಕ್ ಕರ್ಕೊಂಡು ಹೋಗ್ಬಿಟ್ರೆ ಅದು ಅರ್ಧಂಬರ್ಧ ಉಡುಪಿಯವ್ರು ಮಾಡ್ತಾರೆ. ಇವ್ರು ಉಡುಪಿಯವ್ರು ಕೊಬ್ಬರಿ ಹಾಕಿದ್ರೆ ಅದು ಚೀನಾ ಡಿಶ್ಗೆ ಕೊಬ್ಬರಿ ರುಬ್ಬಿ ಹಾಕಿ ಅದನ್ನ ಡಿಶ್ ಮಾಡಿಕೊಟ್ರು ಆ ನೂಡಲ್ಸ್ ಗಳಿಗೆ. ಸೊ ಆ ತರ ಎಲ್ಲ ಉಡುಪಿ ಹೋಟೆಲ್ಗಳು ಚೀನಾ ಡಿಶ್ ಸರ್ವ್ ಮಾಡ್ತಾರಪ್ಪ. ಇವ್ರು ಏನ್ ಚೀನಾ ಡಿಶ್ ಮಾಡ್ತಾರೆ ನಂಗಂತೂ ಡೌಟ್ಫುಲ್. ಬಟ್ ನಮಗೆಲ್ಲ ಅದು ಟೇಸ್ಟಿನೇ, ತಿನ್ಬಿಡ್ತೀವಿ ನಾವೆಲ್ಲರೂ. ಹಂಗೆ ನಿಮಗೆ ನಮ್ ರೇಷ್ಮೆ ಬಟ್ಟೆ ಕಾದಂಬರಿ. ಇವರು ರಾಘವೇಂದ್ರ ಅವ್ರಿಗೆ ಕೆಲವು ಆಡಿಯನ್ಸ್ ಪ್ರಶ್ನೆ ಇದೆ, ಅದಕ್ಕೆ ಮುಂಚೆ ಒಂದು ಕೇಳ್ಬಿಡ್ತೀನಿ. ನೀವು ಬರೆಯುವಾಗ ನಿಮ್ಮ ಡಿಸಿಪ್ಲಿನ್ ಯಾವ ತರ ಇಟ್ಕೋತೀರಾ? ಈಗ
ಹಾ, ಅದೇ ಅದು ಯಾವ ಬರೀಬೇಕ. ರೀತಿ ಬರೀತೀರಾ? ದಿವಸ ಇಷ್ಟು ಬರಿಬೇಕು ಅಂತ ಇಟ್ಕೊಂಡಿರ್ತೀರಾ, ಅಥವಾ ಬರ್ದಿದ್ರಲ್ಲಿ ಎಷ್ಟನ್ನ ಉಳಿಸ್ಕೋತೀರಾ, ಎಷ್ಟನ್ನ ತೆಗಿತೀರಾ? ಅದನ್ನ ಒಂದ್ ಸ್ವಲ್ಪ ನಮ್ಗೆ ಹೇಳಿ. ಇಲ್ಲ, ಅದು ನನ್ಗೆ ಬಾರಿ ಮೆಥಾಡಿಕಲ್ ಆಗಿ ಮಾಡ್ತೀನಿ ನಾನು. ಒಮ್ಮೆ ಬರಿಲಿಕ್ಕೆ ಶುರು ಮಾಡಿದ ತಕ್ಷಣ ದಿನಕ್ಕೆ 1000ದಿಂದ 2000 ಪದ ಬರಿಲೇಬೇಕು ಅಂತ ನಾನು ಅದನ್ನ ಇಟ್ಕೊಂಡ್ಬಿಡ್ತೀನಿ. ನಂದು ಮೆಥಡ್ ಬರಿತೀನಿ ನಾನು. ಯೂಶಲಿ 1000 to 2000 ವರ್ಡ್ಸ್ ಬರಿತೀನಿ. ನನ್ಗೆ ಆಗತ್ತದು, ಬರೆಯೋಕ್ ಬರುತ್ತೆ ನನಗೆ. ಸ್ಟಕ್ ಏನಾಗಲ್ಲ ಯೂಶಲಿ ನಾನು. ಸೊ ಆದ್ರೆ 1000 ಏನ್ ಮಾಡ್ತೀನಿ ಅಂದ್ರೆ, ಆ 1000 ಬರಿಬೇಕಲ್ಲ, ಅದನ್ನ 4 ಸಲ ತಿದ್ದಿರ್ತೀನಿ ನಾನು. ಅದನ್ನೇ ಓದೋದು, ಅಲ್ಲೇ ಎಡಿಟ್ ಮಾಡೋದು, ಅಲ್ಲೇ ಎಡಿಟ್ ಮಾಡಿ ಮತ್ತೆ ನೋಡೋದು, ಮತ್ತೆ ಓದೋದು, ಮತ್ತೆ ಓದೋದು, ಆಮೇಲೆ ಮುಂದಿನ ಪ್ಯಾರಾಗ್ರಾಫ್ ಹೋಗೋದು. ಸೊ ಐ ಆಮ್ ವೆರಿ ಕೇರ್ಫುಲ್ ಅಬೌಟ್ ಈಚ್ ಪ್ಯಾರಾಗ್ರಾಫ್. ಆಮೇಲೆ ಮರುದಿನ ಇನ್ನೊಂದು ಹೊಸ ಅಧ್ಯಾಯ ಶುರು ಮಾಡ್ಬೇಕಲ್ಲಕ್ಕೆ ಹಳೆಯ ಅಧ್ಯಾಯವನ್ನ ಪೂರ್ತಿಯಾಗಿ ಓದ್ಬಿಟ್ಟು ನಾನು ಅದು ಏನೇನಿದೆಯೋ ಅದನ್ನೆಲ್ಲವನ್ನ ಅಧ್ಯಾಯವನ್ನ ಓದ್ಬಿಟ್ಟು ಆಮೇಲಕ್ಕೆ ಹೊಸ ಅಧ್ಯಾಯವನ್ನ ಶುರು ಮಾಡ್ತೀನಿ. ಅದಾದ್ಮೇಲೆ ನಂದು ಯೂಶಲಿ ಅಬ್ಸಲ್ಯೂಟ್ಲಿ ಮತ್ತೆ ಇನ್ನೊಂದು ವರ್ಷನ್ ಅಂತ ಬಂದೇ ಇಲ್ಲಪ್ಪ. ತೇಜೋ ತುಂಗಭದ್ರ ಅಂತೂ ಡ್ರಾಫ್ಟ್ ವರ್ಷನ್ ನೀವೆಲ್ಲ ಓದಿರೋದು ಆಕ್ಚುಲಿ. ಸೊ ಹೊಸ ವರ್ಷನ್ ಅಂತ ಏನು, ಬರೀ ಪ್ರೂಫ್ ಕರೆಕ್ಷನ್ ಮಾಡಿದ್ದೀನಿ ಹೊರತಾಗಿ ಇನ್ನೇನು ವಾಕ್ಯಗಳು ಬದಲಾಯಿಸಿರೋದು ಒಂದು 10 ವಾಕ್ಯ ಬದಲಾಯಿಸಿದ್ರೆ ಹೆಚ್ಚು, ನಾನು ಅಷ್ಟೇ, ಜಾಸ್ತಿ ಬದಲಾಯಿಸಿಲ್ಲ. ರೇಷ್ಮೆ ಬಟ್ಟೆ ಮಾತ್ರ ಸ್ವಲ್ಪ ಏನೋ ಬದಲಾಯಿಸ್ಬೇಕು. ನಮ್ಮ CN ರಾಮಚಂದ್ರನ್ ಭಾರಿ ಒಂದು ಕಷ್ಟ ದುಃಖ ಆಗ್ಬಿಡ್ತು ನಂಗೆ, ಈ ದೃಶ್ಯ ತೆಗೀರಿ ನೀವು, ಇದು ಒಳ್ಳೇದಲ್ಲ ಅಂದ್ರು. ಸೊ ತೆಗೆದು ಬೇರೆ ಏನೋ ಮಾಡಿದೆ ನಾನು ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಇಲ್ವೇ ಇಲ್ಲ. ಸೊ ಇಟ್ಸ್ ಲೈಕ್ ಎ ಫಸ್ಟ್ ಡ್ರಾಫ್ಟ್ ವರ್ಷನ್ ಓನ್ಲಿ ನಾನು ಬರೆಯೋದು. ಬಟ್ ನಿಯಮಿತವಾಗಿ ದಿನಾ ಲ್ಯಾಪ್ಟಾಪ್ ಇಟ್ಕೊಂಡು 1000ದಿಂದ 2000 ಪದ ಬರಿಬೇಕು ಅನ್ನೋದು ನಾನು ಕಡ್ಡಾಯ ಮಾಡ್ಕೊಂಡ್ಬಿಡ್ತೀನಿ. ಒಮ್ಮೆ ಕಾದಂಬರಿ ಶುರು ಮಾಡಿದಿಲ್ಲ, ಬಂದು ರಿಸರ್ಚ್ ಫೇಜಲ್ಲಿ ಇದ್ರೆ ಏನೂ ಬರೆಯೋದೇ ಇಲ್ಲ, ಇಡೀ ದಿನ ಏನೂ ಬರೆಯಲ್ಲ ನಾನು. 4 ವರ್ಷ ಏನೂ ಬರ್ದಿಲ್ಲ. ಬಟ್ ಆಮೇಲೆ ಒನ್ಸ್ ಐ ಸ್ಟಾರ್ಟೆಡ್ ದೆನ್ ಐ ಕಂಟಿನ್ಯೂಸ್ಲಿ ಎವ್ರಿ ಡೇ ಐ ವರ್ಕ್, ಎವ್ರಿ ಡೇ ಐ ಎನ್ಶೂರ್ ದಟ್ ಐ ರೈಟ್ ಅಟ್ ಲೀಸ್ಟ್ 1000 to 2000 ವರ್ಡ್. ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಸೊ ಅದು ಒಂದು ಆವೇಶ ಬಂದ್ಬಿಟ್ಟು ಕೆಲವೊಮ್ಮೆ 5000 ಬರೆಯೋ ಶಕ್ತಿ ಇರುತ್ತೆ ನಮಗೆ ಆಕ್ಚುಲಿ ಪದಗಳನ್ನು. ನೋ, ಯು ಶುಡ್ ಕಂಟ್ರೋಲ್ ಇಟ್ ದೇರ್, ಒಂದು 2000ಕ್ಕಿಂತ ಹೆಚ್ಚು ಹೋಗ್ಬೇಡ ಅಂತ ಕುತ್ಕೊಳ್ತೀನಿ ನಾನು. ಅದನ್ನು ಕೂಡ ಮಾಡ್ತೀನಿ. ಬಟ್ ಅಟ್ಲೀಸ್ಟ್ ಒಂದು 5-6 hours ಐ ಸ್ಪೆಂಡ್ ಒನ್ಸ್ ಐ ಸ್ಟಾರ್ಟ್ ರೈಟಿಂಗ್ ದ ನಾವೆಲ್. ಒಂದು 5-6 ತಾಸು ಕುತ್ಕೊಂಡು ಬರಿತೀನಿ ದಿನ. ಅದೇ ಸೀಕ್ವೆನ್ಸ್ ಅಲ್ಲೇ ಬರೆದ್ರ ಈಗ, ಅಥವಾ ಹಾ, ಸುಮಾರು ಜನಗಳದ್ದನ್ನ ಒಂದು ಒಟ್ಟಿಗೆ ಬರೆದು ಮನಸ್ಸಲ್ಲಿ ಅಲ್ಲ, ಪೂರ್ತಿ ಕಥೆ ಇಟ್ಕೊಂಡು ತೇಜೋ ಹಂಗ್ ಬರ್ದಿದ್ದೆ. ಇಲ್ಲಿ ಏನಾಯ್ತು ಅಂದ್ರೆ, ಅಧ್ಯಾಯಗಳು ಬರ್ದಾಗ ಎಲ್ಲ ಇಡೀ ಅಧ್ಯಾಯ ಇದು ಹೆಂಗಿದೆ ಅಂದ್ರೆ ಲೆಗೋ ಟಾಯ್ಸ್ ಇದ್ದಂಗಿದೆ ಇದು. ರೇಷ್ಮೆ ಬಟ್ಟೆ ನೀವು ಯಾವ ಅಧ್ಯಾಯ ಮೊದಲು ಓದಿದ್ರು ನಡೆಯುತ್ತೆ, ಹೌದು. ವ್ಯತ್ಯಾಸ ಏನಾಗಲ್ಲ. ಯಾವ್ದನ್ನಾದ್ರೂ ಮೊದಲು ಓದ್ಬೋದು, ಯಾವ್ದನ್ನಾದ್ರೂ ಸೆಕೆಂಡ್ ಓದ್ಬೋದು. ಅದಕ್ಕಾಗಿ ಇದನ್ನ ನಾನು ಕಾನಿಷ್ಕನ 2ನೇ ಅಧ್ಯಾಯ ಮಾಡಿದ್ದೆ. 3ನೇ ಅಧ್ಯಾಯನ ಇವ್ರದ್ದು ಮಿತ್ರವಂದಕ ಮತ್ತು ಮಧುಮಾಯದ್ ಮಾಡಿದ್ದೆ. ಸೊ ಅದನ್ನ ಸ್ವಲ್ಪ ಸ್ವಾಪ್ ಮಾಡ್ತೇನೆ ಅಷ್ಟೇ, ಆ ಅಧ್ಯಾಯಗಳನ್ನ ಸ್ವಾಪ್. ಅದರ್ವೈಸ್ ಇಟ್ ರಿಮೈನ್ಸ್ ಸೇಮ್. ಸೊ ಇಟ್ಸ್ ಎಕ್ಸಾಕ್ಟ್ಲಿ ದ ಸೇಮ್. ನೀವು ಹೋಗಿ. ಓದುಗರಿಂದ ಪ್ರೇಕ್ಷಕರಿಂದ ತುಂಬಾ ಪ್ರಶ್ನೆಗಳು, ಅಭಿಪ್ರಾಯಗಳು ಬರ್ತಾ ಇದೆ. ಪ್ರಶಾಂತ್ ಅನ್ನೋರೊಬ್ರು ಬರೆದಿದ್ದಾರೆ, ಬಹಳ ವಿಷಯಗಳು ಪ್ರಚಲಿತ ವಿದ್ಯಮಾನಗಳಿಗೆ ಬಹಳ ಹತ್ತಿರವಾಗಿವೆ, ಓದುಗರಿಗೆ ವಿಭಿನ್ನವಾದ ಅನುಭವ ಅಂತ. ಆಮೇಲೆ ಪ್ರಶ್ನೆ ರವಿ ಗೋಪಾಲ್ ರಾವ್ ಅವರು ಕೇಳ್ತಿದ್ದಾರೆ, ರೇಷ್ಮೆ ಬಟ್ಟೆ ಭಾರತಕ್ಕೆ ಬರುವ ಮುಂಚೆ ಹತ್ತಿ ಬಟ್ಟೆಗೆ ಮಾತ್ರ ಮಡಿವಂತಿಕೆಗೆ ಪಾತಿವ್ರತೆ ಇತ್ತು. ಅದು ಯಾವಾಗ ಹಬ್ಬ, ಮದುವೆ, ಪೂಜೆಗಳಲ್ಲಿ ಪಾತಿವ್ರತೆ ಪಡೆಯಿತು? ರೇಷ್ಮೆ ಬಟ್ಟೆ ಬಳಕೆಗೆ ಯಾವ ಅಡ್ಡಿಯೂ ಬರಲಿಲ್ಲವೇ? ಹಾ, ಇಲ್ಲ, ಇದು ಭಾರಿ ಒಳ್ಳೆ ಪ್ರಶ್ನೆ ಇದು. ಅಯ್ಯೋ ದೇವ್ರೆ, ಆ ರೇಷ್ಮೆ ಬಟ್ಟೆ ಮಡಿಗೆ ಬಹಳ ಯಾಕಂದ್ರೆ ಅವರು ರೇಷ್ಮೆಯಿಂದ ಮೆಸ್ಮರೈಸ್ ಆಗಿದ್ದಾರೆ. ನಮ್ಮ ಭಾರತೀಯರೆಲ್ಲ ರೇಷ್ಮೆ ಬಟ್ಟೆ ನೋಡಿ ಮೆಸ್ಮರೈಸ್ ಆಗೋಗ್ಬಿಟ್ಟು ಅದು ಯಾವುದು ಅತ್ಯಂತ ಶ್ರೇಷ್ಠವಾಗಿರುತ್ತೋ ಅದು ಪಾವಿತ್ರ ತಗೊಳತ್ತೆ. ಇವಾಗ ಬಂಗಾರ ಪಾವಿತ್ರ ನಿಮಗೆ ಆಕ್ಚುಲಿ, ಯಾಕಂದ್ರೆ ಅದು ಬಹಳ ಸುಲಭವಾಗಿ ಸಿಗುವಂಥದ್ದಲ್ಲ ಅಲ್ವಾ. ಬಂಗಾರದ ವಸ್ತುಗಳನ್ನ ದೇವರಿಗೆ ಏರಿಸುವಂಥದ್ದು. ಬೆಳ್ಳಿ ಪಾತ್ರೆಗಳನ್ನು ಮಾಡ್ಕೊಳ್ಳೋದು. ಬೆಳ್ಳಿ ಇಸ್ ಸುಪೀರಿಯರ್ ಕ್ವಾಲಿಟಿ ಮೆಟಲ್. ಯಾರು ಸ್ಟೀಲ್ ತಟ್ಟೆಯಲ್ಲಿ ಸಂಧ್ಯಾವನ್ನ ಯಾರು ಮಾಡ್ತಾರೆ, ಸೊ ಬೆಳ್ಳಿದಿಟ್ಕೊಂಡು ಅಥವಾ ತಾಮ್ರದಿಟ್ಕೊಂಡು ಹಂಗಿತ್ತಲ್ಲ ನಮ್ದೆಲ್ಲ. ಸೊ ಅದು ಏನಾಗಿದೆ, ಅವರು ರೇಷ್ಮೆಯನ್ನ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಬ್ರಿಗೂ, ಇವ್ರು ಯಾರಿಗೂ ಗೊತ್ತಿಲ್ಲ ರೇಷ್ಮೆ ಮಾಡೋದು ಹೆಂಗೆ ಅಂತ. ಸೊ ಅದನ್ನ ಬಟ್ಟೆನ ಪವಿತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲರೂ. ಆಮೇಲೆ ಇವ್ರಿಗೆಲ್ಲರಿಗೂ ಗೊತ್ತಾಗಿದೆ, ಅಯ್ಯೋ ದೇವ್ರೆ, ಇದಿಷ್ಟು ಹಿಂಸೆಯಿಂದ ಕೂಡಿದ ಬಟ್ಟೆ. ರೇಷ್ಮೆ ವಸ್ತ್ರನ್ನ ಪೂಜೆ ಮಾಡುವ ಸ್ಥಳದ ಹತ್ರ ಕೂಡ ತಗೊಂಡು ಹೋಗಬಾರ್ದು ನಾನು ಕೇಳಿದ್ರೆ, ಯಾಕೆಂದ್ರೆ ಅಷ್ಟು
ವಯಲೆನ್ಸ್ ನಿಂದ ಆಗಿರುವಂತಹ ಒಂದು ವಸ್ತ್ರ ಅದು. ಆದ್ರೆ ಅಷ್ಟೊತ್ತಿಗೆ ಎಷ್ಟು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂದ್ರೆ, ಬೌದ್ಧರು ಅಂತ ಪರಿ ಅಹಿಂಸೆಯನ್ನ ಪ್ರೀಚ್ ಮಾಡುವಂತ ಬೌದ್ಧರು ಅದನ್ನ ಪವಿತ್ರ ವಸ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹಿಂದೂಗಳಂತೂ ಬಿಡಿ, ಅದು ಈವಾಗ್ಲೂ ಅದು ಮಡಿ ವಸ್ತ್ರನೇ ಅದು ನಮಗೆ. ರೇಷ್ಮೆಯನ್ನ ಉಟ್ಕೊಂಡ್ಬಿಟ್ನಂತಂದ್ರೆ ಅದು ಯಾವತ್ತಿಗೂ ಮಡಿನೇ ಅದು ನಮಗೆ. ಸೊ ಬಟ್ ಒಬ್ರು ನಿಜವಾಗಿ ಯೋಚನೆ ಮಾಡಿದವರು ಜೈನರು ಆಕ್ಚುಲಿ. ಸೊ ಜೈನರಿಗೆ ಯಾವಾಗ ಗೊತ್ತಾಯ್ತೋ ಇದು ಈ ಮಟ್ಟಿನ ಒಂದು ಹಿಂಸೆಯನ್ನ ಒಳಗೊಂಡಿದೆ ಇದು ಅಂತ ಯಾವಾಗ ಗೊತ್ತಾಯ್ತೋ ತಕ್ಷಣ ಅವರು ಬ್ಯಾನ್ ಮಾಡ್ಕೊಂಡಿದ್ದಾರೆ, ಜೈನ್ಸ್ ಬ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಜೈನ್ನಲ್ಲಿ ಇವಾಗ ನೀವು ರೇಷ್ಮೆ ಬಟ್ಟೆಯನ್ನ ಬಳಸುವಂತಿಲ್ಲ ನಿಮ್ಮ ಪವಿತ್ರ ಕೆಲಸಗಳಿಗೆ. ರೇಷ್ಮೆ ಬಟ್ಟೆ, ಇನ್ಫ್ಯಾಕ್ಟ್ ರಿಯಲ್ ಜೈನ್ಸ್ ಆದ್ರೆ ಅವರು ರೇಷ್ಮೆಯನ್ನು ಹಾಕೊಳ್ಳೋದೇ ಇಲ್ಲ, ಮೈ ಮೇಲೆ ಹಾಕೊಳ್ಳೋದಿಲ್ಲ ಅವರು ಅಂತ. ಬಟ್ ರೇಷ್ಮೆಗೆ ಒಂದು ಒಳ್ಳೆ ಕ್ವಾಲಿಟಿ ಇದೆ ರೀ. ರೇಷ್ಮೆ ಎಷ್ಟು ಒಂದು ಸೊಗಸಾದ ಬಟ್ಟೆ ಅಂದ್ರೆ, ರೇಷ್ಮೆಯನ್ನ ನೀವು ಬೇಸಿಗೆಯಲ್ಲಿ ಹಾಕೊಂಡ್ರೆ ಅದು ನಿಮ್ಮನ್ನ ತಣ್ಣಗಿಡುತ್ತೆ. ಚಳಿಗಾಲದಲ್ಲಿ ರೇಷ್ಮೆಯನ್ನ ಹಾಕೊಂಡ್ರೆ ಅದು ನಿಮ್ಮನ್ನ ಬೆಚ್ಚಗಿಡುತ್ತೆ. ಯಾವುದೇ ಒಂದು ಸ್ಕಿನ್ ಇನ್ಫೆಕ್ಷನ್ ಬರಲ್ಲ. ಯಾಕಂದ್ರೆ ಇದು ಅಷ್ಟು ಒಂದು ಪ್ರಾಣಿಜನ್ಯ ಅಲ್ಲ, ಅದು ಪ್ರಾಣಿಯಿಂದ ಸೃಷ್ಟಿಯಾದಂತಹ ಒಂದು ಇದು ಅಷ್ಟು ಕಷ್ಟಪಟ್ಟು ಸೃಷ್ಟಿ ಮಾಡಿದೆ ಅದು ರೇಷ್ಮೆ ಹುಳ. ಸೊ ಆ ಎಲ್ಲಾ ಕಾರಣಕ್ಕಾಗಿ ಅದು ಒನ್ ಆಫ್ ದ ಸುಪೀರಿಯರ್ ಕ್ವಾಲಿಟಿ ಕ್ಲಾತ್. ಅದು ಎಲ್ಲರೂ ಹೇಳೋ ಪ್ರಕಾರ ದೇರ್ ಕೆನಾಟ್ ಬಿ ಎನಿ ಕ್ಲಾತ್ ವಿಚ್ ಕ್ಯಾನ್ ಬಿ ಕಂಪೇರ್ಡ್ ಟು ಸಿಲ್ಕ್ ಅಂತ ಹೇಳ್ತಾರೆ. ನಾನು ಸಿಲ್ಕ್ನವ್ರ ಹತ್ರ ಎಲ್ಲ ಮಾತಾಡಿದೆ ನಾನು. ನಾವು ಯಾವುದೋ ಆರ್ಟಿಫಿಷಿಯಲ್ ಸಿಲ್ಕ್ ಕೊಟ್ಟು ಅದು ಸೆಕೆ ಅಂತ ಒದ್ದಾಡ್ತೀವಿ ನಾವು ಅಷ್ಟೇ. ಮತ್ತೆ ಚೈನಾ ಸಿಲ್ಕ್ ಅಂತ ಹೇಳ್ಬೇಕದ್ನ ಅದು. ಬಟ್ ನಿಜವಾದ ಸಿಲ್ಕ್ ಅಂದ್ರೆ ಅವ್ರು ಹೇಳ್ತಾರೆ ಅದು ಇನ್ನೇನು ಬೇಡ ಅದ್ರ ಮುಂದೆ ಅದು ಚರ್ಮಕ್ಕೆ ಅಂಟ್ಕೊಂಡಂಗೆ ಇರುತ್ತೆ ಅಂತ. ಅದು ಚರ್ಮನೇ, ಅದು ಚರ್ಮದ ಇನ್ನೊಂದು ಲೇಯರ್ ಅಂತ ಅನ್ಸುತ್ತೆ ಸಿಲ್ಕ್ ಉಟ್ಕೊಂಡ್ರೆ ಅಂತ ಹೇಳ್ತಾರೆ. ನಾವು ಯಾರು ಆ ತರದ ಸಿಲ್ಕ್ಗಳನ್ನ ಹಾಕೊಂಡು ಬಳಸೋದೇ ಇಲ್ಲ, ಆದ ಕಾರಣ ನಮ್ಗೆ ಯಾರಿಗೂ ಅದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ಧರ್ಮದಲ್ಲಿ ಅಷ್ಟು ಹಿಂಸೆ ಇದ್ರೂ ಅದು ಸ್ವೀಕೃತ ಆಗೋಗ್ಬಿಟ್ಟಿದೆ. ಆಮೇಲೆ ಅದು ಹಿಂದಕ್ಕೆ ಹೋಗಕ್ಕಾಗಿಲ್ಲ ಅವ್ರಿಗೆ. ಒಮ್ಮೆ ಜನಮಾನಸದಲ್ಲಿ ಜನಪ್ರಿಯ ಆಗೋಗ್ಬಿಡ್ತು ಒಂದು ಸಂಗತಿ ಅಂದ್ರೆ ಅದನ್ನ ಹಿಂದಕ್ಕೆ ಹೋಗಕ್ಕಾಗಲ್ಲ ನಿಮಗೆ. ಯು ಕಾಂಟ್ ಸ್ಟೆಪ್ ಬ್ಯಾಕ್ ಅಂಡ್ ಸೇ ದಟ್ ಸ್ಟಾಪ್ ಯೂಸಿಂಗ್ ಇಟ್ ಅಂತ ಯಾರು ಅದ್ ಮಾಡಲ್ಲ ಅದನ್ನ. ಸೊ ಅದು ಆಗೋಗಿದೆ ಸೊ ರೇಷ್ಮೆಯಿಂದ ಅಂತ. ಇನ್ನೊಂದು 2 ಪ್ರಶ್ನೆಗಳಿದೆ. ಸಂಜೋತ ಅವ್ರು ಕೇಳ್ತಾ ಇದ್ದಾರೆ, ನೀವು 2 ಈಗ ಐತಿಹಾಸಿಕ ಕಾದಂಬರಿಗಳು ಬರೆದ್ಮೇಲೆ ಒಂಥರ ಸಂಚಲನವೇ ಶುರುವಾಗಿದೆ. ಬಹಳಷ್ಟು ಐತಿಹಾಸಿಕ ಕಾದಂಬರಿಗಳು ಬರ್ತಾ ಇದೆ, ಓದುಗರ ಆಕರ್ಷಣೆಯೂ ಇದೆ. ಈ ಕಾಲದ ಕಥೆಯನ್ನು ಬರೆಯಬೇಕು ಅನ್ನುವುದು ಈಗಿನ ಯುವ ಬರಹಗಾರರು ಆಗಾಗ ಕೇಳುವ ಮಾತು. 2 ಐತಿಹಾಸಿಕ ಕಾದಂಬರಿಗಳನ್ನು ಬರೆದ ಲೇಖಕರಾಗಿ ಮತ್ತು ಈ ಕಾಲದ ಪ್ರಸ್ತುತೆಯನ್ನು ನೋಡಿದವರಾಗಿ ನಿಮ್ಮ ಕಿವಿ ಮಾತೇನು? ಕನ್ನಡ ಸಾಹಿತ್ಯಕ್ಕೆ ಯಾವುದರ ಅಗತ್ಯತೆ ಹೆಚ್ಚಾಗಿದೆ? ನಾನ್ ಫಿಕ್ಷನ್ ಬಗ್ಗೆ ನೀನು ಆಗ್ಲೇ ಹೇಳಿದ್ರಿ. ಇಲ್ಲಪ್ಪ, ನನ್ನ ಪ್ರಕಾರ ಕತೆ ಕಾದಂಬರಿಗೆ ಎಸ್ಪೆಷಲಿ ನೀವು ಐತಿಹಾಸಿಕ ಕಾದಂಬರಿ, ಪೌರಾಣಿಕ ಕಾದಂಬರಿ, ಸಮಕಾಲೀನ ಕಾದಂಬರಿ ಅಂತ ಹೆಸರೇ ಇಡಬೇಡಿ. ಸೊ ಎಲ್ಲವೂ ಸಮಕಾಲೀನವೇ. ಇವಾಗ ನಾನು ಸುಮ್ಮನೆ ಐತಿಹಾಸಿಕ ಆವರಣವನ್ನ ಬಳಸ್ಕೊಳ್ತಾ ಇದ್ದೀನಿ ಹೊರತಾಗಿ ನಾನು ಹೆಂಗೆ ಹೇಳ್ತೀನಿ ಅಂದ್ರೆ, ನಾನು ಇತಿಹಾಸದ ಇಟ್ಟಿಗೆಗಳನ್ನ ಬಳಸಿ ಅತ್ಯಾಧುನಿಕ ಭವನವನ್ನ ಕಟ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನು. ಆಕ್ಚುಲಿ ಅದನ್ನ ಮಾಡಿರೋದು ನಾನು ಅಷ್ಟೇ. ಸೊ ನಿಮಗೆ ಏನಾಗುತ್ತೆ, ನನ್ನ ಮನಸ್ಸಿದೆಯಲ್ಲ, ನನ್ನ ಮೈಂಡ್ ಇಸ್ ವೆರಿ ಕ್ಲಿಯರ್ಲಿ ಇದು ಕಾಂಟೆಂಪ್ರರಿ ಮೈಂಡ್ ನಂದು. ಇಲ್ಲ ಅಂತಂದ್ರೆ ನಿಮಗೆ ತೇಜೋತುಂಗ ಭದ್ರದಲ್ಲಿ ಒಬ್ಳು ಸತಿಯಾಗಿ ಜಂಪ್ ಮಾಡಬಾರ್ದು, ಅವಳು ಓಡೋಗ್ಬೇಕು, ಅವಳು ಅದರಿಂದ ಓಡ್ ಹೋಗ್ಬೇಕು, ಜೀವವನ್ನು ಬಳಸ್ಕೋಬೇಕು ಅಂತ ನನಗೆ ಹೆಂಗ್ ಬರುತ್ತೆ ಆಲೋಚನೆ? ಬಿಕಾಸ್ ಆಫ್ ದ ಮಾಡರ್ನ್ ಫೆಮಿನಿಸ್ಟ್ ಐಡಿಯಾಸ್. ಸೊ ನನಗೆ ಫೆಮಿನಿಸ್ಟ್ ಐಡಿಯಾಸ್ ಗೊತ್ತಿದೆ. ಅವಳು ಪ್ರಶ್ನೆ ಕೇಳ್ತಾಳೆ, ನಾನು ಯಾಕೆ ಸಾಯ್ಬೇಕು ಅನ್ನುವಂತ ಒಂದು ಮನೋಭಾವ ಬರುತ್ತಲ್ಲ, ಅದು ಮಾಡರ್ನ್ ಫೆಮಿನಿಸ್ಟ್ ಮೆಂಟಾಲಿಟಿಯಿಂದ ಬರೋದು. ಅಂದ್ರೆ ಅದು ಬೇಕು ನಿಮಗೆ. ಸೊ ಅದರಿಂದ ಈ ಇತಿಹಾಸ ಬರಿತೀವೋ ಪೌರಾಣಿಕ ಬರಿತೀವೋ, ಇವಾಗ ಇದು ಪರ್ವ ತಗೊಳ್ಳಿ, ಭೈರಪ್ಪನ ಪರ್ವ ತಗೊಂಡ್ರೆ ಆ ಕುಂತಿ ದ್ರೌಪದಿ ಆರ್ ದ ಗ್ರೇಟೆಸ್ಟ್ ಫೆಮಿನಿಸ್ಟ್. ಯಾವ ಮಟ್ಟದ ಫೆಮಿನಿಸಮ್ ನಲ್ಲಿ ತಗೊಂಡ್ಬರ್ತಾರೆ ಅವರಿಬ್ರು ಅಂತಂದ್ರೆ, ಎಂತೆಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಅಯ್ಯಪ್ಪ, ಕುಂತಿ ಅಂತೂ ಆ ಪಾಂಡುಗೆ ಕೇಳುವ ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಹೆದರಿಕೆ ಆಗತ್ತೆ ನಂಗೆ. ಇವಾಗಲೇ ಅದು ಹೆಂಗ್ ಬರಪ್ಪ ಭೈರಪ್ಪ ಅಂತ ಅನ್ಸುತ್ತೆ ನಂಗೆ. ಸೊ ದೋಸ್ ಥಿಂಗ್ಸ್ ಹ್ಯಾವ್ ಕಮ್ ಬಿಕಾಸ್ ದೇ ಆರ್ ಕಾಂಟೆಂಪ್ರರಿ. ನೀವು ಯಾವ ಕುಮಾರವ್ಯಾಸಂಗೆ ಭೈರಪ್ಪನ್ ತರ ಕುಂತಿ ಪಾತ್ರ ಸೃಷ್ಟಿ ಮಾಡಕ್ಕಾಗತ್ತಾ? ಆಗಲ್ಲ. ಸಿ ಹಿ ವಿಲ್ ಹ್ಯಾವ್ ಹಿಸ್ ಓನ್ ಐಡಿಯಾಸ್. ಆಕ್ಚುಲಿ ಹಿ ವಿಲ್ ಹ್ಯಾವ್ ಹಿಸ್ ಓನ್ ಬಿಲೀಫ್ ಸಿಸ್ಟಮ್. ಸೊ ಅದ್ರ ತಕ್ಕಂತೆ ಕುಮಾರವ್ಯಾಸ ಬರ್ಕೊಂಡು ಹೋಗಿದ್ದ, ಅದನ್ನ ಗೌರವಿಸ್ಬೇಕು ನಾವು. ಆಕ್ಚುಲಿ ಅವನ ಕಾಲಘಟ್ಟಕ್ಕೆ ಸರಿಯಾಗಿ ಬರದ್ನಪ್ಪ ಕುಮಾರವ್ಯಾಸ ಅಂತ. ಬಟ್ ನಾನು ಈ ಕಾಲದ ಕೂಸು, ಸೊ ನಾನು ಈಗಿನ ತರನೇ ಬರಿಬೇಕಾಗತ್ತೆ ನಾನು. ಸೊ
ಅದು ಕಾಂಟೆಂಪ್ರರಿನೇ ಆಗಿರುತ್ತೆ. ಸೊ ಇಟ್ಸ್ ಇಮ್ಮೆಟೀರಿಯಲ್ ವೆದರ್ ಯು ರೈಟ್ ಇನ್ history, or whether you write a mythology, or whether you write a modern contemporary, are totally like Panchatantra. ಫಾರ್ ಎಕ್ಸಾಂಪಲ್ ಫಿಕ್ಷನ್ ಅಂದ್ರೆ ಫಿಕ್ಷನ್, ಫ್ಯಾಂಟಸಿ, ಅದು ಟೋಟಲ್ ಫ್ಯಾಂಟಸಿ ಕ್ರಿಯೇಷನ್. ಬಟ್ ಏನ್ ಮಾಡಿದ್ರು ಕಾಂಟೆಂಪ್ರರಿನೆಸ್ ನಿಮ್ಮಲ್ಲಿ ಇರಲೇಬೇಕದು. ಅದು ಇದ್ದೇ ಇನ್ಫ್ಯಾಕ್ಟ್ ನಿಮಗೆ ಇದು ಬಂತಲ್ಲ, ತುಂಬಾ ದುಃಖ ಪಟ್ಟಿದ್ದೆ ನಾನು ಆಕ್ಚುಲಿ. ಯಾವುದು ಅಂದ್ರೆ ಒಂದು ಸನ್ನಿವೇಶ ಬಂತು, ಇವಳು ಹುಬ್ಳಿಯಲ್ಲಿ ಅವಳು ನೇತ್ರ ಅಂತ ಅವಳನ್ನ ಕೊಲೆ ಮಾಡ್ಬಿಟ್ಟ ಅವನು, ಒಬ್ಬ ಹುಡುಗ ಆಕ್ಚುಲಿ. ಅದು ಏನಾಯ್ತಂದ್ರೆ ಆ ಕೊಲೆ ಏನಂದ್ರೆ ರಿಜೆಕ್ಷನ್ ಮಾಡಬಾರ್ದು. ಒಮ್ಮೆ ಪ್ರೀತಿ ಮಾಡಿದ್ನಂದ್ರೆ ಆಯ್ತು, ನನ್ನೇ ಮದುವೆ ಆಗ್ಬೇಕು, ಅವಳಿಗೆ ರಿಜೆಕ್ಷನ್ ಮಾಡುವ ಹಕ್ಕಿಲ್ಲ. ಇದು ತುಂಬಾ ಕಾಡ್ತು ನಂಗೆ. ಇವಾಗ ಪ್ರೀತಿಯಲ್ಲಿ ಬೀಳ್ತೀವಪ್ಪ, ಎಲ್ಲರೂ ಪ್ರೀತಿಯಲ್ಲಿ ಬಿದ್ದೇ ಬೀಳ್ತೀವಿ. ಆಮೇಲೆ ಯಾವುದೋ ಕಾರಣಕ್ಕೆ ನಮ್ಗೆ ಬೇಡ ಅನ್ಸುತ್ತೆ, ಪ್ರೀತಿ ಬೇಡ ಅಂತ ಅನ್ಸುತ್ತೆ. ಅದರಿಂದ ಹೊರಗೆ ಬರುವ ಸ್ವಾತಂತ್ರ್ಯ ಅಥವಾ ಹಕ್ಕು ಇಬ್ಬರಿಗೂ ಇದೆ ತಾನೆ, ಗಂಡಿಗೂ ಇದೆ ಹೆಣ್ಣಿಗೂ ಇದೆ. ಆದ್ರೆ ಗಂಡು ಅದರಿಂದ ಹೊರಗೆ ಬರೋದಕ್ಕೆ ಸಮಾಜ ಒಪ್ಕೊಳ್ಳುತ್ತೆ, ಅವನಿಗೇನೋ ಆಯ್ತು, ಅವ್ನು ಬೇಡ ಅನಿಸ್ತು ಹೊರಟೋದ ಅಂತ. ಅದು ಹೆಣ್ಣು ಹೊರಗೆ ಬರೋದಕ್ಕೆ ಒಪ್ಪಲ್ಲ ಆಕ್ಚುಲಿ. ಅವಳು ಮರ್ಯಾದೆಯಿಂದ ನಂಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಮ್ಯಾರೇಜ್ ಅಂತ ಹೇಳಿದ್ರೆ ಯಾರ್ಯಾರು ಕೇಳಲ್ಲ. ಸೊ ಅದು ನನ್ನ ತುಂಬಾ ಕಾಡ್ತದು. ಎಷ್ಟು ಕಾಡ್ತು ಅಂದ್ರೆ ನನ್ನನ್ನ, ಅದನ್ನ ನಾನು ಇದ್ರಲ್ಲಿ ತಗೊಂಬಂದೆ, ಮಧುಮಾಯದಲ್ಲಿ ತಗೊಂಬಂದೆ. ನಾನು ಮಧುಮಾಯ ಹೇಳ್ತಾಳು, ಮಧುಮಾಯ ನನ್ಗೆ ಇಲ್ವಾ, ನನಗೆ ಹಕ್ಕಿಲ್ವಾ, ನನಗೆ ಬೇಡ ಅಂತ ಹೇಳುವ ಹಕ್ಕಿಲ್ವಾ ನನ್ಗೆ. ಸೊ ನಾನು ಅವ್ನ್ ಕುಂಟ ಆಗ್ಬಿಟ್ಟಿದ್ದಾನೆ ಇವಾಗ. ಓಕೆ ಕುಂಟ ಆಗಿರ್ತಾನೆ, ಅವ್ನು ಪ್ರೀತಿಸಿದ ಹುಡುಕ ಕುಂಟ ಆಗಿರ್ತಾನೆ. ಇವಾಗ ಕುಂಟ ಆದ್ಮೇಲೆ ಮದ್ವೆ ಆಗಂದ್ರೆ ಎತ್ಲ ಕಡೆ ಮದ್ವೆ ಆಗ್ತಾಳು, ಅವಳು ಬೇಡ ಅಂತ ಅನ್ಸುತ್ತೆ ಅವಳಿಗೆ. ಅವಳ ಜೀವನ ಆಕಾಂಕ್ಷೆಗಳು ಬೇರೆ ಇರುತ್ತೆ ಅವಳಿಗೆ. ಸೊ ಆ ಸ್ಥಿತಿ ತಂದಿದ್ದೆ ಆ ನ್ಯೂಸ್ ಪೇಪರ್ನಲ್ಲಿ, ಅದು ಆರ್ಟಿಕಲ್ ಓದಿದ್ಮೇಲೆ ಅದು ನನ್ಗೆ ಹೊಡೆದಿದ್ದು, ಅದು ಬರಿಬೇಕು ಅಂತಂದೇಳಿ. ಸೊ ಇಟ್ಸ್ ವೆರಿ ಮಚ್ ಕಾಂಟೆಂಪ್ರರಿನೇ ಹೊರತಾಗಿ ಇಟ್ಸ್ ನಥಿಂಗ್ ಟು ಡೂ ವಿತ್ ಎನಿ ಆಫ್ ಹಿಸ್ಟ್ರಿ ಆರ್ ಮೈಥಾಲಜಿ. ನಾವೆಲ್ಲರೂ ಬರೆಯೋದು ಕಾಂಟೆಂಪ್ರರಿನೇ ಬರಿತೀವಿ. ನೀವು ಯಾವಾಗ ಆ ಕಾಂಟೆಂಪ್ರರಿ ಮೈಂಡ್ ಇರಲ್ವೋ ಅವಾಗ ನೀವು ಅಪಚಾರ ಮಾಡ್ತಾ ಇರ್ತೀರಾ ನಿಮ್ಮ ಕಲಾಕೃತಿಗೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಪದ್ಮಾವತ್ ಫಿಲ್ಮ್ ನೋಡಿ ನೀವು. ಪದ್ಮಾವತ್ ಫಿಲ್ಮ್ ನಲ್ಲಿ ಎಷ್ಟು ಕೆಟ್ಟನಾಗಿದೆ ಅಂದ್ರೆ, ಆ ಸತಿಯಾಗುವ ಒಂದು ಪ್ರಾಸೆಸ್ನ ವೈಭವೀಕರಿಸ್ತಾನೆ ಅವನು ಡೈರೆಕ್ಟರ್. ಅವಳು ಸತ್ಯ ಜಂಪ್ ಮಾಡುವಂಥದ್ದನ್ನ ಲಾಸ್ಟ್ ಸೀನ್ ಅದು ಏನು, ಅವಳು ಶಿ ಈಸ್ ಲೈಕ್ ಎ ತ್ಯಾಗ ಜೀವಿ ಅನ್ನೋ ತರ ಅವಳು ಸತ್ಯ ಆಗೋದನ್ನ ತೋರಿಸ್ತಾನೆ, ವಿಚ್ ಇಸ್ ವೆರಿ ಬ್ಯಾಡ್. ಯು ಶುಡ್ ನಾಟ್ ಡೂ. ಯು ಶುಡ್ ಆಸ್ ಎ ರೈಟರ್, ಆಸ್ ಎ ಲೇಖಕ ಆಗಲಿ ಅಥವಾ ಯಾವುದೇ ಕಲೆಕಾರ ಆಗಲಿ, ಆಸ್ ಎ ಫಿಲ್ಮ್ ಡೈರೆಕ್ಟರ್, ಯು ಶುಡ್ ಆಬ್ಜೆಕ್ಟ್ ದಟ್ ಆಕ್ಚುಲಿ ಸರಿ ಇಲ್ಲ ಅನ್ನುವಂಥ ಒಂದು ಧ್ವನಿ ಎಲ್ಲೋ ನಿಮ್ಮಿಂದ ಬರಬೇಕೇ ಹೊರತಾಗಿ ನೀವು ಅದನ್ನು ಸಪೋರ್ಟ್ ಮಾಡಿಕೊಂಡು ಆ ಒಂದು ಅಪ್ರೆಷನ್ ಆಫ್ ಅನ್ ವುಮನ್ ವೈಭವೀಕರಿಸೋದು ಮಾಡುವಂತಿಲ್ಲ. ಸೊ ದಟ್ ಈಸ್ ದ ಕಾಂಟೆಂಪ್ರರಿನೆಸ್ ಫಾರ್ ಮಿ. ಅದೇ ಎಲ್ಲ ಇದರಲ್ಲೂ ಪಾತ್ರಗಳಲ್ಲೂ ಮಾನವ ಸ್ವಭಾವ ಮುಖ್ಯ, ಅದು ತೋರಿಸ್ಕೊಳ್ಳುತ್ತೆ. ಯಾವ ಕಾಲದಲ್ಲಿ ಇದ್ರು ಮಾನವ ಸ್ವಭಾವ ಹೆಚ್ಚು ಕಡಿಮೆ ಒಂದೇ ಅನ್ನೋದು ಈಗ ನಾವು ಕತೆ 2000 ವರ್ಷದಿಂದ ಇರ್ಬೋದು, ಸ್ವಭಾವ ಒಂದೇ ಅಂತ ಸ್ವಭಾವ ಒಂದೇ ಇರುತ್ತೆ. ಅದನ್ನ ಗುರುತಿಸುವಂತ ಒಂದು ಶಕ್ತಿ ಇರ್ಬೇಕು. ಯಾಕಂದ್ರೆ ಕಾಲಘಟ್ಟದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಗಿರುತ್ತೆ. ಇವಾಗ ಪುಟ್ಟಣ್ಣ ಕಣಗಾಲ್ ಎಡಕಲ್ಲ ಗುಡ್ಡದ ಸಿನಿಮಾ ನೋಡಿದ್ರೆ ಅವಾಗೇನೋ ಇಷ್ಟಪಟ್ಬಿಟ್ರು. ಬಟ್ ಇವಾಗ ಅದೇ ಎಡಕಲ್ಲ ಗುಡ್ಡದ ಮೇಲೆ ನೋಡಿದ್ರೆ ಯಾರೋ ಒಬ್ಬ ವಯಸ್ಸಿನ ಹುಡುಗಿ, ಅವಳು ಜಯಂತಿ, ಅವಳಿಗೆ ಗಂಡ ಶಂಡ ಆಗಿ ಬಂದಾಗ ಅವಳು ಇನ್ನೊಬ್ಬ ಹುಡುಗನ ಜೊತೆ ಸಹವಾಸ ಮಾಡೋದನ್ನು ಏನದೊಂದು ಪಾಪ ಕಾರ್ಯ ಅಂತ ಚಿತ್ರಿಸ್ಬಿಟ್ಟಿದ್ದಾರೆ ಪುಟ್ಟಣ್ಣ. ಆಕ್ಚುಲಿ ನಿಲ್ಲೇ ಪುತಂಗ, ಬೇಡ ಬೇಡ ಬೆಂಕಿಯ ಸಂಘ ಅಂತೆಲ್ಲ. ಸೊ ಅದು ತಪ್ಪು ಅಂತ ನಮಗೆ ಇವಾಗ ಅನಿಸ್ದೇ ಇದ್ರೆ ನಮಗೆ ಇವರ್ ಇನ್ ಎ ರಿಗ್ರೆಸಿವ್ ಮೋಡ್. ಆಕ್ಚುಲಿ ಯು ಆರ್ ನಾಟ್ ಇನ್ ಎ ಪ್ರೋಗ್ರೆಸಿವ್ ಮೋಡ್. ಆ ಕಾಲಕ್ಕೆ ಪುಟ್ಟಣ್ಣವ್ರಿಗೆ ಆ ಪರಿಸ್ಥಿತಿ ಹಂಗೆ ಮಾಡಕ್ ಚಿತ್ರ ಮಾಡಕ್ ಬಿಟ್ಟಿದೆ, ಅದು ಇದಾಗಿದೆ. ಅಫ್ಕೋರ್ಸ್ ಇಟ್ಸ್ ಬೇಸ್ಡ್ ಆನ್ ಎ ನಾವೆಲ್. ಬಟ್ ಇಲ್ಲಿ ನೋಡ್ಬೇಕಲ್ಲ, ಯು ಶುಡ್ ಥಿಂಕ್ ದಟ್ ಜಯಂತಿಗೆ ತುಂಬಾ ಅನ್ಯಾಯ ಆಗಿದೆ ಅಲ್ಲಿ. ಸೊ ಎಷ್ಟು ಹೃದಯವಾಗಿ ನೋಡ್ಬೇಕಾಗತ್ತೆ ಅವಳ ಬದುಕನ್ನ, ಅತ್ಯಂತ ಮಾನವೀಯತೆಯಿಂದ ನೋಡ್ಬೇಕಾಗತ್ತೆ ಅವಳ ಪರಿಸ್ಥಿತಿಯನ್ನ ಅಂತ ನನಗೆ ಅನಿಸ್ತೇ ಇದ್ರಿ ಇವಾಗ. ನಾನು ಎಂತ ಕಾಂಟೆಂಪ್ರರಿ ರೈಟರು. ಸೊ ದಟ್ಸ್ ವಾಟ್ ಈಸ್ ದ ಕಾಂಟೆಂಪ್ರರಿನೆಸ್ ಫಾರ್ ಮೀ. ಒಂದು ಕೊನೆ ಪ್ರಶ್ನೆ ಇದೆ ನನ್ನ ಕಡೆಯಿಂದ. ಆಮೇಲೆ ಒಂದು ಏನಂದ್ರೆ, ಈಗ ಕೆಲವು ಇಲ್ಲಿ ನೀವು ತಂದಿದ್ದೀರಾ ತೊಕಾರಿಯನ್ ಇರ್ಬೋದು, ಸೊಗಾಡಿಯನ್ ಅಂತ ಇವಾಗ ಇಲ್ಲದೆ ಇರೋ ಭಾಷೆಗಳ ಪ್ರಸ್ತಾಪ ಎಲ್ಲ ಬಂದಿದೆಯಲ್ಲ. ಬಹುಶಃ ಆ ಭಾಷೆಗಳೆಲ್ಲ ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಅವುಗಳೆಲ್ಲ ಹೆಚ್ಚು ಕಡಿಮೆ ಪ್ರಾಕೃತದ ರೀತಿಯಲ್ಲೇ ಇದ್ವು. ಒಂದು ಭಾಷೆ ಅದೆಲ್ಲ ಏನು ಪರ್ಷಿಯನ್ ಭಾಷೆಯ ಪ್ರಾಕೃತಗಳಾಗಿದ್ವಾ ಅಥವಾ ಸಂಸ್ಕೃತ ಭಾಷೆಗೆ ತುಂಬಾ ಹೋಲೋ ಹಾಗಿತ್ತು? ಒಂದಕ್ಕೊಂದು ಒಂದೇ ರೀತಿ ಅಲ್ಲ ಇವ್ರೆ. ರಾಮ್ ಪ್ರಸಾದ್, ನಮ್ಮ ಪರ್ಷಿಯಾ ಭಾಷೆ ಆಗ್ಲಿ ನಮ್ಮ ಸಂಸ್ಕೃತ ಭಾಷೆ ಆಗ್ಲಿ ಬಹುತೇಕ ಒಂದೇ. ಯಾವ್ದ್ರ ಜನ್ಯ ಯಾವ್ದು ನಂಗೆ ಗೊತ್ತಿಲ್ಲ, ಅದು ಭಾರಿ ಡಿಬೇಟಬಲ್ ಇಶ್ಯೂಸ್ ನಮಗೆ. ಬಟ್
ಒಂದು ಗಮನಿಸ ನೀವು ಈ ಸೊಗ್ಡ ಅವರು ಇವ್ರದ್ದು ಪರ್ಷಿಯನ್ಸ್ ಮಾತು ಕತೆ ಎಲ್ಲವೂ ಸಂಸ್ಕೃತನೇ ಅಪ್ಪ. ನೀವು ಹೆಂಗ್ ಹೌದು. ನೋಡಿದ್ರು ಸಂಸ್ಕೃತನೇ ಕಾಣುತ್ತೆ ನಂಗಂತೂ ಅಲ್ಲಿ. ಹಿಂದೂಗೆ ಹಿಂದೂ ಅಂತಾರೆ ಅವ್ರು ಅಷ್ಟೇ. ಹಾಕಾರನ ಬಳಸ್ಕೊಂತ ಹೋಗಿದ್ದಾರೆ ಎಲ್ಲಾ ಕಡೆಗೆ. ಅವರು ಅಹುರ ಮಾಸ್ದ ಅಹುರ ಅಸುರ ಅದು ಆಕ್ಚುಲಿ ಅಸುರ ಮಾಸ್ದ ಆ ಎಲ್ಲ ಪ್ರತಿಯೊಂದಕ್ಕೂ ಇವನ್ಗೆ ಹೇಳ್ತಾರಲ್ಲ ಸಟ್ರಾಪಿ ಅದು ಕ್ಷೇತ್ರಪತಿ ಕ್ಷಾತ್ರಪತಿ ಅಂತ ಕ್ಷೇತ್ರಪತಿ. ಸಟ್ರಾಪಿ. ಸೊ ಅವ್ರದ್ದು ಪ್ರತಿಯೊಂದು ಸಂಸ್ಕೃತವೇ. ಅವಾಗ ಈ ಟ್ರೈಬಲ್ ಕಮ್ಯುನಿಟಿನೂ ಸಂಸ್ಕೃತನೇ ಅಂತ ಹೇಳ್ತಾರೆ. ಆ ಕಡೆದು ಹಿಂದೂ ಕುಶ್ ಪರ್ವತದ್ದು ಅದೆಲ್ಲ ಟ್ರೈಬಲ್ ಸಂಸ್ಕೃತಿನೂ ಸಂಸ್ಕೃತಮಯವಾಗೇ ಇತ್ತು ಅಂತ ಹೇಳಿ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿದೆಯೋ ಇಲ್ಲ ಮೊದಲ ಸಂಸ್ಕೃತದ ಗ್ರಂಥ ಅಂದ್ರೆ ಹಸ್ತಪ್ರತಿ ನಮಗೆ ಸಿಕ್ಕಿರೋದು ಚೀನಾದಲ್ಲಿ. ಚೀನಾ ತಕ್ಲಾಮಕಾನಲ್ಲಿ ಸಿಕ್ಕಿದೆ. ಹೌದು. ಓಕೆ, ಯಾಕಂದ್ರೆ ಆ ಮಟ್ಟಿಗೆ ಸಂಸ್ಕೃತ ಇತ್ತು. ಸಿ ವೆರಿ ನಾನು ತಗೊಂಡ್ಬಂದಿದ್ದೀನಿ ಬೇಕಂದ್ರೆ ಅದು ಕಾದಂಬರಿಯಲ್ಲಿ ತಂದೆ ನೋಡಿ. ಅವರಿಗೆ ಆ ಚೀನಿ ಭಾಷೆ ಬಳಸ್ಕೊಂಡು ತಮ್ಮ ಭಾಷೆಯನ್ನ ಚೀನಿ ಲಿಪಿಯನ್ನು ಬಳಸ್ಕೊಂಡು ತಮ್ಮ ಭಾಷೆ ಬರೆಯೋಕೆ ಬರಲ್ಲ ಅವರಿಗೆ ಅಂತ ಬರ್ದಿದ್ದೀನಿ. ಅಂದ್ರೆ ದೇ ವರ್ ಮೋರ್ ಆಫ್ ಅವರ್ ಸಂಸ್ಕೃತ್ ರಿಲೇಟೆಡ್. ನೀವು ಅದನ್ನ ಇಂಡೋ ಯುರೋಪಿಯನ್ ಅಂತಿರೋ ಅಥವಾ ಸಂಸ್ಕೃತ್ ಬೇಸ್ಡ್ ಅಂತಿರೋ ನಿಮಗೆ ಬಿಟ್ಟಿದ್ದು, ನಿಮ್ಮ ಐಡಿಯಾಲಜಿಗೆ ಬಿಟ್ಟಿದ್ದು. ಬಟ್ ಅದು ಬಂದ್ಬಿಟ್ಟು ಆ ಸಂಸ್ಕೃತದ ಒಂದು ಖರೋಷ್ಠಿ ಲಿಪಿ ಚಕ್ ಅಂತ ಹೋಗಿಕೊಂಡ್ಬಿಡುತ್ತೆ ಅದು ಆಕ್ಚುಲಿ. ಸೊ ಅಂದ್ರೆ ನಮ್ಮ ಒಂದು ರೀತಿಯ ಭಾಷೆಯನ್ನ ಅವ್ರು ಮಾತಾಡ್ತಾ ಇದ್ರು. ಅದು ಹಂಗೆ ಅಂತ ಎಲ್ಲರೂ ಅಲ್ಲಿ ಇದ್ದವರೆಲ್ಲರೂ ಸಂಸ್ಕೃತ್ ಬೇಸ್ಡ್ ಲ್ಯಾಂಗ್ವೇಜಸ್ ಮಾತಾಡ್ತಿದ್ರು ಅಂತ ರಿಸರ್ಚರ್ಸ್ ಹೇಳ್ತಾರೆ. ಇವಾಗ್ಲೂ ಹೇಳ್ತಾರೆ ಅಲ್ಲೆಲ್ಲ ಆ ಥರನೇ ಭಾಷೆ ಇತ್ತು ಅಂತ ಹೇಳ್ತಾರೆ. ಸೊ ನಂಗೆ ಅವೆಲ್ಲ ಸರ್ಪ್ರೈಸ್ ಆಯ್ತು. ಆಮೇಲೆ ನಂಗೆ ಲಿಪಿಯನ್ನು ತುಂಬಾ ಬಳಸ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಲಿಪಿ ಹೇಗೆ ಒಂದು ಕಡೆಯಿಂದ ಇನ್ನೊಂದಕ್ಕೆ ಪ್ರಯಾಣ ಮಾಡ್ತು ಅಂತ. ಲಿಪಿ ಬೇಕು ನೋಡಿ. ನಮ್ಗೆ ಯಾರಿಗೂ ಲಿಪಿ ಕಟ್ಟಿಲ್ಲ. ಎಲ್ಲರೂ ಲಿಪಿಗಳನ್ನೇನು ಕಟ್ಟಿಲ್ಲ. ಕೆಲವು ಇರುವ ಲಿಪಿಗಳನ್ನ ಬಳಸ್ಕೊಂಡು ಅದನ್ನ ಬರೆಯುವಂತ ಒಂದು ಕ್ರಿಯೆ ಎಂತ ಒಂದು ವಿಸ್ಮಯ. ಅದನ್ನ ನಮ್ಮ ಮಾತು ಒಂದು ಕಾಗದಕ್ಕೆ ಇಳಿದು ಬಿಡೋದು ಅಥವಾ ಒಂದು ಭಿತ್ತಿಗೆ ತಾಳೆಗೆರೆಗೆ ಯಾವ್ದಕ್ಕೊಂದು ಇಳಿಯೋದಿದೆಯಲ್ಲ, ಅದೊಂದು ಸೋಜಿಗಪ್ಪ. ನಂಗಂತೂ ಭಾರಿ ಸೋಜಿಗ ಅನ್ನಿಸ್ತು ನಂಗೆ ಅವನ್ನೆಲ್ಲ ಓದ್ಕೊಂಡಾಗ. ಲಿಪಿ ಹೋಗುತ್ತೆ, ಭಾಷೆ ಹೋಗುತ್ತೆ, ಒಬ್ರಿಗೊಬ್ರು ಹೆಂಗೆ ಒಡನಾಡಿದ್ರಿ ಇವರೆಲ್ಲ ಸಾವಿರಾರು ಮೈಲ್ ರೀ. ಇವಾಗ ನೀವು ಗೂಗಲ್ನಲ್ಲಿ ಇಫ್ ಯು ಪುಟ್ ಯಾವುದು ಚಾಂಗನ್ಗೆ ಕ್ಷಿಯಾನ್ ಅಂತ ಕರಿತೀವಿ ನಾವು. ಚೀನಾದ ಒಂದು ಹೆಡ್ ಕ್ವಾರ್ಟರ್ಸ್. ಸೊ ಶಿಯಾನ್ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ರೋಮನ್ ಅವಾಗ ಇದ್ದಿದ್ದು ಕಾನ್ಸ್ಟಂಟಿನೋಪಲ್. ಸೊ ಇವಾಗ ಇಸ್ತಾನ್ಬುಲ್. ಸೊ ಇವೆರಡೂ ಸ್ಟಾರ್ಟ್ ಡೆಸ್ಟಿನೇಷನ್ ಅಂಡ್ ಎಂಡ್ ಡೆಸ್ಟಿನೇಷನ್ ಹಾಕ್ಬಿಟ್ಟು ಯು ಗಿವ್ ದೆಮ್ ನ ವಾಕಿಂಗ್ ಪಾತ್. ಓಕೆ, ವಾಕ್ ಮಾಡಿದಾಗ ನಂಗೆ ಪಾತ್ ತೋರ್ಸಂದ್ರೆ ನೋ ಸಚ್ ರೂಟ್ ಎಕ್ಸಿಸ್ಟ್ ಅಂತ ಕೊಡುತ್ತೆ ಗೂಗಲ್. ನೋ ಸಚ್ ರೂಟ್ ಎಕ್ಸಿಸ್ಟ್ ಅಂತ. ಆದ್ರೆ ಜನ ಓಡಾಡಿದ್ದಾರೆ. ಪೀಪಲ್ ಹ್ಯಾವ್ ಟ್ರಾವೆಲ್ಡ್ ಇನ್ ಬಿಟ್ವೀನ್ ದೋಸ್ ಟು ಪ್ಲೇಸಸ್ ಅನ್ನುವಂಥದ್ದು ಅದು ಕೌತುಕ. ಅದು ಮನುಷ್ಯನ ಒಂದು ಶಕ್ತಿ. ಅದು ಎಲ್ಲಿ ಬೇಕಂದ್ರೂ ಹೋಗ್ತಾನೆ. ಯಾವ ಒಂದು ಪ್ರದೇಶ ಇದ್ರೂ ಆ ಪ್ರದೇಶಕ್ಕೆ ದಾರಿ ಹುಡ್ಕೊಂಡು ಹೋಗ್ತಾನೆ. ವಲಸೆ ಇದೆ ಅಲ್ಲ, ಎಲ್ಲ ಕಾಲದಲ್ಲೂ ಜೀವಂತವಾಗಿರುವಂತ ಒಂದಿದು. ಬಟ್ ಈ ಭಾಷೆಗಳು ಚಲಿಸಿವೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಹಂಗೆ ಚಲಿಸ್ಕೊಂತ ಹೋಗಿವೆ ಭಾಷೆಗಳು. ಅದನ್ನ ನಾವು ಗಮನಿಸ್ಬೇಕಾಗುತ್ತೆ. ಎಷ್ಟೋ ಲಿಪಿಗಳು ನಶಿಸಿವೆ. ಎಷ್ಟೊಂದು ಬರೀ ಲಿಪಿಯಾಗೆ ಉಳಿದಿದ್ವು. ಇವು ಖರೋಷ್ಠಿ ಇದು ಬರೀ ಲಿಪಿ, ಭಾಷೆನೇ ಇಲ್ಲ. ಭಾಷೆ ಇಲ್ವೇ ಇಲ್ಲ ಅದಕ್ಕೆ. ಸೊ ಖರೋಷ್ಠಿ ಲಿಪಿ ಆಗಿ. ಈ ಪ್ರಾಕೃತ ಅಂದ್ರೆ ಏನ್ ಗೊತ್ತಾ? ಎಲ್ಲಾ ಕಡೆಯಲ್ಲಿ ಪ್ರಾಕೃತ ಅಂತ ಯಾವ್ದಕ್ಕೆ ಹೇಳ್ತಾರೆ ಅಂದ್ರೆ, ಯಾವುದು ಸಂಸ್ಕೃತದ ನಾಮಪದಗಳನ್ನ ಬಳಸ್ಕೊಂಡು ತನ್ನ ಲೋಕಲ್ ಭಾಷೆ ಅಂದ್ರೆ ಸ್ಥಳೀಯ ಭಾಷೆ ಅಥವಾ ದೇಶಿ ಭಾಷೆಯನ್ನ ಮಾತಾಡುತ್ತೋ ಅದು ಪ್ರಾಕೃತ ಅಂತ. ಸೊ ಅಂದ್ರೆ ಇವಾಗ ನಮ್ಮ ಕನ್ನಡ ಇದೆಯಲ್ಲ, ಕನ್ನಡದಲ್ಲಿ ಆಗಿನ ಕಾಲಕ್ಕೆಲ್ಲ ಸಾಕಷ್ಟು ಸಂಸ್ಕೃತ ಪದಗಳನ್ನ ಬಳಸ್ಕೊಂಡಿದ್ದಾರೆ. ನಾಮಪದ ಮಾತ್ರ, ಗ್ರಾಮರ್ ಬಳಸಲ್ಲ. ಯಾರು ಗ್ರಾಮರ್ ಬಳಸಲ್ಲ ಅಥವಾ ವರ್ಬ್ಸ್ ಬಳಸಲ್ಲ, ವರ್ಬ್ಸ್ ಇರಲ್ಲ. ಬರೀ ನಾಮಪದಗಳನ್ನ ಬಳಸ್ಕೊಂಡ್ರೆ ಅದಕ್ಕೆ ಪ್ರಾಕೃತ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ನೀವು ಜಗನ್ನಾಥ ದಾಸರ ಹರಿಕಥಾಮೃತ ಸಾರವನ್ನು ನೋಡಿದ್ರೆ ನೀವು ಹರಿಕಥಾಮೃತ ಸಾರದಲ್ಲಿ ಅದೇ ಹೇಳ್ತಾರೆ. ಸೊ ನಾನು ಯಾಕೆ ಪ್ರಾಕೃತದಲ್ಲಿ ಬರದೆ ಯಾಕೆ ಸಂಸ್ಕೃತದಲ್ಲಿ ಬರೀಲಿಲ್ಲ ಅನ್ನುವಂಥದ್ದನ್ನ ಜಗನ್ನಾಥ ದಾಸರು ಹೇಳ್ತಾರೆ. ಯಾಕಂದ್ರೆ ಪ್ರಾಕೃತ ಅಂದ್ರೆ ಅವ್ರ ಪ್ರಕಾರ ಕನ್ನಡ ಅಂತ. ಸೊ ಅದಕ್ಕೆ ಯಾವುದು ಜನಸಾಮಾನ್ಯರು ಮಾತಾಡುವ ಭಾಷೆ ಆಗಿರ್ತದೆ, ಬೇರೆ 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 ಭಾಷೆ ಆಗಿರ್ಬೋದು, ಅದೆಲ್ಲವೂ ಪ್ರಾಕೃತ. ಯಾವುದು ಒಂದು ಇಂಟೆಲೆಕ್ಚುಯಲ್ ಲೆವೆಲ್ ಲ್ಯಾಂಗ್ವೇಜ್ ಆಗಿತ್ತು, ಯಾವುದು ಗ್ರಂಥೀಯ ಭಾಷೆ ಆಗಿತ್ತು, ಅದು ಸಂಸ್ಕೃತ ಅನ್ನೋ ಥರನೇ ಇತ್ತು ಆ ಕಾಲದಲ್ಲಿ ಅಂತ. ನೀವು ಹೇಳಿದಕ್ಕೆ ಇನ್ಫ್ಯಾಕ್ಟ್ ಒಂದಂತೂ ಹೇಳಲೇಬೇಕು ನಿಮಗೆ, ನಿಜವಾದ ದೊಡ್ಡ
ಕೊಡುಗೆ ಸಂಸ್ಕೃತದ್ದು ಅಂತಂದ್ರೆ ಈ ಸಂಸ್ಕೃತ ಗ್ರಂಥಗಳೇ ಬುದ್ಧ ಧರ್ಮದ ಎಲ್ಲವೂ ಇದ್ದಿದ್ದು ಸಂಸ್ಕೃತದಲ್ಲಿ ತಾನೇ. ಎಲ್ಲ ತ್ರಿಪೀಠಕಗಳು ಅದೆಲ್ಲ ನಮ್ಮ ಭಾರತದಲ್ಲಿ ಸಂಸ್ಕೃತದಲ್ಲಿ, ಶ್ರೀಲಂಕಾದಲ್ಲಿ ಪಾಲಿಯಲ್ಲಿತ್ತು. ಈ ಸಂಸ್ಕೃತ ಎಲ್ಲ ಚೀನಾಕ್ಕೆ ಹೋದಾಗ ಅದಕ್ಕೆ ಸಮಾನಾಂತರ ಪದಗಳೇ ಇರಲಿಲ್ಲ, ಪರಿಭಾಷೆ ಇರಲಿಲ್ಲ ಅಂತೆ ಚೀನಾದಲ್ಲಿ. ಕುಮಾರ ಜೀವ ಹೋಗಿ ಅದಕ್ಕೆಲ್ಲ ಪರಿಭಾಷೆಯನ್ನ ಸೃಷ್ಟಿಸಿ, ಸಂಸ್ಕೃತದಲ್ಲೂ ಪರಿಭಾಷೆಯನ್ನು ಸೃಷ್ಟಿಸಿ ಅದನ್ನ ಮಾಡಿದಾನೆ ಅವನು. ಕೊಟ್ಟು ಎಷ್ಟು ಅಂದ್ರೆ ಸಂಸ್ಕೃತದಿಂದ 35,000 ಪದಗಳು ಚೀನಾ ಭಾಷೆಗೆ ಹೋಗಿದೆ ಅಂತ. ಇಟ್ಸ್ ಅ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಇಂಡಿಯಾ ಟು ಚೈನಾ ಅಂತ ಹೇಳ್ತಾರೆ. ಅಂದ್ರೆ 35,000 ಪದಗಳು ಇವತ್ತಿಗೂ ನೀವು ಚೈನಾ ಡಿಕ್ಷನರಿ ತಗೊಂಡ್ರೆ ಅದರಲ್ಲಿ 35,000 ಪದಗಳು ಸಂಸ್ಕೃತದ್ದು ಅಂತ ಹೇಳ್ತಾರೆ. ಸೊ ಲೈಕ್ ಪದ ಚಲನೆ ಮಾಡುತ್ತೆ. ವಲಸೆ ಬರೀ ಮನುಷ್ಯರಷ್ಟೇ ಅಲ್ಲ, ಪದಗಳು ಕೂಡ ವಲಸೆ ಮಾಡುತ್ತೆ. ಸುಂದರ್ ಅವರೇ, ಒಂದು ಈಸಿ ಕ್ವಶನ್, ಒಂದು ಡಿಫಿಕಲ್ಟ್ ಕ್ವಶನ್. ನಿಮಗೆ ಈಸಿ ಕ್ವಶನ್, ನಿಮ್ಮ ತುಂಬಾ ಇಷ್ಟದ ಕತೆ ಅಂದ್ರೆ ನಮ್ಮಮ್ಮ ಅಂದ್ರೆ ನನಗೆ ಇಷ್ಟ ಅಂತ, ಅದು ಸಿನಿಮಾ ಆಗ್ತಾ ಇದೆ ಅಂತ ಕೇಳ್ಬಿಟ್ವಿ, ಅದು ಹೌದಾ? ಇಲ್ಲ, ಬರ್ದೆ. ನಾನು ಸ್ಕ್ರಿಪ್ಟ್ ಬರ್ದೆ. ರಮೇಶ್ ಸ್ಕ್ರಿಪ್ಟ್ ಬರೀರಿ ಅಂತ ಹೇಳಿದ್ರು, ಬರ್ದೆ. ನಾನು ತುಂಬಾ ನೀಟಾಗಿ ಬರ್ದೆ. ಅದು ಅವ್ರಿಗೂ ತುಂಬಾ ಇಷ್ಟ ಆಯ್ತು ಸ್ಕ್ರಿಪ್ಟು. ಆಮೇಲಕ್ಕೆ ಅದು ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ನ ಹುಡುಕಿದ್ರು ಅವರು. ಅವ್ರಿಗೆ ಸಿಗ್ಲಿಲ್ಲ. ಯಾಕೆಂದ್ರೆ ನಮಗೆಲ್ಲ ಹೀರೋ ಹೀರೋಯಿನ್ ಬೇಸ್ಡ್ ಕತೆಗಳು ಬಹಳ ಇಷ್ಟ ಆಗುತ್ತಲ್ಲ ಕನ್ನಡದವ್ರಿಗೆಲ್ಲ. ತಾಯಿ ಮಗನ ಕತೆನ ಪ್ರೋತ್ಸಾಹಿಸೋರು ಯಾರು ಇಲ್ಲ. ಸೊ ಅದರಿಂದಾಗಿ ಅವ್ರಿಗೆ ಸಿಗ್ಲಿಲ್ಲ ಆ್ಯಕ್ಚುಲಿ. ಸೊ ಹಿ ಡಿಂಟ್ ಗೆಟ್ ಎನಿ ಪಬ್ಲಿಷರ್. ಮುಂದೆ ಯಾರನ್ನ ಸಿಗ್ಬೋದೇನೋ ಗೊತ್ತಿಲ್ಲ. ಬಟ್ ನನಗೆ ಸಿನಿಮಾದಲ್ಲೇ ಆಸಕ್ತಿ ಇಲ್ಲಪ್ಪ. ನಾನು ಪುಸ್ತಕಗಳು ಸಿನಿಮಾ ಆಗೋದೇ ಬೇಡ ಅಂತ ನಂಗಂತೂ. ಹಾಗೆ ನಾನು ಪುಸ್ತಕ ಓದ್ಕೊಳ್ಳಿ ಎಲ್ಲರೂ ನೀವು, ನಾನು ಸಿನಿಮಾಗೆ ನೋಡೋದೇ ಬೇಡ ಅಂತ ಅನ್ಸುತ್ತೆ ನಂಗಂತೂ. ಅದಕ್ಕೆ ನಾನು ಪರ್ಮಿಷನ್ನೇ ಕೊಡ್ತಾ ಇಲ್ಲ ಯಾರಿಗೂ. ಓಕೆ ಸರ್, ಅದು ತುಂಬಾ ಈಸಿ ಕ್ವಶನ್ ಇತ್ತು. ಈಗ ಲಿಟಲ್ ಬಿಟ್ ಡಿಫಿಕಲ್ಟ್. ಸೊ ಈಗ ಬ್ರ್ಯಾಂಡ್ ಹೊಸದೇಂದ್ರ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಬ್ರ್ಯಾಂಡ್ ಬಗ್ಗೆ, ಬ್ರ್ಯಾಂಡ್ ಐಡೆಂಟಿಟಿ, ಎವ್ರಿ ರೈಟರ್ ಅವ್ರದ್ದೇ ಒಂದು ಐಡೆಂಟಿಟಿ ಇರುತ್ತಲ್ವಾ? ಈಗ ನೋಡಿದ್ರೆ ಕೆಲವರು ನಿಮಗೆ ಬಲಪಂಥಿ ಅಂತಾರೆ, ಕೆಲವರು ಎಡಪಂಥಿ ಅಂತಾರೆ. ಆಸ್ ಎ ರೈಟರ್ ನಿಮ್ ಬಗ್ಗೆ, ನಿಮ್ ಬ್ರ್ಯಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಯ್ಯೋ, ನಾನು ಅದನ್ನ ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ನಂಗೆ ಬಲಪಂಥೀಯರೆಲ್ಲ ಎಡಪಂಥೀಯರು ಅಂತ ಕರೀತಾರೆ ನನ್ನ. ಎಡಪಂಥೀಯರೆಲ್ಲ ನನ್ನನ್ನು ಪಂಥೀಯ ಅಂತಾರೆ. ಅದಕ್ಕೆ ನಾನು ಸಿಂಪಲ್ ಸ್ಟೇಟ್ಮೆಂಟು, ಐ ಆಮ್ ನೈದರ್ ಲೆಫ್ಟ್ ನಾರ್ ರೈಟ್ ಅಂಡ್ ನಾಟ್ ಇವನ್ ಸ್ಟ್ರೇಟ್. ಹೀಗೆ ಮಾತು ಮುಂದುವರಿತಾ ಇದ್ರೆ ಇನ್ನೂ 1-2 ಗಂಟೆ ಆಗುತ್ತೆ. ನಿನ್ ಬೆಳಗಿನ ತಿಂಡಿನೂ ಕೂಡ ತಪ್ಪುತ್ತೆ ಅನ್ಸುತ್ತೆ. ಕಡೆಯದೊಂದು ಪ್ರಶ್ನೆ, ಪಾಪ ಎಲ್ಲರೂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ಸ್ವಲ್ಪ ಭಿನ್ನವಾದ ಪ್ರಶ್ನೆ, ಸರಳವಾದ ಪ್ರಶ್ನೆ ಅನ್ಸುತ್ತೆ ನಿಮಗೆ. ವಿಮರ್ಶೆ ಮತ್ತು ಪುಸ್ತಕ ಪರಿಚಯಗಳು ಪತ್ರಿಕೆಗಳಲ್ಲಿ ಕಡಿಮೆಯಾಗುತ್ತಿವೆ. ಪ್ರಕಾಶಕರಾಗಿ ಆ ಕುರಿತು ಏನು ಮಾಡಬಹುದು ಎಂದುಕೊಂಡಿದ್ದೀರಿ? ಇನ್ನೊಮ್ಮೆ ಕೇಳು. ವಿಮರ್ಶೆ ಮತ್ತು ಪುಸ್ತಕ ಪರಿಚಯಗಳು ಅದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಇಲ್ಲ, ಒಂದು ರೀತಿ ನೀವು ಕಡಿಮೆ ಆಗ್ತಿರೋದು ಎಲ್ಲಿ ಅಂದ್ರೆ ಪೇಪರ್ಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಕಡಿಮೆ ಆಗ್ತಿದೆ ಅಷ್ಟೇ. ಬಟ್ ಫೇಸ್ಬುಕ್ ನಲ್ಲಿ ನನ್ಗಾಗ್ಲೇ ನನ್ನ ರೇಷ್ಮೆ ಬಟ್ಟೆ ಮೇಲೆ ಆಗ್ಲೇ ಒಂದು 20-25 ಜನ ಬರ್ತಿದ್ದಾರೆ ರಿವ್ಯೂಸು. ಗುಡ್ ರೀಡ್ಸ್ ಅಲ್ಲಿ ಬರೀತಾರೆ ರಿವ್ಯೂಸು. ಸೊ ಆ ಟ್ರೆಡಿಷನಲ್ ಫಾರ್ಮೆಟ್ ಏನಿದೆಯಲ್ಲ, ವಿಮರ್ಶೆ ಅಂತಂದ್ರೆ, ಪರಿಚಯ ಅಂತಂದ್ರೆ ನಿಮ್ ಪೇಪರಲ್ಲೇ ಬರಿಬೇಕು ಅಂತಿದೆಯಲ್ಲ, ಸೊ ಅದ್ರದ್ದು ಅವಶ್ಯಕತೆ ನಂಗೆ ಇಲ್ಲ ಅಂತ ಅನ್ಸುತ್ತೆ. ಯು ಡಿಪೆಂಡ್ ಆನ್ ದ ಸೋಷಿಯಲ್ ಮೀಡಿಯಾ. ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟು ಜನ ಬರೀತಾರೆ ಗೊತ್ತಾ? ಸಿಕ್ಕಾಪಟ್ಟೆ ಬರೀತಾರೆ ಆಕ್ಚುಲಿ. ಸೊ ಸೋಷಿಯಲ್ ಮೀಡಿಯಾ ಇಸ್ ದ ವೇ ಆಫ್ ಲಿಟ್ರೇಚರ್ ಫಾರ್ ಅಸ್. ನಮ್ಮ ಮುಂದೆ ನಮ್ಮ ಡಿಸ್ಕಷನ್ ಎಲ್ಲ ಆಗ್ಬೇಕಾದ್ರೆ ನಮಗೆ ಸಾಹಿತ್ಯದ ಅರಳಿಕಟ್ಟೆ ಅಂತಂದ್ರೆ ಅದು ಸೋಷಿಯಲ್ ಮೀಡಿಯಾನೇ ನಮ್ಗೆಲ್ಲರಿಗೂ. ಸೊ ವಿ ಹ್ಯಾವ್ ಟು ಲಿವ್ ವಿತ್ ದ ಸೋಷಿಯಲ್ ಮೀಡಿಯಾ. ಸೊ ಅದೇ ಸರಿ ಅಂತ ಅನ್ಸುತ್ತೆ ನನಗೆ. ಅದರಿಂದ ಅದು ನಿಂತೋಗಿದೆ ಅಂತ ನಂಗೆ ಅನಿಸ್ತಾ ಇಲ್ಲ. ಇಟ್ ಹ್ಯಾಸ್ ಟೇಕನ್ ಎ ಡಿಫ್ರೆಂಟ್ ಶೇಪ್ ಅಂಡ್ ಫಾರ್ಮ್. ಸೊ ಬರಿತಾ ಇದ್ದಾರೆ, ಎಲ್ಲರೂ ಬರೀತಾರೆ, ಎಷ್ಟು ಜನ ಬರೀತಾರೆ ಆಕ್ಚುಲಿ. ಅದು ನಾನು ಒಪ್ಕೊಳ್ತೀನಿ. ಯಾಕಂದ್ರೆ ಫೇಸ್ಬುಕ್ ಅಲ್ಲೇ ಕೂಡ ಈ ರೇಷ್ಮೆ ಬಟ್ಟೆಗೆ ದಿನಾನು 1-3-4 ಬರ್ತಾ ಇದೆ ನೋಡಿ. ಆಮೇಲೆ ಇವಾಗ ಮಾಗದ ಅಂತ ಕಾದಂಬರಿ ಬರೆದ್ರು, ಅದ್ರ ಬಗ್ಗೆ ಬರ್ತಾ ಇದೆ ಆಗ್ಲೇ ರಿವ್ಯೂಸು. ಆಮೇಲೆ ಅವರು ಕೆಂಪು ನಂಜಮ್ಮಣ್ಣಿ ಅವ್ರ ಬಗ್ಗೆ ಅದು ಬರ್ತಾ ಇದೆ ರಿವ್ಯೂಸ್. ಅಂಡ್ ಸತ್ಕುಲ ಪ್ರಸೂತರು ಗುರುಪ್ರಸಾದ್ ಬರ ಎಷ್ಟು ರಿವ್ಯೂಸ್ ಬಂತು ಅದ್ರ ಬಗ್ಗೆ ಸೋಷಿಯಲ್. ಸೊ ವೈ ಆರ್ ಯು ಲುಕಿಂಗ್ ಫಾರ್ ದ ಪೇಪರ್ ಆಸ್ ದ ಮೋಡ್ ಆಫ್ ಇಟ್? ನಾನು ಇವಾಗ ಏನ್ ಹೇಳ್ತೀನಿ ಅಂತಂದ್ರೆ, ಎಷ್ಟೋ ಜನ ಈ ನ್ಯೂಸ್ ಪೇಪರ್ಗಿಂತ ನನ್ನ ಫೇಸ್ಬುಕ್ ತುಂಬಾ ಪವರ್ಫುಲ್ ಅಂತ ಹೇಳ್ತಾ ಇರ್ತೀನಿ ನಾನು. ಯಾಕಂದ್ರೆ ಇಟ್ ರೀಚಸ್ ದ ರೈಟ್
ರೈಟ್ ಟಾರ್ಗೆಟ್. ಸೊ ನನ್ನ ಫ್ರೆಂಡ್ ಸರ್ಕಲ್ ನನ್ನ ಫಾಲೋ ಮಾಡೋರೆಲ್ಲ ಯಾರು ಸಾಹಿತ್ಯದಲ್ಲಿ ಆಸಕ್ತಿ ಇರೋರೇ ಇರ್ತಾರೆ. ಸೊ ನನ್ನಲ್ಲಿ ಬಂದು ನನ್ನ ವಾಲ್ನಲ್ಲಿ ಬಂತು ಅಂದ್ರೆ ಇಟ್ ರೀಚಸ್ ದ ರೈಟ್ ಕ್ರೌಡ್. ನ್ಯೂಸ್ ಪೇಪರ್ನಲ್ಲಿ ಬಂದ್ರೆ ಒಂದು ಲಕ್ಷದಲ್ಲಿ ಒಂದು 50 ಜನನ 100 ಜನನ ಮಾತ್ರ ಸಾಹಿತ್ಯ ಓದುವಂಥವ್ರು ಆಗಿರ್ತಾರೆ. ಅವರಷ್ಟೇ ನಿಮ್ದು ಓದ್ತಾರೆ. ಆಕ್ಚುಲಿ ನಮ್ದು ಹಂಗಲ್ಲ. ಇಟ್ಸ್ ಲೈಕ್ ಎವ್ರಿ ಒನ್ 100% ರಿಸಲ್ಟ್ ಅದು. ಎಲ್ಲರೂ ಆ ಸಾಹಿತ್ಯದಲ್ಲಿ ಆಸಕ್ತಿ ಇರೋರೆಲ್ಲ ಫಾಲೋ ಮಾಡ್ತಾರೆ. ಸೊ ಯು ಹ್ಯಾವ್ ಮಚ್ ಮೋರ್ ಪವರ್ಫುಲ್ ಮೀಡಿಯಾ ವಿಚ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಯು. ಆಕ್ಚುಲಿ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಯು. ಸೊ ವಿ ಆರ್ ಇನ್ ಎ ಬೆಟರ್ ಪೊಸಿಷನ್ ದ್ಯಾನ್ ವಾಟ್ ಇಟ್ ವಾಸ್ ಬಿಫೋರ್. ಒಂದು ಲಾಸ್ಟ್ ಪ್ರಶ್ನೆ ಕೇಳ್ಬಿಟ್ಟು ಇವತ್ತಿಂದು ಪ್ರಶ್ನೋತ್ತರ ಮುಗಿಸೋಣ. ಪ್ರಸನ್ನ ಗಣಪತಿ ಅವರು ಕೇಳ್ತಾ ಇದ್ದಾರೆ, ನಮಸ್ಕಾರ. ಭಗವಾನ್ ಬುದ್ಧ ಮಾಂಸಾಹಾರವನ್ನಾಗಲಿ ಕ್ಷಾತ್ರವನ್ನಾಗಲಿ ನಿಷೇಧಿಸಲಿಲ್ಲ. ಹಾಗಾಗಿ ಅವನಿಗಾಗಲಿ ಬೌದ್ಧರಿಗಾಗಲಿ ರೇಷ್ಮೆ ಬಟ್ಟೆ ಮಾಡುವ ಹಿಂಸೆ ಅಸಹ್ಯವಾಗಿಲಾರದು ಅಲ್ಲವೇ? ಅಂದ್ರೆ ಭಗವಾನ್ ಬುದ್ಧ ಏನ್ ಮಾಡ್ದ ಅಂದ್ರೆ, ಕರೆಕ್ಟ್, ಇದು ಭಾರಿ ಒಳ್ಳೆ ಪ್ರಶ್ನೆ. ತುಂಬಾ ಯೋಚನೆ ಮಾಡಿ ಕೇಳಿದ್ದಾರೆ ಈ ಪ್ರಶ್ನೆನ. ಅವನು ಮಾಂಸಾಹಾರನ್ನ ಗೃಹಸ್ಥರಿಗೆ ಬ್ಯಾನ್ ಮಾಡಲಿಲ್ಲ ಅವನು. ಸೊ ಬಟ್ ಅದೊಂಥರ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟು ಬುದ್ಧಂದು. ಇವರೆಲ್ಲ ಏನಿದ್ದಾರೆ, ಸಮಣರು ಏನಿರ್ತಾರೆ, ಅವ್ರಿಗೆ ಏನ್ ಹೇಳ್ತಾನೆ ಅಂದ್ರೆ, ನೀವು ಕೊಲ್ಲುವಂತಿಲ್ಲ, ಆದ್ರೆ ಯಾರನ್ನ ಕೊಂದಿದ್ದು ಅಡಿಗೆ ಮಾಡಾಕಿದ್ರೆ ನೀವು ತಿನ್ಬೋದು ಅಂತ ಹೇಳ್ತಾರೆ. ಗೊತ್ತಾ? ಇದೊಂಥರ ಇದು ಹಂಗಂದ್ರೆ ಏನು ಅಂತ ಆಕ್ಚುಲಿ ಅಂದ್ರೆ, ಗೃಹಸ್ಥರು ಕೊಲ್ಬೋದು ಅಂತ, ಗೃಹಸ್ಥರು ಕೊಲ್ಬೋದು, ನೀವು ಕೊಲ್ಲುವಂತಿಲ್ಲ ಅಂತ. ಬಟ್ ಒಂದೇನಾಗಿದೆ ಅಂದ್ರೆ, ಆ ಕಾರಣಕ್ಕಾಗಿಯೇ ಬುದ್ಧ ಆ ಸ್ಟ್ಯಾಂಡ್ ತಗೊಂಡ ಅನ್ನೋ ಕಾರಣಕ್ಕಾಗಿನೇ ಅವನು ಮೊನ್ನೆ ಸಹನಾ ವಿಜಯಕುಮಾರ್ ಹೇಳ್ತಿದ್ರು ಯಾವುದೋ ಇಂಟರ್ವ್ಯೂನಲ್ಲಿ, ಆ ಕಾರಣಕ್ಕಾಗಿನೇ ಬುದ್ಧ ಧರ್ಮ ಚಲಿಸೋದಕ್ಕೆ ಅನುಕೂಲ ಆಯ್ತು ಅಂತ. ಅಂದ್ರೆ ಮಾಂಸಾಹಾರ ಅಲೋಡ್ ಆದ್ರಿಂದ ಮಾಂಸಗಳು ಯಾವ ದೇಶ ಬೇಕಾದ್ರೆ ಸುತ್ತಾ ಇದ್ರು ಅಂತ. ಜೈನರಿಗಾಗಿಲ್ಲ. ವೈ ಡಿಡ್ ಜೈನಿಸಮ್ ಗೋ ಟು ದ ಅದರ್ ಕಂಟ್ರೀಸ್ ಅಂತಂದ್ರೆ, ಜೈನ ಮಾಂಸಾಹಾರ ಬ್ಯಾನ್ ಅವ್ರಿಗೆ ಇಲ್ವೇ ಇಲ್ಲ. ಎಷ್ಟು ಮಟ್ಟಿಗೆ ಅವ್ರದ್ದು ಯಾವುದು ನೆಲಮೂಲದ ಇದನ್ನು ತಿನ್ನಬಾರ್ದು ಅನ್ನೋಷ್ಟು ಕಠಿಣ ಅದು. ಅದನ್ನು ಯಾರು ಒಪ್ಕೊಳ್ತಾರೆ? ನೀವು ಬೇರೆ ದೇಶಗಳಿಗೆ ಹೋದ್ರೆ, ಯುರೋಪ್ಗೆಲ್ಲ ಹೋದ್ರೆ, ಇಟ್ಸ್ ಎ ಕೈಂಡ್ ಆಫ್ ರಿಲಿಜಿಯನ್ ವಿಚ್ ಇಸ್ ವೆರಿ ಸ್ಟ್ರಿಕ್ಟ್ ಅಂಡ್ ವೆರಿ ತರ ಫ್ಲೆಕ್ಸಿ ಅಲ್ಲ ಅದು. ಬೌದ್ಧ ಧರ್ಮದಲ್ಲಿ ಮಾಂಸಾಹಾರ ಅಲೋ ಮಾಡಿದ್ರಿಂದ ಫ್ಲೆಕ್ಸಿ ಆಗ್ಬಿಟ್ರು, ಅವ್ರು ಎಲ್ಲ ಕಡೆ ಹೋಗೋದಕ್ಕೆ ತಯಾರಾಯ್ತು ಅಂತ. ಅದು ಒಂದು. ಕ್ಷಾತ್ರ ಒಂಥರ ವಿಚಿತ್ರಪ್ಪ, ಯುದ್ಧ ಬೇಡ ಅಂತ ಹೇಳ್ತಾನೆ ಅವನು. ಒಂಥರ ಇವನು ಕೂಡ ನಿಲ್ಸ್ಬಿಟ್ಟ, ಕಾನಿಷ್ಕನು ಯುದ್ಧ ಮಾಡೋದನ್ನ ನಿಲ್ಸ್ಬಿಟ್ಟ. ನಿಮ್ಗೆ ಗೊತ್ತಾಗತ್ತೆ, ಯುದ್ಧ ಮಾಡ್ಲಿಲ್ಲ ಕಾನಿಷ್ಕ. ಸೊ ವ್ಯಾಪಾರಕ್ಕೆ ಇಳ್ದ. ಬೈ ಐ ಡೋಂಟ್ ನೋ ದಟ್ಸ್ ಎ ರೈಟ್ ಸ್ಟ್ಯಾಂಡ್ ಫ್ರಮ್ ಬುದ್ಧ ಆಕ್ಚುಲಿ. ಅಂದ್ರೆ ಅದನ್ನ ಪ್ರೀಚ್ ಮಾಡಿದಾನೆ ಅವನು. ಅಂದ್ರೆ ಎಲ್ಲ ಕ್ಷತ್ರಿಯರಿಂದ ಸಕಲ ಸವಲತ್ತುಗಳನ್ನು ಬಳಸ್ಕೊಂಡ ಬುದ್ಧ. ಎಲ್ಲ ಅವರೇ ಇದ್ ನೋಡ್ಕೊಳ್ತಿದ್ರು. ಇಲ್ಲಾಂದ್ರೆ ಧರ್ಮ ಹೆಂಗ್ ಬೆಳೆಯುತ್ತೆ? ರಾಜಕೀಯದ ಸಪೋರ್ಟ್ ಇಲ್ದಿದ್ರೆ ಧರ್ಮ ಬೆಳೆಯಲ್ಲ ಆಕ್ಚುಲಿ. ಅದನ್ನೆಲ್ಲ ಮಾಡ್ಕೊಂಡ ಬುದ್ಧ. ಬಟ್ ಏನಾಗಿದೆ ಅಂದ್ರೆ, ಅವನು ನಂದು ಹಸ್ತಿನೇಮಿ ಅಂತ ಒಬ್ಬ ಬರ್ತಾನೆ ಕ್ಯಾರೆಕ್ಟರ್, ಅವ್ನು ಕೇಳ್ತಾನೆ, ಸರಿ ನೀನೇನೋ ಯುದ್ಧ ಬೇಡ ಅಂತೀಯಪ್ಪ, ಪಕ್ಕದ ದೇಶದವನು ಯುದ್ಧ ಬೇಡ ಅಂತನಾ? ಅವನ್ ಸ್ಟಿಲ್ ಹಿ ವಿಲ್ ಬಿ ಏಮಿಂಗ್ ಅಟ್ ದ ಯುದ್ಧ ತಾನೆ. ನನ್ನ ಮೇಲೆ ಏರ್ ಬಂದ್ರೆ ನಾ ಏನ್ ಮಾಡ್ಬೇಕು? ನನ್ನ ಸ್ಕಿಲ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ನನ್ನ ಯುದ್ಧ ಮಾಡುವ ಸ್ಕಿಲ್ ಯಾವಾಗಿರುತ್ತೆ? ಜೀವಂತವಾಗಿರುತ್ತೆ ಅಂದ್ರೆ ಯುದ್ಧ ಮಾಡ್ತಾನೆ ಇದ್ರೆ ಸ್ಕಿಲ್ ಇರುತ್ತೆ ನಂಗೆ. ಇಲ್ಲ ಅಂದ್ರೆ ನಾನು ನೋಡ್ಕೊಳ್ಳೋ ನನ್ನ ಧರ್ಮ ಏನು, ನಾನು ಏನನ್ನು ಪಾಲಿಸ್ಲಿ, ನಾನು ಕ್ಷತ್ರಿಯ ಧರ್ಮ ಬಿಟ್ಟು ಎಲ್ಲಿಗೆ ಹೋಗ್ಲಿ ಅಂತ ಕೇಳ್ತಾನೆ ನೋಡಿ ಒಂದು ಪ್ರಶ್ನೆ ಅವನು. ಅದರಿಂದ ಅವನ್ನೆಲ್ಲ ಓಡೋಗ್ಬಿಡ್ತಾನೆ ಅವನು. ಆಕ್ಚುಲಿ ಅವನು ಹಸ್ತಿನೇಮ ಬೇರೆ ಕಡೆಗೆ ಹೋಗ್ತಾನೆ ಅಂತ ನನ್ನ ತಲೆಯಲ್ಲಿ ಇತ್ತು, ಅದು ತರಲಿಲ್ಲ, ನನ್ನ ಲೈನ್ ತರಲಿಲ್ಲ. ಅವ್ನು ಚೀನಾ ಕಡೆಗೆ ಹೊರಟೋಗ್ತಾನೆ ಅಂತ, ಯುದ್ಧ ಇರೋ ಕಡೆಗೆ ಹೋಗ್ತೀನಿ ಅಂತ ಹೊರಟೋಗ್ತಾನೆ ಅವನು ಅಂತ ನನ್ನ ತಲೆಯಲ್ಲಿ ಇತ್ತದು. ಬಟ್ ಐ ಡಿಂಟ್ ಬ್ರಿಂಗ್ ದಟ್ ಆಕ್ಚುಲಿ ನಾನು. ಬಟ್ ದಿಸ್ ಇಸ್ ಎ ಕ್ವಶನ್. ನೀನು ಇಡೀ ಪ್ರಪಂಚ ಬೌದ್ಧ ಧರ್ಮವನ್ನ ಪ್ರೋತ್ಸಾಹಿಸಿ ಎಲ್ಲರೂ ಅಹಿಂಸಾಪರರಾದ್ರೆ ದಟ್ಸ್ ಓಕೆ, ನಿಮಗೆ ಕ್ಷತ್ರಿಯ ಧರ್ಮವೇ ಬೇಡ, ನಿಲ್ಸ್ಬಿಡ್ಬೋದು. ಬಟ್ ನೀನು ಯುದ್ಧ ಮಾಡಬೇಡ, ಬಟ್ ಕ್ಷತ್ರಿಯರು ಇರ್ಬೇಕು, ರಾಜರು ಇರ್ಬೇಕಂದ್ರೆ ಯುದ್ಧನೇ ಇಲ್ದ ಇದ್ದಾಗ ರಾಜನ್ ಕೆಲಸ ಏನು ಇವಾಗ? ರಾಜನ್ ಬರೀ ಮ್ಯಾನೇಜರ್ ಅಲ್ಲ ಅವನು ಆಕ್ಚುಲಿ. ಹಿ ಹ್ಯಾಸ್ ಟು ಪ್ರೊಟೆಕ್ಟ್ ದ ಪೀಪಲ್ ಆಫ್ ಹಿಸ್ ಕಂಟ್ರಿ ತಾನೇ. ರಾಜನ್ಗೆ ಅದೇ ಇಲ್ಲಾಂದ್ರೆ ನಾವ್ಯಾಕೆ ಟ್ಯಾಕ್ಸ್ ಕೊಡ್ತೀವಿ? ಇವಾಗ ನನಗೆ ಎಲ್ಲ ಸೇಫ್ ಇದೆಯಪ್ಪ ನನಗೆ ಸರ್, ನಾನು ಗೌರ್ಮೆಂಟ್ಗೆ ಯಾಕೆ ಟ್ಯಾಕ್ಸ್ ಕೊಡ್ಲಿ? ನಾನು ಐ ವಿಲ್ ಸ್ಟೇ ಆನ್ ಮೈ ಓನ್. Why am I giving tax to the government? Because I expect him to protect me. If someone invades us, ಅಂದ್ರೆ ನಮ್ಮ ಮೇಲೆ ದಾಳಿ ಮಾಡಿದ್ರು, ಬೇರೆ ಪಕ್ಕದ ದೇಶದವ್ರು ಮಾಡಿದ್ರು ಅಂತಂದ್ರೆ, ದಾಳಿ ಮಾಡಿದ್ರು ಅಂದ್ರೆ ಅವರಿಂದ ನನ್ನನ್ನು ಪ್ರೊಟೆಕ್ಟ್ ಮಾಡು ಅನ್ನುವ ಏಕೈಕ ಕಾರಣಕ್ಕಾಗಿ ನಾವು ಟ್ಯಾಕ್ಸ್ ಕೊಟ್ಟಿದ್ದು. ಟ್ಯಾಕ್ಸ್ ದ ಮ್ಯಾಕ್ಸಿಮಮ್ % ಗೋಸ್ ಟು ದ ಅವರ್ ವಾರ್ಸ್ ಆಕ್ಚುಲಿ. ಅಂದ್ರೆ ನಮ್ಮ ಸೈನ್ಯಕ್ಕೆ ಹೋಗುತ್ತೆ, ಸಿಕ್ಕಾಪಟ್ಟೆ ಹಣ ಬಳಸ್ತೀವಿ ನಾವು ಕೂಡ.
ಅಷ್ಟು ಹಣ ಕೊಡ್ತೀವಿ ನಾವು ಸೈನ್ಯಕ್ಕೆ ಅಲ್ವಾ. ಸೊ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡೋಕಂದ್ರೆ ಪ್ರೊಟೆಕ್ಷನ್ ಸಮಸ್ಯೆನೇ ಇಲ್ಲ. ಯಾರು ಇಡೀ ಪ್ರಪಂಚದಲ್ಲಿ ಯಾರು ಯುದ್ಧ ಮಾಡಲ್ಲ ಅಂದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅತ್ಲ ಕಡೆಗೆ ನಾನು ಟ್ಯಾಕ್ಸೇ ಕೊಡಲ್ಲ ಅಂತೀನಿ ನಾನು ಅವಾಗ. ಸೊ ದಿಸ್ ಇಸ್ ಇಟ್ ಡಸಂಟ್ ಮೀನ್ ದಟ್ ಐ ಸಪೋರ್ಟ್ ವಾರ್. ನಂಗೇನು ಹಂಗಂತ ಯುದ್ಧ ಒಳ್ಳೇದು ಅಂತ ಅನ್ಸೋ ಅದಲ್ಲಪ್ಪ. ದಟ್ಸ್ ಆಲ್ಸೋ ನಾಟ್ ರೈಟ್ ಆಕ್ಚುಲಿ. ಇಟ್ಸ್ ಆಲ್ಸೋ ಅನ್ಫೇರ್. ಯುದ್ಧದಿಂದ ತುಂಬಾ ವಿನಾಶ ಆಗುತ್ತೆ. ವ್ಯಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ವೇದ ವ್ಯಾಸರು, ಯುದ್ಧ ಆದ್ಮೇಲೆ ಯಾರೂ ಸುಖವಾಗಿರಲ್ಲ ಅಂತಾರ. ಗೆದ್ದವರು ಸುಖವಾಗಿರಲ್ಲ, ಸೋತವರು ಸುಖವಾಗಿರಲ್ಲ. ಅಟ್ಲೀಸ್ಟ್ ರಾಮಾಯಣ ಕಾಲದಲ್ಲಿ ವಾಲ್ಮೀಕಿಗೊಂದು ಭ್ರಮೆ ಇತ್ತು, ಏನು ಯುದ್ಧ ಮಾಡಿ ದುಷ್ಟ ಸಂಹಾರ ಮಾಡಿಬಿಟ್ರೆ ನೀನು ರಾಮರಾಜ್ಯವನ್ನು ಕಟ್ಬೋದು ಅನ್ನೋ ಭ್ರಮೆ ಇಟ್ಕೊಂಡಿದ್ರು ವಾಲ್ಮೀಕಿ. ವೇದವ್ಯಾಸಗೆ ಅದಾಗಲೇ ಗೊತ್ತಾಯ್ತು ಯುದ್ಧದಿಂದ ಯಾರು ಸುಖವಾಗಿರಲ್ಲ, ಇತ್ಲ ಕಡೆ ಪಾಂಡವರು ಸುಖವಾಗಿರಲ್ಲ, ಆ ಸತ್ತವರು ಸುಖವಾಗಿರಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಸ್ತ್ರೀ ಪರ್ವ ಬರೆದ್ರು. ಯುದ್ಧ ಆದ ತಕ್ಷಣ ನೆಕ್ಸ್ಟ್ ಪರ್ವ ಯಾವುದು ನಮಗೆ ಮಹಾಭಾರತದಲ್ಲಿ? ಸ್ತ್ರೀ ಪರ್ವ. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಏನು ಸುಖ ಇಲ್ಲ, ಯುದ್ಧದಿಂದ ಸುಖ ಇಲ್ಲ ಅಂತ ಗೊತ್ತಿತ್ತು. ಸೊ ದೋಸ್ ಆಲ್ ದ ಥಿಂಗ್ಸ್ ವಿಚ್ ವಿ ನೀಡ್ ಟು ಅಬ್ಸರ್ವ್. ಬಟ್ ಸ್ಟಿಲ್ ಬುದ್ಧಂದು ಎಲ್ಲ 100% ಯಾವುದು ಸರಿಯಲ್ಲ ರೀ. ಯಾವ ಒಬ್ಬ ವ್ಯಕ್ತಿಗೂ 100% ಫಿಟ್ ಆಗುವಂತ ಒಂದು ಧರ್ಮವನ್ನ ಬೋಧಿಸೋಕೆ ಸಾಧ್ಯ ಇಲ್ಲ. ಅದು ಹಿಂದೂ ಧರ್ಮ ಆಗಲಿ ಅಥವಾ ಬುದ್ಧ ಧರ್ಮ ಆಗಲಿ, ಜೈನ ಧರ್ಮ ಆಗಲಿ, ಯಾವುದೇ ಧರ್ಮವನ್ನು ತಗೊಳ್ಳಿ, ಕ್ರೈಸ್ತ, ಇಸ್ಲಾಂ, ಯಾವುದೇ. ಸೊ ದೇರ್ ವಿಲ್ ಬಿ ಸಮಥಿಂಗ್ ವಿಚ್ ಇಸ್ ಗುಡ್, there will be something which will be great. So it won't be great things for the contemporary. ಅದು ಧರ್ಮಗಳ ಸಮಸ್ಯೆ ಏನಂದ್ರೆ ಬದಲೇ ಆಗಲ್ಲಪ್ಪ. ಇವು ಯಾರು ಬದಲಾಗೋದಕ್ಕೆ ಬಿಡಲ್ಲ. ಅದು ಹಳೆ ಕಾಲದಲ್ಲಿ ಇದ್ದಂಗೆ ಇರಬೇಕು ಅಂತ ಶುರು ಮಾಡ್ಕೊಳ್ತೀವಲ್ಲ ನಾವು. ದಟ್ಸ್ ಸಮಥಿಂಗ್ ವೆರಿ ವೆರಿ ಡೇಂಜರಸ್. ಧರ್ಮ ಬದಲಾಗಬೇಕು, ಧರ್ಮ ಬದಲಾಗ್ತಾ ಇರಬೇಕು ಕಾಲ ಕಾಲಕ್ಕೆ ಅನ್ನೋದು ನನಗೆ ಎಷ್ಟು ಪಾತ್ರಗಳ ಮೂಲಕ ಬರುತ್ತದೆ. ಧರ್ಮ ಬದಲಾಗಬೇಕು, ಧರ್ಮ ಬದಲಾಗಬೇಕು ಅಂತ. ಆ್ಯಂಡ್ ದಟ್ ಈಸ್ ಓನ್ಲಿ ಥಿಂಗ್, ದೆನ್ ಪೀಪಲ್ ವಿಲ್ ರೆಸ್ಪೆಕ್ಟ್ ದ ಧರ್ಮ. ಇಲ್ಲ ಧರ್ಮ ಬದಲಾಗಿಲ್ಲ ಅಂದರೆ ಯಂಗ್ಸ್ಟರ್ಸ್ ಯಾಕ್ರಿ ತಲೆ ಕೆಡಿಸ್ಕೊಳ್ತಾರೆ ಧರ್ಮದ ಬಗ್ಗೆ? ಯಂಗ್ಸ್ಟರ್ಸ್ ಹೋಗತ್ಲ ಕಡೆ ನನಗೆ ಹೆಂಗೆ ಬೇಕೋ ಹಂಗೆ ಇರ್ತೀನಿ ಅಂತಾರೆ. ಇವಾಗ ಆಗಲೇ ಯುರೋಪ್ ಅಮೇರಿಕಾದಲ್ಲಿ ನಾಸ್ತಿಕ ಧರ್ಮ ಎಷ್ಟು ಜೋರಾಗಿದೆ. ಬಟ್ ಅಷ್ಟೆಲ್ಲ ಹೇಳಿದ್ರು ನಾಸ್ತಿಕತೆಯೂ ಒಂದು ಧರ್ಮವೇ. ಅದು ಏನು ಬೇರೆ ಏನಲ್ಲ. ಅದು ಏನು ಮತ್ತೆ ಧರ್ಮವನ್ನು ಬಿಟ್ಟು ಬದುಕೋದಲ್ಲ ನಾಸ್ತಿಕತೆ ಅನ್ನೋದು. ದಟ್ಸ್ ಅನದರ್ ರಿಲಿಜಿಯನ್ ಅಟ್ ದ ಎಂಡ್ ಆಫ್ ದ ಡೇ. ಸೊ ಇವೆಲ್ಲ ನೋಡಿದ್ರೆ ಕಡೆಗೂ ನಂಗೆ ಒಂದು ಧರ್ಮ ಅಂತ ಇರುತ್ತೆ, ಬಟ್ ಬದಲಾಗ್ತಾ ಇರ್ಬೇಕಾಗತ್ತೆ ಅಂತ. ಸರಿ ಆಯ್ತು, ಸಮಯ 8:37 ಆಯ್ತಾಗ್ಲೇ. ಅದೇ ಮಾತಾಡ್ಲಿಕ್ಕೆ ಬಿಟ್ರೆ ಇನ್ನೂ 1 ಗಂಟೆ ಮಾತಾಡ್ತೀಯ ನೀನು. ಇರ್ಲಿ. ಮಾರಾಯ ಮಾತಾಡೋದು ಜಾಸ್ತಿ ಆಗ್ಬಿಟ್ಟಿದೆ ನಂದು actually. ಎಲ್ಲರೂ ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಲ್ಲರದು ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ದಯವಿಟ್ಟು. ಎಲ್ಲ Okay. ಸುಮಾರು ಜನ ಅಲ್ಲ, ನೀವೆಲ್ಲ ಇದ್ದೀರಾ, ನೀವೆಲ್ಲ ಕಾಣಿಸ್ತಾ ಇದ್ದೀರಾ, ಇದ್ದೀರಾ, ನೀವೆಲ್ಲ ಇದ್ದೀರಾ. ಈಗ ಎಲ್ಲರೂ ಸ್ವಲ್ಪ ಒಳಕ್ ಬಂದ್ಬಿಡಿ. ಏನ್ ಹೇಳಿ. ತಗೊಳ್ಳಿ ಸರ್, ನಿಮ್ದ ಫೋನ್. ಸಾರಿ. ಒಂದು ಇದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ಲಾ? ಸ್ಕ್ರೀನ್ ಶಾಟ್. ಎಲ್ಲರೂ ನಾನು ಇಲ್ಲಿದ್ದೀನಿ, ಬೇಡ ನೀವು ಸ್ಕ್ರೀನ್ ಶಾಟ್ ತಗೊಂಡ್ರೆ ಆಯ್ತು. ಶಿವು ನೀವಿರ್ಬೇಕು, ನಾನು ಇಲ್ಲಿದ್ದೀನಿ. ನಿಮ್ಗೆ ಸ್ಕ್ರೀನ್ ಶಾಟ್ ಗೊತ್ತಲ್ಲ ಮ್ಯಾಕ್ ಅಲ್ಲಿ, ತಗೊಂಡ್ಬಿಡಿ. ಎಲ್ಲರೂ ತಡೀರಿ. ಇನ್ನು ರವಿ, ಗೋಪಾಲ್ ರಾವ್, ಭಾಸ್ಕರ್, ದೀಪ್ತಿ ಎಲ್ಲರೂ ಸಾಧ್ಯವಾದರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಶಿವರಾಮ್ ಭಟ್. ಇಲ್ಲೇ ಶಿವ ಅವ್ರ ಮನೇಲೆ ಒಂದು 25 ಜನ ಇದ್ದೀವಿ ನಾವು. ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ ಇದು. ಸಾಕಷ್ಟು ಜನರಿಗೆ ತಲುಪಿದೆ ಅಂತ ಅನ್ಕೊಳ್ತೀವಿ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಇಲ್ಲಿ ನಮ್ಮಲ್ಲಿ ಇನ್ನೊಂದು ರೌಂಡ್ ಮಾಡೋಣ. ಆಯ್ತು, ಹಾಗೆ ಆಗ್ಲಿ. ಬಂದು ಹೋಗುವ. ಆಯ್ತು, ತಗೊಳ್ತೀರಾ? ಎಲ್ಲರೂ ವಿಡಿಯೋ ಆನ್ ಮಾಡ್ಲಿಲ್ಲ ಸಾಕಷ್ಟು ಜನ, ಬಟ್ ಇಲ್ಲ ಆಯ್ತದ ಬಂತ ಸರ್? ಬಂತ ಅನ್ಸುತ್ತೆ. ಇನ್ನೊಂದು ತಗೊಂಡ್ಬಿಡಿ. ಇನ್ನೊಂದು ತಗೊಳ್ಳ. ರೈಲ್ ಬಡಿ ಸ್ಮೈಲ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ. ಜೊತೆ ಮಾತಾಡಿದ್ ಬಹಳ ಸೊಗಸಾಗಿತ್ತು. ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ, ವಸುಧೇಂದ್ರ, ಕನ್ನಡ ಕೂಟದ ಉತ್ತರ ಕ್ಯಾಲಿಫೋರ್ನಿಯಾ ಅಧ್ಯಕ್ಷರು ವಸಂತ್ ಅವರು ಇದ್ದಾರೆ. ಅವರು ಕೂಡ ಎಲ್ಲ ಇಷ್ಟೊತ್ತು ತನಕ ಆಸಕ್ತಿಯಿಂದ ಕೇಳಿಸ್ಕೊಂಡ್ರು, ನಮ್ಮೆಲ್ಲರ ಜೊತೆ ಸೇರ್ಕೊಂಡು. ಅವರೊಂದು ನಮಸ್ಕಾರ ಸರ್. ನಮಸ್ಕಾರ ವಸುಧೇಂದ್ರ ಅವರೇ. ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಾ ಇದ್ದೀವಿ, ಒಂಥರ ಫ್ರೀ ಫ್ಲೋ ಆಗಿತ್ತು. ಒಂಥರ ಕಾಂಟೆಂಪ್ರರಿ ಅಂತ ನೀವು ಬರ್ದಾಗೆ ಹೇಳ್ತಾ ಇದ್ರಲ್ಲ, ಅದೇ ತರ ಒಂಥರ ನಮ್ಗೇನೋ ಬೇರೆ ಏನೋ ಕಾಂಪ್ಲಿಕೇಟೆಡ್
ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತಾನೆ ಅನಿಸ್ತಾ ಇರಲಿಲ್ಲ. ಇದು ತುಂಬಾ ಚೆನ್ನಾಗಿ ಹೋಯ್ತು. ನಂಗೆ ಏನಂತಂದ್ರೆ 2 ಇಂಟ್ರೆಸ್ಟ್, ಯಾಕಂದ್ರೆ ನಾನು ಮೈಸೂರಿನವನು. ರೇಷ್ಮೆ ಅಂದ ತಕ್ಷಣ ಮೈಸೂರು ಸಿಲ್ಕ್ ತುಂಬಾ ಜ್ಞಾಪಕ ಬರುತ್ತೆ. So ಅದೊಂದು ಇಂಟ್ರೆಸ್ಟ್ ನಂಗೆ. ಆಮೇಲೆ ಮೇನ್ಲಿ ಇದು ಇಂಟರ್ನ್ಯಾಷನಲ್ ಏನು ಹೇಳ್ತಿರಲ್ಲ ಇದು ಅಲ್ಲ ಅಲ್ಲ ಅಲ್ಲ, ಈಗ ಇಂಟರ್ನ್ಯಾಷನಲ್ ರಿಲಿಜನ್ಸ್ ಆಮೇಲೆ ಹಿಸ್ಟ್ರಿ ಇದ್ರ ಮೇಲೆ ನನ್ಗೆ ಒಂಥರ ಜಾಸ್ತಿ ಇಂಟ್ರೆಸ್ಟ್. ಸೊ ನಾನು ಏನಂತಂದ್ರೆ ಚಿಕ್ಕವನಾಗ ಓದ್ತಾ ಇದ್ದಾಗ ಹ್ಯೂಯನ್ ಸಾಂಗ್ ಅವರೆಲ್ಲ ಇಂಡಿಯಾಗ್ ಬಂದು ಅವರು ಬಂದ್ಬಿಟ್ಟು ನಮ್ಮ ಭಾರತದ ಬಗ್ಗೆ ಬರೀತಾ ಇದ್ರು ಅಂತ ಕೇಳಿದ್ದೆ. ಸೊ ನೀವು ಕನ್ನಡದವರಾಗಿ ಚೈನಾದ ಬಗ್ಗೆ ಬರೆದಿರೋದು ನನಗೆ ಇನ್ನೂ ಒಂಥರ ತುಂಬಾ ಸಂತೋಷದ ಸಮಾಚಾರ. ಸೊ ಈ ಬುಕ್ ನ ಖಂಡಿತ ಓದ್ತೀನಿ, ಅಂದ್ರೆ ನಾನು ಓದಿಲ್ಲ. ಸೊ ಬಟ್ ಇದೆಲ್ಲ ರಿವ್ಯೂಸ್ ಎಲ್ಲ ಕೇಳಿದ್ಮೇಲಂತೂ ಇನ್ನೂ ಜಾಸ್ತಿ ಒಂಥರ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ನೀವು ಇಷ್ಟೊಂದು ಜನ ಬಂದಿರೋದು ಒಂಥರ ಇನ್ನೂ ಸಂತೋಷ. ಕನ್ನಡಕೂಟದ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಕನ್ನಡ ಸಾಹಿತ್ಯ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಸೊ ನೀವು ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ಕ್ಯಾಲಿಫೋರ್ನಿಯಾಗೆ ದಯವಿಟ್ಟು ಬನ್ನಿ, ನಮ್ಮ ಬೇ ಏರಿಯಾಗೆ ಬನ್ನಿ. ಸೊ ಇದೇ ತರ ಇನ್ನೊಂದು ಮುಖತಃ ಭೇಟಿ ಮಾಡಿ ಎಲ್ಲ ಖಂಡಿತ ಮಾತಾಡೋಣ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸೊ ನಿಮ್ಮ ಬುಕ್ಗಳೊಂದಿಗೆ ದಯವಿಟ್ಟು ಬನ್ನಿ, ಮಾತಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲ್ಲ, ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಭಾಗವಹಿಸಿದ ಆನ್ಲೈನ್ ಅಲ್ಲಿ ಭಾಗವಹಿಸಿದವರು ಎಲ್ಲರಿಗೂ ಕೂಡ ಕನ್ನಡ ಸಾಹಿತ್ಯ ಉತ್ತರ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದ ಪರವಾಗಿ, ನಮ್ಮ ಸಾಹಿತ್ಯ ಸಮಿತಿಯ ಪರವಾಗಿ ಅನಂತ ವಂದನೆಗಳು. ಕಾರ್ಯಕ್ರಮನ ಮುಗಿತು. ಥ್ಯಾಂಕ್ ಯು ರವೀಂದ್ರ, ಥ್ಯಾಂಕ್ ಯು ರಾಮ್ ಸರ್, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಗುಡ್ ನೈಟ್, ಶುಭರಾತ್ರಿ. ಶುಭರಾತ್ರಿ.